ಬಂದಿದೆ ಅದರಿಂದ ವಿ ಕ್ಯಾನ್ ಬಿಗಿನ್. ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಫಾರ್ 2 ರೀಸನ್ಸ್. ಒಂದು ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ನಾನು ಬಂದಿದ ತಕ್ಷಣನೇ ನಮ್ಮ ಹರೀಶ್ ಅವರು, ನಮ್ಮ ಡಿ.ಪಿ. ಸತೀಶ್ ಅವರು, ನಾಗಾರ್ಜುನ್, ಇಲ್ಲಿ ಬಂದ ಮೇಲೆ ವಿಶ್ವೇಶ್ವರ ಭಟ್ ಸರ್, ನಾವೆಲ್ಲರೂ ಹಲವಾರು ವರ್ಷಗಳಿಂದ ಒಬ್ಬರನ್ನೊಬ್ಬರು ನೋಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಇಲ್ಲಿರುವಂಥ ಹಿರಿಯರನ್ನ ನಾನು ಕಾಲೇಜಲ್ಲಿ ಇದ್ದಾಗಿಂದ ನನ್ನನ್ನು ನೋಡಿ ಬೆಳೆಸಿರುವಂಥವ್ರು ಬಹಳ ಜನ ಇಲ್ಲಿದ್ದೀರಿ. ನಾನು ವಿಶೇಷವಾಗಿ ವಿಶ್ವೇಶ್ವರ ಭಟ್ರನ್ನ ಕೆಳಗಡೆ ಹೋಗಿ ರಿಸೀವ್ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದು ಯಾಕೆ ಅಂತಂದ್ರೆ, ನನಗೆ ಫಸ್ಟ್ ಟೈಮು ಪೇಪರ್ಗೆ ಒಂದು ಅಂಕಣ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಟಿವಿ ಡಿಬೇಟ್ನಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಇದೆಲ್ಲದನ್ನ ನಾನು ಇವತ್ತಿಗೂ ಬಹಳ ಗ್ರಾಟಿಟ್ಯೂಡ್ ಇಂದ ನೆನಪಿಸ್ಕೊಳ್ತೇನೆ. ಅದೇ ರೀತಿ ಓವರ್ ದ ಲಾಸ್ಟ್ ಫ್ಯೂ ಇಯರ್ಸ್ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದಾಗ ಅದನ್ನ ಜನಕ್ಕೆ ತಲುಪಿಸುವಂಥದ್ರಲ್ಲಿ ನೀವು ಸಹಕಾರಿಯಾಗಿದ್ದೀರಿ. ಕೆಲವು ಬಾರಿ ಗೊತ್ತೋ ಗೊತ್ತಿಲ್ದಲೇನೋ ತಪ್ಪುಗಳಾದಾಗ ಅದನ್ನ ನನಗಮನಕ್ಕೂ ತಂದು ಸರಿ ಮಾಡ್ಕೊಳ್ಳೋದಿಕ್ಕೂ ಕೂಡ ನೀವೆಲ್ಲರೂ ಒಂದು ರೋಲ್ ಪ್ಲೇ ಮಾಡಿದ್ದೀರಿ. ಆದ್ರಿಂದ ಈ ಸಂದರ್ಭದಲ್ಲಿ 5 ವರ್ಷ ಕಂಪ್ಲೀಟ್ ಆಗಿ ಚುನಾವಣೆಯ ಹೊಸ್ತಲಲ್ಲಿರುವಂತಹ ಟೈಮ್ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಮ್ಮ ಜನರ ಮಧ್ಯದಲ್ಲಿ ಕಳೆದ 5 ವರ್ಷದಲ್ಲಿ ಅವರು ಆಯ್ಕೆ ಮಾಡಾದ ನಂತರ ಬೆಂಗಳೂರಿಗೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂತಹ ಕೊಡುಗೆ, ಅದರಲ್ಲಿ ವಿಶೇಷವಾಗಿ ನಾನು ಇಂಟರ್ವ್ಯೂನ್ ಆಗಿ ಮಾಡಿರುವಂತಹ ಒಂದಿಷ್ಟು ಕೆಲಸಗಳನ್ನ ಜನಕ್ಕೆ ತಲುಪಿಸ್ಬೇಕು, ನಿಮ್ಮ ಮುಖಾಂತರ ತಲುಪಿಸ್ಬೇಕು. ಯಾಕೆಂತಂದ್ರೆ ಒಂದು ಲೋಕತಂತ್ರದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಿಮ್ಮೆಲ್ಲರದ್ದು ಬಹಳ ಪ್ರಮುಖ ರೋಲ್ ಇರುತ್ತೆ. ನಾವು ಅಕೌಂಟಬಿಲಿಟಿಯನ್ನ, ನಮ್ಮ ಅಕೌಂಟಬಿಲಿಟಿಯನ್ನ ನೀವು ಕೂಡ ಅದನ್ನ ಇನ್ಶೋರ್ ಮಾಡ್ತೀರಾ, ಜನಕ್ಕೆ ತಲುಪಿಸುವಂತಹ ಒಂದು ಮಾಧ್ಯಮದ ವ್ಯವಸ್ಥೆ. ಆದ್ರಿಂದ ಆಫ್ ದ ಸೀರೀಸ್ ದಟ್ ವಿ ಆರ್ ಬಿಗಿನಿಂಗ್, ಅದರ ಮೊದಲ ಒಂದು ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಮಧ್ಯದ ಇಂಟರಾಕ್ಷನ್ ಇಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಐ ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ ಪ್ರೆಸೆಂಟೇಷನ್ ಆಫ್ ವರ್ಕ್ ಡನ್ ಓವರ್ ದ ಲಾಸ್ಟ್ 5 years. ಇದರಲ್ಲಿ ನನ್ನ ಮೊದಲ ರಿಕ್ವೆಸ್ಟ್ ಏನು ಅಂತಂದ್ರೆ, this is a comprehensive presentation, so I will take about 35 to 40 minutes time nimmelruddu. But the reason why we have kept it comprehensive is because ಕೆಲವು ಸತಿ ನಾನು ಜನರ ಹತ್ರ ಹೋದಾಗ, ಪ್ರಶ್ನೆಗಳು ಕೇಳಿದಾಗ, ಒಬ್ಬ MP ಏನೇನೆಲ್ಲ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೆಲವು ಸತಿ ಜನರು ಕೇಳುವಂತ ಪ್ರಶ್ನೆಗಳು ಬೇರೆ ರೀತಿ ಇರ್ತವೆ. ನಾವು ಮಾಡಿರೋದನ್ನ ಜನಕ್ಕೆ ತಿಳಿಸೋದಕ್ಕೂ ಕೂಡ ನಮಗೊಂದು ಆಪರ್ಚುನಿಟಿ ಆಗುತ್ತೆ. ಸೊ ಈ ಎಲ್ಲಾ ದೃಷ್ಟಿಯಿಂದ ಐ ಹ್ಯಾವ್ ಟ್ರೈ ಟು ಮೇಕ್ ದಿಸ್ ಕಾಂಪ್ರಹೆನ್ಸಿವ್. ಎಷ್ಟು ಬ್ರೀಫ್ ಆಗುತ್ತೆ ಅಷ್ಟು ಬ್ರೀಫ್ ಆಗ ಅದನ್ನ ಮುಂದಕ್ಕೆ ಹೋಗ್ತಾ ಹೋಗೋಣಂತೆ. ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ಐ ವುಡ್ ವಾಂಟ್ ಟು ಟೇಕ್ ಯುವರ್ ಪರ್ಮಿಷನ್ ಅಂಡ್ ಸ್ಟಾರ್ಟ್ ದಿಸ್. ನಾನು 2019ರಲ್ಲಿ ಎಲೆಕ್ಟ್ ಆದ್ಮೇಲೆ ಸರ್ಕಾರಕ್ಕೆ ಮತ್ತೆ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಕೂಡ ಬಂದಂತ ವೆರಿ ಫಸ್ಟ್ ಚಾಲೆಂಜ್ ಯಾವುದು ಅಂತಂದ್ರೆ, ಇಟ್ ವಾಸ್ ದ ಚಾಲೆಂಜ್ ಆಫ್ ದ COVID-19. ದ ವೆರಿ ಮೊಮೆಂಟ್ ವಿ ಬಿಗ್ಯಾನ್ ಅ ಟರ್ಮ್, ನಮಗೆ COVID-19 ನ ಚಾಲೆಂಜಸ್ ನಮ್ಮ ಎದುರುಗಡೆ ಬಂತು. ಸೊ ನನಗೆ ಈ ವಾರ್ ಅಗೇನ್ಸ್ಟ್ ಕೋವಿಡ್ ನ ಒಂದು ಕೆಲಸ ಮಾಡುವಂತದ್ರಲ್ಲಿ 2 ಪ್ರಮುಖವಾದಂತಹ ಲರ್ನಿಂಗ್ಸ್ ನನಗೆ ಸಿಕ್ತು. ಒಂದು, ಜನರ ಮಧ್ಯದಲ್ಲಿ ಸರ್ಕಾರದ ವ್ಯವಸ್ಥೆಗಳು ಪ್ರಯತ್ನ ಪಟ್ಟು ಎಲ್ಲರೂ ಸಿನ್ಸಿಯರ್ ಎಫರ್ಟ್ ಹಾಕಿದ್ರೆ ನಿಜವಾಗ್ಲೂ ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಅನ್ನುವಂಥದ್ದು ಕೋವಿಡ್ ನ ಟೈಮ್ ನಲ್ಲಿ ಗೊತ್ತಾಯ್ತು. ಸೊ ಕೋವಿಡ್ ನ ಸಂದರ್ಭದಲ್ಲಿ ನಾವೊಂದು 7-8 ಪ್ರಮುಖ ಇನಿಷಿಯೇಟಿವ್ಸ್ ಅನ್ನ ಶುರು ಮಾಡಿದ್ವಿ. ನಿಮಗೆ ಬ್ರೀಫ್ ಆಗೋದನ್ನ ಒಂದೊಂದನ್ನ ತಿಳಿಸ್ತಾ ಬರ್ತೀನಿ. ನಾವು MP ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಶುರು ಮಾಡಿದ್ವಿ. ಪ್ರತಿ ವಾರ್ಡ್ ಅಲ್ಲಿ ಒಂದು 40 ರಿಂದ 50 ಜನ ವಾಲಂಟಿಯರ್ಸ್ ಅನ್ನ ಜನಕ್ಕೆ ಬೇರೆ ಬೇರೆ ರೀತಿ ಅವರಿಗೆ ಮನೆಗಳಿಗೆ ಸಪ್ಲೈಸ್ ಇರ್ಬೋದು, ಮಾತ್ರೆಗಳಿರ್ಬೋದು, ಇನ್ನೊಂದು ಸಹಾಯಕ್ಕಿರ್ಬೋದು, ಇದನ್ನ ನಾವೊಂದು ಟಾಸ್ಕ್ ಫೋರ್ಸ್ ನ ಶುರು ಮಾಡಿದ್ವಿ. 150ಕ್ಕೂ ಹೆಚ್ಚು ಜನ ವಾಲಂಟಿಯರ್ಸ್ಗಳು ಡೇ ಅಂಡ್ ನೈಟ್ ನಾವು ಕೋವಿಡ್ ನ ಟೈಮ್ ನಲ್ಲಿ, 2 ಲಾಕ್ಡೌನ್ ನ ಟೈಮ್ ನಲ್ಲಿ ಜನರ ಮಧ್ಯದಲ್ಲಿ ಕೆಲಸ ಮಾಡಿದ್ವಿ. ಸೊ ಇದರಲ್ಲಿ ನಾವು, ದಿಸ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಇದರಲ್ಲಿ ನಾವು ಬೆಂಗಳೂರು ಸ್ಟಾರ್ಟ್ಅಪ್ ನ ನಗರ, ಇಲ್ಲಿ ನಮಗೆ ಬೇರೆ ಬೇರೆ ರೀತಿ ಸ್ಟಾರ್ಟ್ಅಪ್ ಡೆಲಿವರಿ ಇರುವಂತ ಸಂಸ್ಥೆಗಳಿದಾವೆ. ಸೊ ನಮಗೆ ಯಾವಾಗ ಲಾಕ್ಡೌನ್ ನಲ್ಲಿ ಜನಕ್ಕೆ ಹೊರಗಡೆ ಹೋಗಕ್ಕೆ ಕಷ್ಟ ಆಗ್ತಾ ಇತ್ತು, 8-10 ಬೇರೆ ಬೇರೆ ಸ್ಟಾರ್ಟ್ಅಪ್ಸ್ ಗಳನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಬಂದು 10,000 ಡೆಲಿವರಿ ಬಾಯ್ಸ್ ನ ನಾವೊಂದು ಪ್ಲಾಟ್ಫಾರ್ಮ್ ನಲ್ಲಿ ಆನ್ಬೋರ್ಡ್ ಮಾಡಿ, ಮುಖ್ಯಮಂತ್ರಿಗಳ ಜೊತೆಗೆ ಅವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ಒಂದು ಹೋಮ್ ಲೈನ್ ಅನ್ನುವಂತ ಒಂದು ವಾಟ್ಸ್ಆಪ್ ಬಾಟ್ ಅನ್ನು ಶುರು ಮಾಡಿ ನಾವು ಜನಕ್ಕೆ ಅದ್ರ ಮೂಲಕ
ಫ್ರೀ ಆಗಿ ಮಾತ್ರೆ, ಫ್ರೀ ಆಗಿ ಅವರಿಗೆ ಮನೆಗೆ ನೆನೆ ಗ್ರೋಸರಿ ಇದನ್ನೆಲ್ಲ ಡೆಲಿವರ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಒಂದು 19,000 ಮನೆಗಳಿಗೆ ನಾವು ಮಾತ್ರೆಗಳು ಇದನ್ನೆಲ್ಲ ಫ್ರೀ ಆಗಿ ತಲುಪಿಸಿದ್ರೆ ಒಂದು 35,000 ರೇಷನ್ ಕಿಟ್ಗಳು ಇದನ್ನೆಲ್ಲದನ್ನ ಕೊಡೋದಕ್ಕಾಯ್ತು. ಕೋವಿಡ್ ರಕ್ಷಾ ಅಂತ ನಾವು ಇನ್ನೊಂದು ಆನ್ಲೈನ್ ಟೆಲಿಕನ್ಸಲ್ಟೇಷನ್ ಪ್ಲಾಟ್ಫಾರ್ಮ್ ನ ಶುರು ಮಾಡಿದ್ವಿ. ಸುಮಾರು 10,000 ಕಾಲ್ಸ್ ಗಳನ್ನ ಜನಕ್ಕೆ ಫೋನ್ ಮಾಡಿ ಯಾವ ರೀತಿ ಅಡ್ರೆಸ್ ಮಾಡಬಹುದು ಏನು ಅನ್ನುವಂಥದ್ದನ್ನ ಕೋವಿಡ್ ರಕ್ಷಾ ಅನ್ನುವಂಥ ಈ ಟೆಲಿಕನ್ಸಲ್ಟೇಷನ್ ಪ್ಲಾಟ್ಫಾರ್ಮ್ ನಲ್ಲಿ ಸುಮಾರು ಒಂದು ಎಲ್ಲಿಗೆ ಫೋನ್ ಮಾಡಿದ್ರೆ ಆಸ್ಪತ್ರೆಗೆ ಯಾವಾಗ ಹೋಗಬೇಕು, ಟ್ರಯಾಜಿಂಗ್ ಏನಾಗಬೇಕು, ಎಮರ್ಜೆನ್ಸಿ ಕೇಸ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇದೆಲ್ಲದನ್ನ ಒಂದು 300-400 ಜನ ಡಾಕ್ಟರ್ಸ್ಗಳು ಆನ್ ಬೋರ್ಡ್ ಆಗಿ ಬಂದಂತ ಪ್ಲಾಟ್ಫಾರ್ಮ್ ನಲ್ಲಿ ಇದನ್ನ ನಾವು ಮಾಡಿಸಿದ್ವಿ. 1,000ಕ್ಕೂ ಹೆಚ್ಚು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳನ್ನ ಕಲೆಕ್ಟ್ ಮಾಡಿ ದೇಶದ MP ಆಫೀಸ್ ಯಾವ್ದಾದ್ರು ನಡೆಸಿರುವಂತ ಲಾರ್ಜೆಸ್ಟ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕ್ ಅನ್ನ ನಡೆಸಿ ಅದ್ರ ಮೂಲಕ 650ಕ್ಕೂ ಹೆಚ್ಚು ಜನ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ ಜನಕ್ಕೆ ನಾವು ಆಕ್ಸಿಜನ್ ಅವ್ರ ಮನೆಗೆ ತಲುಪಿಸುವಂತ, ಅದ್ರ ಮೂಲಕ ಎಮರ್ಜೆನ್ಸಿ ಕೇಸ್ಗಳಲ್ಲಿ ಜನಕ್ಕೆ 650 ಎಮರ್ಜೆನ್ಸಿ ಕೇಸ್ಗಳಲ್ಲಿ ರಾತ್ರೋರಾತ್ರಿ ಅದನ್ನು ಮನೆಗೆ ತಲುಪಿಸುವಂತದ್ದು ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ನಮಗೆ ಆಟೋ ರಿಕ್ಷಾದ ಡ್ರೈವರ್ಗಳು ಯಾರಿದ್ರು ಅವ್ರ ಜೊತೆ ಪಾರ್ಟ್ನರ್ಶಿಪ್ ನಲ್ಲಿ ನಾವು ಮಾಡಿದ್ವಿ. ಸೊ ದಿಸ್ ವಾಸ್ ಅಗೇನ್ ಅ ಲೈಫ್ ಸೇವಿಂಗ್ ಇನಿಷಿಯೇಟಿವ್. ಬಹಳಷ್ಟು ಜನಕ್ಕೆ ಆಕ್ಸಿಜನ್ ಕೊರತೆ ಇದ್ದಂತ ಟೈಮ್ನಲ್ಲಿ. ವ್ಯಾಕ್ಸಿನೇಷನ್ ನಲ್ಲೂ ಕೂಡ ನಾವು ಬೆಂಗಳೂರು ಸೌತ್ ನಲ್ಲಿ 27,68,000 ಜನ ವ್ಯಾಕ್ಸಿನ್ ನ ಪಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವ್ಯಾಕ್ಸಿನೇಷನ್ ಸಿಕ್ಕಿದೆ. ಇದರಲ್ಲಿ ನಾವು ಮಾಡಿದಂತ ವಿಶೇಷವಾದಂತ ಇನಿಷಿಯೇಟಿವ್ ಅಂದ್ರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ 2,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲೇನೆ ಅವರಿಗೆ ವ್ಯಾಕ್ಸಿನೇಷನ್ ಸಿಗುವಂತ ರೀತಿಯಲ್ಲಿ ವ್ಯಾಕ್ಸಿನೇಷನ್ ನಾವು ವ್ಯವಸ್ಥೆ ಮಾಡಿಸಿದ್ವಿ. ಅದ್ರ ಜೊತೆಗೆ ನಿಮ್ಗೆಲ್ರಿಗೂ ನೆನಪಿದೆ, ಆಕ್ಸಿಜನೇಟೆಡ್ ಬೆಡ್ಗಳಿಗೆ ಒಂದು ಬಹಳ ದೊಡ್ಡ ಕೊರತೆ ಉಂಟಾಗ್ತಾ ಇತ್ತು. ಸೊ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪಾಳು ಬಿದ್ದಂತಹ ಒಂದು 4 ಆಸ್ಪತ್ರೆಗಳಿತ್ತು. ಆ 4 ಆಸ್ಪತ್ರೆಗಳನ್ನ ನಾವು ರೆಕಾರ್ಡ್ ಟೈಮ್ ನಲ್ಲಿ ಅಂದ್ರೆ 30 ದಿವಸದ ಒಳಗಡೆ ಮಹಾಬೋಧಿ ಮಲ್ಲಿಗೆ ಆಸ್ಪತ್ರೆ, ಗಾರ್ಡನ್ ಸಿಟಿ ಹಾಸ್ಪಿಟಲ್, KR ಸಿಟಿ ಹಾಸ್ಪಿಟಲ್, ಜಯನಗರ ಜನರಲ್ ಹಾಸ್ಪಿಟಲ್ಗಳಲ್ಲಿ ಎಲ್ಲಿ ಆಸ್ಪತ್ರೆ ನಡೀತಾ ಇತ್ತು ಅಲ್ಲಿ ಎಕ್ಸ್ಪಾನ್ಷನ್ ಮಾಡಿ, ಎಲ್ಲಿ ಪಾಳು ಬಿದ್ದಿತ್ತು ಅಂಥ ಕಡೆಗೆ ನಾವು ಹೊಸದಾಗಿ ಇನ್ಫ್ರಾಸ್ಟ್ರಕ್ಚರ್ನ ಸೇರಿಸಿ ಸುಮಾರು 350ಕ್ಕೂ ಹೆಚ್ಚು ಆಕ್ಸಿಜನೇಟೆಡ್ ಬೆಡ್ಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನು ವಿ ಕ್ರಿಯೇಟೆಡ್ ಇಟ್ ಇನ್ ಜಸ್ಟ್ 30 days. ಇದರಿಂದ ನಮಗೆ ಒಂದು ಕುಶನ್ ಸಿಕ್ತು. ಯಾರೇ ಆ ಟೈಮ್ನಲ್ಲಿ ಆಕ್ಸಿಜನೇಟೆಡ್ ಬೆಡ್ ಬೇಕಾಗಿದ್ದು, ICU ಬೆಡ್ ಬೇಕಾಗಿದ್ದವರಿಗೆ ಉಪಯೋಗ ಆಗುವಂಥದ್ದು. ಇದರಲ್ಲಿ MP ಲ್ಯಾಡ್ ನಿಂದ ಈ ಕೆಲಸಗಳನ್ನು ಆ ಟೈಮ್ನಲ್ಲಿ ಮಾಡಿತ್ತು. ಇದಂತೂ ನಿಮಗೆ ನೆನಪೇ ಇದೆ. BBMPಯ ಬೆಡ್ ಬುಕಿಂಗ್ ಸಾಫ್ಟ್ವೇರ್ ಏನಿತ್ತು ಅದರಲ್ಲಿ ಒಂದು ಬಹಳ ದೊಡ್ಡ ಒಪೇಕ್ನೆಸ್ ಇತ್ತು. ಅದರಲ್ಲಿ ಯಾವಾಗ ಪೇಷಂಟ್ಸ್ಗಳು ಆನ್ಲೈನ್ ನಲ್ಲಿ ಹೋಗಿ ಚೆಕ್ ಮಾಡ್ಲಿಕ್ಕೆ ಹೋಗ್ತಿದ್ರು ಕೂಡ ಅದು ಬರೀ ಬೆಡ್ ಬ್ಲಾಕ್ಡ್ ಅಂತಾನೆ ಬರ್ತಾ ಇತ್ತು. ಅದ್ರ ಹಿಂದೆ ಯಾವ ರೀತಿ ದಂಧೆ ನಡೀತಾ ಇತ್ತು, ಅಲ್ಲಿ ವಾರ್ ರೂಮ್ ನಲ್ಲಿ ಇದ್ದವ್ರು ಯಾವ ರೀತಿ ಮಾಡ್ತಾ ಇದ್ರು ನಿಮ್ಮೆಲ್ರಿಗೂ ಜಗತ್ ಜಾಹೀರಿದೆ. ಅದನ್ನ ಎಕ್ಸ್ಪೋಸ್ ಮಾಡಿ 100 hours ಒಳಗಡೆ ಅದನ್ನ ಫಿಕ್ಸ್ ಕೂಡ ನಾವು ಮಾಡಿದ್ವಿ. ಆ ಟೈಮ್ ನಲ್ಲಿ ನಾನು ಕರ್ನಾಟಕದ ಮಾಧ್ಯಮದವರಿಗೆ ನಾನು ಗ್ರಾಟಿಟ್ಯೂಡ್ ಇಂದ ನೆನಪಿಸ್ಕೊಳ್ಳೋದು ಏನು ಅಂತಂದ್ರೆ, ಈ ಕೋವಿಡ್ ನ ಈ ಸ್ಕ್ಯಾಮ್ ನ ಹೊರಗಡೆ ತಂದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಪಬ್ಲಿಕ್ ರಿಫಾರ್ಮ್ಗೆ ಸಪೋರ್ಟ್ ಆಗಿ ನಿಂತಿದ್ದು ಮಾಧ್ಯಮದ ಸ್ನೇಹಿತರು. ಸೊ ಅವತ್ತು ನಿಮಗೆ ಗೊತ್ತಿದೆ 4,024 ಹಾಸಿಗೆಗಳು 100 ಗಂಟೆ ಒಳಗಡೆ ಬೆಂಗಳೂರಿನಲ್ಲಿ 0 ಇಂದ 4,026 ಬೆಡ್ಸಿಗೆ ಓಪನ್ ಅಪ್ ಆಗಿ ಜನಕ್ಕೆ ಅದು ಸಿಗೋ ರೀತಿ ಆಯಿತು. ಫೋನ್ ಮಾಡಿದ್ರೆ ಯಾರು ಬೆಡ್ ಸಿಗತ್ತೆ, ಎಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇಲ್ದಲೇ ಇದ್ದಿದ್ದು. ವಿಥಿನ್ 100 hours ಈ ಎಲ್ಲ ರಿಫಾರ್ಮ್ಗಳನ್ನ ತಂದು ಪೇಷಂಟ್ಗಳು ಸಿಕ್ಕಿದಾಗ ಅದಕ್ಕೆ ಓಪನ್ ಕ್ಯೂಯಿಂಗ್ ಸಿಸ್ಟಮ್, ಜನಕ್ಕೆ ಬೆಡ್ ಅಲೋಕೇಶನ್ ಆಗಿದ ತಕ್ಷಣ ಅವರಿಗೆ SMS, ಸ್ಪೆಸಿಫಿಕ್ ಆಗಿರುವಂತ ಇಂಡಿವಿಜುವಲ್ ಲಾಗಿನ್ ID, ಅವರು ಆಸ್ಪತ್ರೆಗೆ ಹೋದಾಗ ಅವರಿಗೆ ಇಂಡಿವಿಜುವಲ್ OTP, ಈ ವ್ಯವಸ್ಥೆಯನ್ನ 100 ಗಂಟೆಗಳಲ್ಲಿ ಸ್ಥಾಪನೆ ಮಾಡಿ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆಯನ್ನ ಬುಕಿಂಗ್ ಸಾಫ್ಟ್ವೇರ್ ನಲ್ಲಿ ತೆಗೆದುಕೊಂಡು ಬರುವಂತದ್ದಾಯ್ತು. ಈ ಇಡೀ ಪ್ರಾಸೆಸ್ ನಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಹೆಲ್ತ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್ ಆಸ್ಪೆಕ್ಟ್ ಫಾರ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಟು ಅಡ್ರೆಸ್. ಆ ದೃಷ್ಟಿಯಿಂದ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೋವಿಡ್ನ 1.5 ವರ್ಷದಲ್ಲಿ ಫಸ್ಟ್ ಲರ್ನಿಂಗ್ ಏನಿತ್ತು ಅಂದ್ರೆ, ಸರ್ಕಾರದ ಆದ್ಯ ಕೆಲಸಗಳಲ್ಲಿ ಪಬ್ಲಿಕ್ ಹೆಲ್ತ್ ಮತ್ತೆ ಪಬ್ಲಿಕ್ ಎಜುಕೇಶನ್ ಇದೆರಡು ಕಡೆಗೆ ನಾವು ಮ್ಯಾಕ್ಸಿಮಮ್ ಎಫರ್ಟ್ ಅನ್ನು ಹಾಕಬೇಕು ಅಂತ. ಅದರಲ್ಲಿ ಜನೌಷಧಿ ಕೇಂದ್ರಗಳು ನಮಗೊಂದು ಗೇಮ್ ಚೇಂಜಿಂಗ್ ಇನಿಷಿಯೇಟಿವ್ ಆಗಿ ಬಂತು. ಹಿಂದೆ ಬೆಂಗಳೂರು ಸೌತ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತ ಸನ್ಮಾನ್ಯ ಅನಂತ್ ಕುಮಾರ್ ಅವರು ಕೇಂದ್ರದಲ್ಲಿ ಫರ್ಟಿಲೈಸರ್ಸ್ ನ ಮಿನಿಸ್ಟರ್ ಆಗಿದ್ದಂತ ಟೈಮ್ ನಲ್ಲಿ ಈ ಜನೌಷಧಿ ಕೇಂದ್ರಗಳಿಗೆ ಅವರು ಹೊಸ ಒಂದು ಉತ್ತೇಜನ ಕೊಟ್ಟರು. ಇಲ್ಲೂ ಕೂಡ ಅದನ್ನ ಅವರು ಪ್ರಾರಂಭ ಮಾಡಿಸಿದ್ರು.
ಬೆಂಗಳೂರು ಸೌತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿಯ ಡೆಮೋಗ್ರಫಿ ನಿಮಗೆ ಗೊತ್ತಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಿಡಲ್ ಕ್ಲಾಸ್ ಜನ ಇದ್ದಾರೆ, ವಯಸ್ಸಾದಂತಹ ಜನ ಇದ್ದಾರೆ. ಸೊ ಆ ಕಾರಣಕ್ಕೆ ವಿತ್ ಅ ಲಾಟ್ ಆಫ್ ಫೋಕಸ್ ಅನಂತ್ ಕುಮಾರ್ ಅವರು ಶುರು ಮಾಡಿದಂತ ಇನಿಷಿಯೇಟಿವ್ ಅನ್ನೋ ಒಂದು ಕಾರಣಕ್ಕೂ ಕೂಡ ವಿ ವಾಂಟೆಡ್ ಟು ಗಿವ್ ಮೋರ್ ಎಫರ್ಟ್ ಟು ಜನೌಷಧಿ ಕೇಂದ್ರ ಎಕ್ಸ್ಪಾನ್ಷನ್. ನಾನು ಎಂಪಿ ಆದ ವರ್ಷದಲ್ಲಿ ಬೆಂಗಳೂರು ಸೌತ್ ಅಲ್ಲಿ 14 ಜನೌಷಧಿ ಕೇಂದ್ರಗಳಿತ್ತು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 120 ಜನೌಷಧಿ ಕೇಂದ್ರಗಳು ಬೆಂಗಳೂರು ಸೌತ್ ಅಲ್ಲಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳಿರುವಂತಹ ಕಾನ್ಸ್ಟಿಟ್ಯೂಯೆನ್ಸಿ ನೆಟ್ವರ್ಕ್ ಇರುವಂತಹ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಅಂತಂದ್ರೆ ಅದು ನಮ್ಮ ಬೆಂಗಳೂರು ಸೌತ್. ಪ್ರತಿ ವಾರ್ಡ್ಗೂ ಕೂಡ ಆಲ್ಮೋಸ್ಟ್ 1-2 ಜನೌಷಧಿ ಕೇಂದ್ರಗಳು ಇವತ್ತು ನಮಗಿದೆ. ಈ ಎಲ್ಲಾ ಜನೌಷಧಿ ಕೇಂದ್ರಗಳಿಂದ ಕ್ಯುಮ್ಯುಲೇಟಿವ್ ಸೇವಿಂಗ್ಸ್ ಎಷ್ಟಾಗಿದೆ, ಅದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂದ್ರೆ 2 ಲಕ್ಷಕ್ಕೂ ಹೆಚ್ಚು ಜನ ಬೆನಿಫಿಷರೀಸು ಜನೌಷಧಿ ಕೇಂದ್ರಗಳಲ್ಲಿ ಜನರಿಕ್ ಮಾತ್ರೆಯನ್ನ, ಅಂದ್ರೆ ಬೇರೆ ಕಡೆಗೆ 100 ರೂಪಾಯಿ ಇದ್ರೆ ಇಲ್ಲಿ 70 to 80% ಕಡಿಮೆ ಕಾಸ್ಟ್ ನಲ್ಲಿ 2 ಲಕ್ಷ ಜನ ಮಾತ್ರೆ ತಗೋತಾ ಇದ್ದಾರೆ. ಆನ್ಯುಯಲ್ ಸೇಲ್ಸ್ ನಿಮಗೆ 2019 ಇಸ್ವಿಯಲ್ಲಿ ಸಿಂಗಲ್ ಡಿಜಿಟಲ್ ಇದ್ದಂತ ಸೇಲ್ಸ್ ಇವತ್ತು ಜನೌಷಧಿ ಕೇಂದ್ರದ ಸೇಲ್ಸ್ ವರ್ಷಕ್ಕೆ 42.7 ಕೋಟಿ ರೂಪಾಯಿ ವರ್ಷಕ್ಕೆ ಸೇಲ್ ಆಗ್ತಾ ಇದೆ. ಎಸ್ಟಿಮೇಟೆಡ್ ಸೇವಿಂಗ್ಸ್ ನಮ್ಮ ಜನ ಅದರಿಂದ ಮಾಡ್ಕೊಂಡಿರುವಂತದ್ದು 25 ಕೋಟಿ ರೂಪಾಯಿ ಕಡಿಮೆ ದರದಲ್ಲಿ ಮಾತ್ರೆ ತೆಗೆದುಕೊಂಡಿರೋದ್ರಿಂದ ನಮ್ಮ ಜನಕ್ಕೆ ಅದರಿಂದ ಉಪಯೋಗ ಆಗಿದೆ. ಇದು ಪ್ರತಿ ವರ್ಷ 14 ಇತ್ತು, ಇವತ್ತು 112, ಈಗ 112 ಹಳೆ ಸ್ಲೈಡ್ ಇದೆ. ಇವಾಗಲೇ 120 ಜನೌಷಧಿ ಕೇಂದ್ರಗಳು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಓಪನ್ ಆಗಿದೆ. 25 ಕೋಟಿ ಜನ ಉಳಿತಾಯ ಮಾಡ್ಕೊಂಡಿದ್ದಾರೆ ದುಡ್ಡನ್ನ. ಸುಮಾರು 2 ಲಕ್ಷ ಜನ ಇದನ್ನ ಪ್ರತಿನಿತ್ಯ ಇದನ್ನ ಬಳಸ್ತಾ ಇದ್ದಾರೆ ಜನೌಷಧಿ ಕೇಂದ್ರಗಳೆಲ್ಲ. ಇನ್ನೊಂದು, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನನಗೆ ಆಫೀಸ್ನಲ್ಲಿ ರೆಗ್ಯುಲರ್ ಆಗಿ ಬಂದು ಜನ ಕೇಳ್ತಾ ಇದ್ದಿದ್ದು ಡಯಾಲಿಸಿಸ್ಗೆ ಸಹಾಯ ಆಗಬೇಕು ಅನ್ನುವಂಥದ್ದು. ನೀವು ಕೂಡ ಡಯಾಲಿಸಿಸ್ ಪೇಷಂಟ್ಸ್ ಗಳನ್ನ ನೋಡಿರ್ತೀರಿ. ಬಹಳಷ್ಟು ಸತಿ ಡಯಾಲಿಸಿಸ್ ಪೇಷಂಟ್ಗಳು ತುಂಬಾ ಕೆಳ ಮಧ್ಯಮ ವರ್ಗದವ್ರು ಬಂದಿರ್ತಾರೆ. ಒಂದು ಡಯಾಲಿಸಿಸ್ಗೆ ಹೊರಗಡೆ ಪ್ರೈವೇಟ್ ಅಲ್ಲಿ ಮಾಡಿಸಿದ್ರೆ 2,000 ರೂಪಾಯಿ ಆಗುತ್ತೆ. ವಿಕ್ಟೋರಿಯಾ ಅಂತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾಡಿಸಿದ್ರು ಕೂಡ ಸಬ್ಸಿಡಿಲಿ ಅವರಿಗೆ 900 ರೂಪಾಯಿ, 985 ರೂಪಾಯಿ ಆಗುತ್ತೆ. ಒಂದ್ ದಿವಸ ಮುದ್ದೇನಹಳ್ಳಿಯ ಸಾಯಿಬಾಬಾ ಆಶ್ರಮಕ್ಕೆ ಹೋದಾಗ ಅಲ್ಲಿ ಫ್ರೀ ಆಸ್ಪತ್ರೆಯನ್ನ ಅಲ್ಲಿ ಸ್ವಾಮೀಜಿಗಳು ಮಾಡಿದ್ದನ್ನು ನೋಡಿ ನಾವು ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ ಮಾಡುವಂತ ಪ್ರಯತ್ನ ಆಗಬೇಕು ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ಬಂದು ಒಂದು ನರೇಂದ್ರ ಮೋದಿ ಫ್ರೀ ಡಯಾಲಿಸಿಸ್ ಸೆಂಟರ್ ಅಂತ MP ಲ್ಯಾಡ್ ಫಂಡ್ ಇಂದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿ ಡೋನರ್ಸ್ ನ ಸಹಾಯದಿಂದ ವಿ ಆರ್ ರನ್ನಿಂಗ್ ಅ ಫ್ರೀ ಡಯಾಲಿಸಿಸ್ ಸೆಂಟರ್. ಪ್ರತಿ ತಿಂಗಳು ಜಯನಗರದಲ್ಲಿ KSRTCಯ ಒಂದು ಪಾಳು ಬಿದ್ದಂತ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆನ ಪೂರ್ತಿ ರಿನೋವೇಟ್ ಮಾಡಿ ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಫ್ರೀ ಡಯಾಲಿಸಿಸ್ ಸೆಂಟರ್. ಪ್ರತಿ ತಿಂಗಳು 500ಕ್ಕೂ ಹೆಚ್ಚು ಫ್ರೀ ಡಯಾಲಿಸಿಸ್ಗಳು ಈ ಡಯಾಲಿಸಿಸ್ ಸೆಂಟರ್ ನಲ್ಲಿ ಆಗ್ತಾ ಇದೆ. ಈಗಾಗಲೇ 1.5 ವರ್ಷದಿಂದ ಈ ಡಯಾಲಿಸಿಸ್ ಸೆಂಟರ್ ನಡೀತಾ ಇದ್ದು ಒಂದೇ ಒಂದು ರೂಪಾಯಿ ಕೂಡ ಇವತ್ತಿನ ತನಕ ಯಾವ ಪೇಷಂಟ್ ಇಂದನೂ ಡಯಾಲಿಸಿಸ್ಗೆ ಪಡ್ಕೊಂಡಿಲ್ಲ. ಇದು ಆರೋಗ್ಯಕ್ಕೆ ನಾವು ಮಾಡಿರೋ ಮತ್ತೊಂದು ಕೆಲಸ. ಇನ್ನೊಂದು, ಕೆಲವು ಮಾತ್ರೆಗಳು ಜನೌಷಧಿ ಕೇಂದ್ರದಲ್ಲಿ ಸಿಗುತ್ತೆ, ಕೆಲವುದು ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇರಲಿಲ್ಲ. ನಮ್ಮ ಆಫೀಸಿಗೆ ಬಂದು ಬಹಳ ಜನ ಬಡವರು ಈ ಮಾತ್ರೆ ನಮ್ಗೆಲ್ಲಾದ್ರೂ ತರಿಸ್ಕೊಡಿ, ಮಾತ್ರೆಗೆ ಸಹಾಯ ಮಾಡ್ಕೊಡಿ ಅಂತ ಪ್ರಿಸ್ಕ್ರಿಪ್ಷನ್ ತಗೊಂಡು ಬಂದು ಕೊಡೋರು ಅಂತವ್ರು ಇದ್ರು. ಅದಕ್ಕೊಂದು ವ್ಯವಸ್ಥಿತವಾದಂತಹ ಒಂದು ಪ್ರಯತ್ನ ಆಗಬೇಕು ಅಂತ ಹೇಳಿ ನಮೋ ಆರೋಗ್ಯ ನಿಧಿ ಅಂತ ನಾವೊಂದು ಸ್ಕೀಮ್ ಶುರು ಮಾಡಿದೀವಿ. 4-5 ಜನ ಫಾರ್ಮಾ ಕಂಪನಿಗಳು ಮತ್ತೆ 1 ಜನ ಡೋನರ್ಸ್ಗಳ ಸಹಾಯದಿಂದ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ ಯಾರು ವಯಸ್ಸಾದಂತಹ ಅತ್ಯಂತ ಬಡ ಜನ ಇದ್ದಾರೆ ಅವರಿಗೆ ಪ್ರತಿ ತಿಂಗಳು 3,000ದಿಂದ 5,000 ರೂಪಾಯಿನವರೆಗೆ ಫ್ರೀ ಮೆಡಿಸಿನ್ಸ್ ಅನ್ನ ಪ್ರತಿ ತಿಂಗಳು 23ನೇ ತಾರೀಕು ನಮ್ಮ ಆಫೀಸಲ್ಲಿ ಕೊಡ್ತಾ ಇರ್ತೀವಿ. ಸೊ ಇಲ್ಲಿವರೆಗೆ ಸುಮಾರು ಪ್ರತಿ ತಿಂಗಳು ಒಂದು 980+ ಪೇಷಂಟ್ಸ್ಗಳು ಪ್ರತಿ ತಿಂಗಳು ನಮ್ಮ ಆಫೀಸ್ನಲ್ಲಿ ಬಂದು ಅಪ್ ಟು 5,000 ರೂಪೀಸ್ ಸೀಲಿಂಗ್ ಲಿಮಿಟ್ ನವರೆಗೆ ಮಾತ್ರ ಫ್ರೀಯಾಗಿ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿವರೆಗೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಡೋನರ್ಸ್ ನಿಂದ ಕಲೆಕ್ಟ್ ಮಾಡಿರುವಂತಹ ಫಾರ್ಮಾ ಕಂಪನಿಗಳ ಸಪೋರ್ಟ್ ಇಂದ ಶುರು ಮಾಡಿರುವಂತಹ ಇದರಲ್ಲಿ 18 ತಿಂಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೀವಿ. ಪ್ರತಿ ತಿಂಗಳು 900 ಜನ ಬೆನಿಫಿಷರೀಸ್ ಇದರಲ್ಲಿದ್ದಾರೆ. 1.2 ಕೋಟಿ ರೂಪಾಯಿಯಷ್ಟು ಫ್ರೀ ಮೆಡಿಸಿನ್ ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಇದು ಕೋವಿಡ್ ನ ಟೈಮ್ ನಲ್ಲಿ ಆಯ್ತು ಅಂತಂದ್ರೆ ನಂತರದಲ್ಲಿ MP ಲ್ಯಾಡ್ಸ್ ನಿಂದ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಬೇಕಾಗುವಂತಹ ಮೊಬೈಲ್ ಹೆಲ್ತ್ ಕೇರ್ ಯೂನಿಟ್ ಗಳನ್ನ ನಾವು ಲಾಂಚ್ ಮಾಡಿದೀವಿ. ಇದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಇರುವಂತಹ ಸ್ಲಮ್ಗಳಲ್ಲಿ, ವಿಶೇಷವಾಗಿ ಎಲ್ಲಿ ಡೈರೆಕ್ಟ್ ಆಗಿರುವಂತಹ ಹೆಲ್ತ್ ಫೆಸಿಲಿಟೀಸ್ಗಳು ಕಡಿಮೆ ಇದೆ ಅಂತ ಕಡೆಗೆ ಇದು ಪ್ರತಿ ತಿಂಗಳು ಹೋಗಿ ಅಲ್ಲಿ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡುವಂತದ್ದು ಆಗ್ತಾ ಇದೆ. ಪ್ರತಿ ತಿಂಗಳು ನಾವು ಸರ್ಕಾರಿ ಶಾಲೆಗಳಲ್ಲಿ ಆನ್ಯುವಲ್ ಚೆಕ್ಅಪ್ಗಳನ್ನು ನಾವು ಮಕ್ಕಳಿಗೆ ಟರ್ನ್ ಬೈ ಟರ್ನ್ ಒಂದೊಂದು ಸ್ಕೂಲ್ಗಳಲ್ಲಿ ನಾವು ಮಾಡಿಸ್ತಾ ಬರ್ತೀವಿ. ಇದು ಮಕ್ಕಳಿಗೂ ಕೂಡ ನೇರವಾಗಿ
ಫ್ರೀ ಗ್ಲಾಸಸ್ಗಳನ್ನು ಕೊಡಿಸುವಂಥದ್ದು, ಅವರಿಗೆ ಐ ಚೆಕಪ್ ಮಾಡಿಸುವಂಥದ್ದು, ಇದು ಒಂದು ಸೇವಾ ಆಕ್ಟಿವಿಟಿ ಕಾನ್ಸ್ಟಿಟ್ಯೂಯೆನ್ಸಿಯ ಇದರಲ್ಲಿ ನಡೀತಾ ಇದೆ. ಇನ್ನೊಂದು ಪ್ರಧಾನ ಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಇದೆ. ಅದರಲ್ಲಿ ಎಮರ್ಜೆನ್ಸಿ ಮತ್ತೆ ಹೈ ಕಾಸ್ಟಿಂಗ್ ಇರುವಂತಹ ಮೆಡಿಕಲ್ ಎಮರ್ಜೆನ್ಸೀಸ್ ಬಂತು ಅಂದ್ರೆ, ಕಾಕ್ಲಿಯರ್ ಇಂಪ್ಲಾಂಟ್ ಇರ್ಬೋದು, ಹಾರ್ಟ್ ಸರ್ಜರಿ ಇರ್ಬೋದು, ಲಿವರ್ ಇಂಪ್ಲಾಂಟ್ ಇರ್ಬೋದು, ಈ ತರದ್ ಯಾವ್ದಾದ್ರು ಒಂದು ಸರ್ಜರಿಗಳಿದ್ದು ಬಹಳ ಬಡತನದಲ್ಲಿರುವಂತಹ ಫ್ಯಾಮಿಲಿಗಳಿಗೆ 3 ರಿಂದ 6 ಲಕ್ಷ ರೂಪಾಯಿ ತನಕ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ನಿಂದ ಅವ್ರಿಗೆ ಸಹಾಯ ಸಿಗುತ್ತೆ. ಸೊ ಇಲ್ಲಿ ತನಕ ನೂರಾರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಳು, ಲಿವರ್ ಟ್ರಾನ್ಸ್ಪ್ಲಾಂಟ್ಗಳು, ಮಕ್ಕಳಿಗೆ ಬೇಕಾಗಿರುವಂತಹ ರೇರ್ ಡಿಸೀಸ್ ನಲ್ಲಿ ಸಮಸ್ಯೆಗಳಿದ್ದಾಗ ಸಹಾಯ, ಕಾಕ್ಲಿಯರ್ ಇಂಪ್ಲಾಂಟ್ಗಳು, ಈ ತರದ್ ಮಾಡಲಾಗಿದೆ. ಇಲ್ಲಿವರೆಗೆ 1.1 ಕೋಟಿ ರೂಪಾಯಿಯಷ್ಟು 106 ಜನ ಸಿಟಿಸನ್ಸ್ಗೆ ಬೆಂಗಳೂರು ಸೌತ್ ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರಿಗೆ ಇದರಲ್ಲಿ ಅವರಿಗೆ ನೇರವಾಗಿ ಫ್ಯಾಮಿಲಿಗಳಿಗೆ PMNRF ನಿಂದ ಸಹಾಯ ಆಗಿದೆ. ಇನ್ನು ಆಯುಷ್ಮಾನ್ ಭಾರತ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಧಾನ ಮಂತ್ರಿಗಳ ಒಂದು ಹೆಲ್ತ್ಗೆ ಸಂಬಂಧಪಟ್ಟಂತ ಗೇಮ್ ಚೇಂಜಿಂಗ್ ಇನಿಷಿಯೇಟಿವ್. ನಮ್ಮ ಪಾವರ್ಟಿ ರೇಟ್ಸ್ ಗಳನ್ನ ನೀವು ಗಮನಿಸ್ತಾ ಬಂದ್ರೆ, ಜನ ಪಾವರ್ಟಿ ಇಳಿದು ಹೋಗುವಂಥದ್ದು, ಬಡತನಕ್ಕೆ ಬರುವಂತ ಕಾರಣಗಳನ್ನು ನೋಡಿದ್ರೆ, ಎಮರ್ಜೆನ್ಸಿ ಬಂದಾಗ, ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಇನ್ಶೂರೆನ್ಸ್ ಇಲ್ದಲೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ನ ಬೇರ್ ಮಾಡೋದಿಕ್ಕೆ ಹೋಗಿ ದೊಡ್ಡ ಸಂಖ್ಯೆಯಲ್ಲಿ ಮಿಡಲ್ ಕ್ಲಾಸ್ ಅಲ್ಲಿರುವಂತವರು, ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿರುವಂತಹ ಜನ ಮತ್ತೆ ಬಡತನಕ್ಕೆ ಹೋಗುವಂತದ್ದು ನಾವು ನೋಡ್ತಾನೆ ಇದೀವಿ. ಇದನ್ನ ಅಡ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಧಾನ ಮಂತ್ರಿಗಳು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಶುರು ಮಾಡಿದ್ದು. 5 ಲಕ್ಷ ರೂಪಾಯಿವರೆಗೆ ಯಾರು BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂಡ್ ಜಸ್ಟ್ ಲುಕ್ ಅಟ್ ದ ಸ್ಕೇಲ್ ಆಫ್ ದ ಇಂಪ್ಯಾಕ್ಟ್ ಈ ಇನಿಷಿಯೇಟಿವ್. ಬೆಂಗಳೂರು ನಗರ ತೆಗೆದುಕೊಂಡ್ರೆ ನೀವು 2.7 ಲ್ಯಾಕ್ ಫ್ರೀ ಟ್ರೀಟ್ಮೆಂಟ್ಗಳು ಬೆಂಗಳೂರು ನಗರದಲ್ಲಾಗಿದೆ. ಬೆಂಗಳೂರು ಸೌತ್ ಅಲ್ಲಿ ನೀವು ನೋಡಿದ್ರೆ 1.8 ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿದೆ. ನಾವು ಅದಕ್ಕೆ ವಿಶೇಷವಾದಂತಹ ಡ್ರೈವ್ಗಳನ್ನ ಮಾಡಿ ಅಧಿಕಾರಿಗಳ ಜೊತೆಗೆ, ನಮ್ಮ ಆಫೀಸ್ನ ವಾಲಂಟಿಯರ್ಸ್ ಜೊತೆಗೆ, ಪಾರ್ಟಿ ವಾಲಂಟಿಯರ್ಸ್ ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ 1.8 ಲ್ಯಾಕ್ ಆಯುಷ್ಮಾನ್ ಭಾರತ್ ಕಾರ್ಡ್ಸ್ ಗಳನ್ನ ನಾವು ಇಶ್ಯೂ ಮಾಡಿದೀವಿ. ಅದರಲ್ಲಿ 1.5 ಲ್ಯಾಕ್ ಫ್ರೀ ಟ್ರೀಟ್ಮೆಂಟ್ಗಳು ಇಲ್ಲಿವರೆಗೆ ಆಗೋಗಿದೆ. ಆ ಟ್ರೀಟ್ಮೆಂಟ್ಗಳ ಕಾಸ್ಟ್ ಎಷ್ಟು ಅಂತಂದ್ರೆ 431 ಕೋಟಿ ರೂಪಾಯಿಯಷ್ಟು ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರದ ಈ ಆಯುಷ್ಮಾನ್ ಭಾರತ್ ಯೋಜನೆಯಿಂದಾಗಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಫಲಾನುಭವಿಗಳು ಈ ಜನ ಪಡೆದಿದ್ದಾರೆ. ಇನ್ನು ಇಡೀ ಬೆಂಗಳೂರಲ್ಲಿ ನೀವು ನೋಡಿದ್ರೆ 827 ಕೋಟಿಯಷ್ಟು ಆಯುಷ್ಮಾನ್ ಭಾರತ್ ಟ್ರೀಟ್ಮೆಂಟ್ ಬೆಂಗಳೂರಿನಲ್ಲಾಗಿದೆ. ಸೊ ನಮಗೆ ಬೆಂಗಳೂರಿನಲ್ಲಿ ಎಲೆಕ್ಟೋರಲ್ ದೃಷ್ಟಿಯಿಂದನೂ ನೀವು ಅನಾಲಿಸಿಸ್ ಮಾಡ್ತಾ ಹೋದ್ರೆ ಯಾಕೆ ಅಷ್ಟು ಜನ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಅಭಿಮಾನಿಗಳಾಗಿ ವೋಟ್ ಹಾಕ್ತಾ ಇದ್ದಾರೆ ಅಂತಂದ್ರೆ, ದಿಸ್ ಇಸ್ ಜಸ್ಟ್ ಅನ್ ಇಂಡಿಕೇಶನ್ ಆಫ್ ಹೌ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಹ್ಯಾವ್ ರೀಚ್ ದ ಕಾಮನ್ ಮ್ಯಾನ್ ಇನ್ ದ ಸಿಟಿ. ಇದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ ಆಯುಷ್ಮಾನ್ ಭಾರತ್ ಕವರೇಜ್. ಇನ್ನೊಂದು, ಕೋವಿಡ್ ನ ಟೈಮ್ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ರೆಮ್ಡೆಸಿವಿರ್ ಅಂತ ಒಂದು ಡ್ರಗ್ ಬಹಳ ಪ್ರಚಲಿತವಾಗಿತ್ತು. ಅವಾಗ ಕರ್ನಾಟಕಕ್ಕೆ ಎಷ್ಟು ಕೋಟಾ ಬರಬೇಕಿತ್ತು, ಬೆಂಗಳೂರಿಗೆ ಎಷ್ಟು ಬರಬೇಕಿತ್ತು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ನಡೀತಾ ಇತ್ತು. ಕರ್ನಾಟಕಕ್ಕೆ ರೆಮ್ಡೆಸಿವಿರ್ ಕೋಟಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯ ಆಗುವಂತ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳಿಗೆ ಅವಾಗ ಪತ್ರ ಬರೆದು ಪ್ರಧಾನಮಂತ್ರಿಗಳು ವಿಶೇಷವಾಗಿ ಕರ್ನಾಟಕಕ್ಕೆ ರೆಮ್ಡೆಸಿವಿರ್ ಕೋಟಾದಲ್ಲಿ ನಮ್ಗೆ ಅವಕಾಶನೂ ಮಾಡಿಕೊಟ್ರು. ಬೇರೆ ದೇಶಕ್ಕೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಿ ಅದರ ಕಾಸ್ಟ್ ಅನ್ನು ಕೂಡ ಕಡಿಮೆ ಮಾಡಿಸಿದ್ರು. ಸೊ ಇದೆಲ್ಲವೂ ಕೂಡ ಹೆಲ್ತ್ ನಲ್ಲಾದಂತಹ ಒಂದಿಷ್ಟು ಇನಿಷಿಯೇಟಿವ್ಸ್. ಇನ್ನು ಬೆಂಗಳೂರಿಗೆ ಕಳೆದ 5 ವರ್ಷದಲ್ಲಿ ಫ್ರಮ್ 2019 to 2024 ನರೇಂದ್ರ ಮೋದಿ ಸರ್ಕಾರದಿಂದ ಅನ್ಪ್ರೆಸಿಡೆಂಟೆಡ್ ಡೆವಲಪ್ಮೆಂಟಲ್ ಇನಿಷಿಯೇಟಿವ್ಸ್ ನಮ್ಗೆ ಕಳೆದ 5 ವರ್ಷದಲ್ಲಿ ಬಂದಿದೆ. ಅದರ ಎಷ್ಟು ಗಾತ್ರ ಅಂತಂದ್ರೆ 1,30,000 ಕೋಟಿ ರೂಪಾಯಿಯ ಟೋಟಲ್ ಪ್ರಾಜೆಕ್ಟ್ಸ್ ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಈ 5 ವರ್ಷ ಪೀರಿಯಡ್ ಬಿಟ್ರೆ ದೇರ್ ಇಸ್ ನೋ ಪ್ಯಾರಲಲ್ ಅರ್ಲಿಯರ್ where in 5 years a central government has sanctioned projects worth 1,30,000 crore rupees for one city and our city Bengaluru. ನಿಮಗೆ 4-5 ಮಾತ್ರ ಹೈಲೈಟ್, ನಿಮಗೆ ಪ್ರಮುಖವಾಗಿರೋದನ್ನ ಹೈಲೈಟ್ ನಿಮ್ಮ ಎದುರುಗಡೆ ಮಾಡ್ತೀನಿ. ಒಂದು, ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್. ಈ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಸುಮಾರು 35 ವರ್ಷದಿಂದ ಪೆಂಡಿಂಗ್ ಇತ್ತು, 40 ವರ್ಷದಿಂದ ಪೆಂಡಿಂಗ್ ಇತ್ತು. ಯಾವ ಏರಿಯಾಗಳು ಸಬರ್ಬ್ ನಲ್ಲಿ ಕನೆಕ್ಟ್ ಆಗಬೇಕಾಗಿತ್ತೋ ಅವೆಲ್ಲವೂ ಕೂಡ ಅರ್ಬನ್ ಆಗೋಗ್ಬಿಟ್ಟಿದೆ ಇವತ್ತು. ಬಟ್ ಅಷ್ಟು ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಪ್ರಾಜೆಕ್ಟ್ ನ ನಾವು ಫ್ರೂಷನ್ಗೆ ತರಲೇಬೇಕು ಅನ್ನುವಂತ ಹಠ ಬೆಂಗಳೂರಿನ ನಮ್ಮ ಎಲ್ಲ ಎಂಪಿಗಳದ್ದು ಇತ್ತು. ವಿಶೇಷವಾಗಿ ನಾನು, ನೀವು ಇದನ್ನ ನೋಡಬಹುದು, ದಿಸ್ ಇಸ್ ದ ವೆರಿ ಫಸ್ಟ್ ಟ್ವೀಟ್ ಐ ಮೇಡ್ ಆಫ್ಟರ್ ಐ ಗಾಟ್ ಎಲೆಕ್ಟೆಡ್ ಅಂಡ್ ವೆಂಟ್ ಟು ಪಾರ್ಲಿಮೆಂಟ್.
ಪಾರ್ಲಿಮೆಂಟ್ ಶುರು ಆಗೋದಕ್ಕಿಂತ ಹಿಂದಿನ ದಿವಸ 377 ರೂಲ್ ನ ಕೆಳಗಡೆ ನಾವು ನೋಟಿಸ್ ಅನ್ನ ಅವತ್ತು ಸರ್ವ್ ಮಾಡಿದ್ದೆ ಗವರ್ಮೆಂಟ್ ಗೆ. ದಿಸ್ ವಾಸ್ ದ ಫಸ್ಟ್ ಇಂಟರ್ವೆನ್ಷನ್ ದಟ್ ಐ ಮೇಡ್. ದಟ್ ಫಸ್ಟ್ ಇಂಟರ್ವೆನ್ಷನ್ ವಾಸ್ ಆಲ್ಸೋ ವಿತ್ ರಿಗಾರ್ಡ್ ಟು ಸಬರ್ಬನ್ ರೈಲ್. ಸೊ ಸಬರ್ಬನ್ ರೈಲ್ ಪ್ರಾಜೆಕ್ಟು ಮತ್ತೆ ಬೆಂಗಳೂರಿನ ಮೆಟ್ರೋ 2A 2B ಪ್ರಾಜೆಕ್ಟ್ಗಳು ಫಾರ್ ಒನ್ ಕ್ರಿಟಿಕಲ್ ರೀಸನ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸ್ಟ್ರಕ್ ಆಗಿತ್ತು. ಸಬರ್ಬನ್ ರೈಲ್ ನ ಅಲೈನ್ಮೆಂಟ್ ಮತ್ತೆ ಮೆಟ್ರೋ ಅಲೈನ್ಮೆಂಟ್ ಎರಡೂ ಹೆಚ್ಚು ಕಡಿಮೆ ಒಂದೇ ಕಡೆಗೆ ಹೋಗ್ತಾ ಇದ್ದಿದ್ರಿಂದ ದ ಕ್ವೇರಿ ವಾಸ್ ದಟ್ ಇದು ಎರಡೂ ಪಬ್ಲಿಕ್ ಪ್ರಾಜೆಕ್ಟ್ಗಳು ಒಂದೇ ಕಡೆ ಬಂತು ಅಂದ್ರೆ ಹೌ ವಿಲ್ ಇಟ್ ಬಿ ಫೈನಾನ್ಷಿಯಲಿ ಸಸ್ಟೈನಬಲ್ ಅನ್ನುವಂಥದ್ದು. ಸೊ ಅದನ್ನ ನಾವು ಗವರ್ಮೆಂಟ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ಬೇಕಾಗಿತ್ತು. 2019 ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಇದನ್ನ ಅನೌನ್ಸ್ ಮಾಡಿದ್ರು. 2020 ಪ್ರಧಾನಮಂತ್ರಿಗಳು ಚೇರ್ ಮಾಡಿದಂತ ಕ್ಯಾಬಿನೆಟ್ ನಲ್ಲಿ BSRP ಕ್ಲಿಯರ್ ಆಯಿತು. 2022 BSRPಯ 4 ಕಾರಿಡಾರ್ಗಳಿಗೆ 148 ಕೋಟಿ ರೂಪಾಯಿಯ 148 ಕಿಲೋಮೀಟರ್ನ ಕಾರಿಡಾರಿಗೆ ಶಂಕುಸ್ಥಾಪನೆ ಕೂಡ ಆಯಿತು. ಇದರಲ್ಲಿ ಅಶ್ವಿನಿ ವೈಷ್ಣವ್ ಅವರ ಜೊತೆಗೆ ನಡೆದಂತ ಪದೇ ಪದೇ ಮೀಟಿಂಗ್ಗಳು, ನಿರ್ಮಲಾ ಸೀತಾರಾಮನ್ ಅವರ ಹತ್ರ ಇದನ್ನ ಸ್ಯಾಂಕ್ಷನ್ ಮಾಡಿಕೊಡಿ ಅನ್ನೋದಕ್ಕೆ ಬಜೆಟ್ ನಲ್ಲಿ ಸೇರಿಸಿ ಅನ್ನೋದಕ್ಕೆ ಮಾಡಿದಂತ ರಿಕ್ವೆಸ್ಟ್ಗಳು, ಸುರೇಶ್ ಅಂಗಡಿ ಅವರು ಪಾಪ ಇವತ್ತಿಲ್ಲ, ಬಟ್ ಸುರೇಶ್ ಅಂಗಡಿ ಅವರು ಇದ್ದಂತ ಟೈಮ್ ನಲ್ಲಿ ಬೆಂಗಳೂರಿನ ಸಬರ್ಬನ್ ರೈಲ್ ಪ್ರಾಜೆಕ್ಟ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸುರೇಶ್ ಅಂಗಡಿ ಅವರು ಅದಕ್ಕೆ ಪುಷ್ ಮಾಡಿದ್ರು. ವಿತ್ ಗ್ರಾಟಿಟ್ಯೂಡ್ ಬೆಂಗಳೂರಿನವ್ರು ನಾವು ಅದನ್ನ ನಾಪಿಸ್ಕೊಳ್ಬೇಕು. ಪಿಯೂಷ್ ಗೋಯಲ್ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಅದನ್ನ ನಾವು ಪುಷ್ ಮಾಡಿದ್ವಿ. ರೈಡ್ ನ ಅಧಿಕಾರಿಗಳು ಮತ್ತೆ ಅಲ್ಲಿನ ಬೋರ್ಡ್ ನ ಅಧಿಕಾರಿಗಳ ಜೊತೆಗೆ ಇದನ್ನ ಪುಷ್ ಮಾಡಿ ಸುಮಾರು 26 ಮೀಟಿಂಗ್ಗಳನ್ನ ಫ್ರಮ್ ದ ಟೈಮ್ ಐ ಗಾಟ್ ಎಲೆಕ್ಟೆಡ್ ಟು ದ ಟೈಮ್ ಇಟ್ ವಾಸ್ ಅನೌನ್ಸ್ಡ್ 26 ಬೇರೆ ಬೇರೆ ಮೀಟಿಂಗ್ ಗಳನ್ನ ಸ್ಟೇಕ್ ಹೋಲ್ಡರ್ ಜೊತೆಗೆ ಅಫಿಷಿಯಲ್ ಜೊತೆಗೆ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ನ ಪುಷ್ ಮಾಡೋದಕ್ಕೋಸ್ಕರ ಮಾಡಿದ್ದು. ಇವತ್ತೀಗಾಗಲೇ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ನ ಕಾರಿಡಾರ್ 2 ಕೆಲಸ ಪ್ರಾರಂಭ ಆಗಿದೆ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣವರೆಗೆ. ಮೊನ್ನೆ ಅಶ್ವಿನಿ ವೈಷ್ಣವ್ ಅವರು ಬಂದು ಅದನ್ನ ಇನ್ಸ್ಪೆಕ್ಷನ್ ಕೂಡ ಮಾಡಿದ್ರು. ಅದನ್ನ ವೇಗ ಕೊಡುವಂತ ಕೆಲಸಗಳು ನಡೀತಾ ಇದೆ. ನಾವು ಇನ್ನೊಂದು ಸಜೆಸ್ಟ್ ಮಾಡಿರುವಂತದ್ದು ಅಂದ್ರೆ ಸಬರ್ಬನ್ ರೈಲು ಒರಿಜಿನಲಿ ಪ್ಲಾನ್ ಮಾಡಿದಾಗ ಅದು ಇದ್ದಿದ್ದೇನೆ ಸಬರ್ಬನ್ ಕನೆಕ್ಟ್ ಮಾಡಬೇಕು ಅಂತ. ಬಟ್ ಈಗಾಗಲೇ ಆ ಸಬರ್ಬ್ಗಳು ಒಂದ್ ರೀತಿ ಅರ್ಬನ್ ಆಗೋಗಿರೋದ್ರಿಂದ ನಿಜವಾದ ಅರ್ಥದ ಸಬರ್ಬನ್ ರೈಲನ್ನು ಇವತ್ತು ಬೆಂಗಳೂರಿಗೆ ನಾವು ಮಾಡಬೇಕಾಗಿರುವಂತ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ವಿ ಹ್ಯಾವ್ ಸಜೆಸ್ಟೆಡ್ ಫಾರ್ ಎಕ್ಸ್ಟೆನ್ಷನ್ ಆಫ್ BSRP ಟು ದೀಸ್ ಸಿಟೀಸ್. ಈಗ ಚಿಕ್ಕಬಳ್ಳಾಪುರ, ಹೊಸೂರು, ರಾಮನಗರ, ತುಮಕೂರು, ದೊಡ್ಡಬಳ್ಳಾಪುರ ಈ ಊರುಗಳಿಗೆ ಸಬರ್ಬನ್ ಅನ್ನು ಎಕ್ಸ್ಟೆಂಡ್ ಮಾಡಿ ಅನ್ನುವಂತ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದೆ. ಇತ್ತೀಚೆಗೆ ನೀವು ಪೇಪರ್ಗಳಲ್ಲಿ ಗಮನಿಸಿರ್ತೀರಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಮೆಟ್ರೋನ ನೀವು ಕನಕ್ಪುರಕ್ಕೆ ಎಕ್ಸ್ಟೆಂಡ್ ಮಾಡಿ ಅನ್ನುವಂತ ಒಂದು ಪ್ರಪೋಸಲ್ ನ ಕೊಡ್ತಾ ಇದ್ದಾರೆ. ಮೆಟ್ರೋ ಬೈ ದ ನೇಮ್ ಆಫ್ ಇಟ್ ಪ್ರಾಜೆಕ್ಟ್ ನ ಹೆಸರಲ್ಲೇನೆ ಇರುವಂತದ್ದು ಕೇವಲ ಸಿಟಿ ಒಳಗಡೆ ಇರೋದನ್ನ ಕೇಟರ್ ಮಾಡಕ್ ಇರುವಂತದ್ದು. ನಿಮಗೆ ಸಬರ್ಬ್ ಕನೆಕ್ಟ್ ಮಾಡೋದಕ್ಕೆ ಇರಬೇಕಾಗಿರುವಂತದ್ದು ಸಬರ್ಬನ್ ರೈಲ್. ಸೊ ನಾನು ಮೆಟ್ರೋ ಎಕ್ಸ್ಟೆನ್ಷನ್ ಹೊಸಕೋಟೆಗಿರ್ಬೋದು, ಮೆಟ್ರೋ ಎಕ್ಸ್ಟೆನ್ಷನ್ ಕನಕ್ಪುರಕ್ಕಿರ್ಬೋದು, ಆಸ್ ಅ ಪಾರ್ಟಿ ಅಂಡ್ ಆಸ್ ಅನ್ MP ನಾನು ವಿರೋಧ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಆನ್ ದಿಸ್ ಪ್ರಿನ್ಸಿಪಲ್ ಗ್ರೌಂಡ್ ದಟ್ ಮೆಟ್ರೋ ಇಸ್ ಪ್ರೈಮರಿಲಿ ಮೆಂಟ್ ಫಾರ್ ಡಿಕಂಜೆಸ್ಟಿಂಗ್ ದ ಕೋರ್ ಏರಿಯಾಸ್ ಆಫ್ ಅ ಸಿಟಿ. ಅಂಡ್ ಸಿಟಿ ಹೊರಗಡೆ ಇರುವಂತಹ ಸಬರ್ಬನ್ ಕನೆಕ್ಟ್ ಮಾಡಬೇಕು ಅಂದ್ರೆ ನಿಮಗೆ ಸಬರ್ಬನ್ ರೈಲ್ ಇರಬೇಕು. ಆ ಸಬರ್ಬನ್ ರೈಲ್ ಎಕ್ಸ್ಟೆನ್ಷನ್ ಅನ್ನು ನಾವಾಗಲೇ ಇವಾಗ ರೈಡ್ ಇಂದನೂ ಪ್ರಪೋಸಲ್ ನ ಕಳಿಸಿದೀವಿ. ಇದನ್ನು ಕೂಡ ತಗೊಂಡು ಬಂದಿದೆ. ಮಾಧ್ಯಮದವರ ಸಪೋರ್ಟ್ ಈ ಕಾಸಿಗೆ ಬೇಕಾಗಿದೆ. ಯಾಕೆಂದ್ರೆ ಮೆಟ್ರೋ ವರ್ಸಸ್ ಸಬರ್ಬನ್ ನೀವು ಕಾಸ್ಟ್ ನೋಡಿದ್ರೆ ಮೆಟ್ರೋ ತುಂಬಾ ಹೈ ಕಾಸ್ಟ್ ಇರುವಂತಹ ಪ್ರಾಜೆಕ್ಟ್. ಸಬರ್ಬನ್ ಅದನ್ನೇ ಕಡಿಮೆ ಕಾಸ್ಟ್ ಅಲ್ಲಿ ಆಗುತ್ತೆ, ಎಕ್ಸಿಸ್ಟಿಂಗ್ ಲೈನ್ ಗಳಲ್ಲಿ ಆಗುತ್ತೆ. ಮೆಟ್ರೋನ ನಾವು ಸ್ಟ್ರಾಟಜಿಕ್ ಆಗಿ ಸಿಟಿ ಒಳಗಡೆ ಇರುವಂತಹ ಏರಿಯಾನ ಕಂಜೆಷನ್ ನ ಕಡಿಮೆ ಮಾಡಕ್ ಬಳಸಬೇಕೇ ಹೊರತು ಕನಕ್ಪುರಕ್ಕೆ, ಹೊಸಕೋಟೆಗೆ, ಚಿಕ್ಕಬಳ್ಳಾಪುರಕ್ಕೆ, ದೊಡ್ಡಬಳ್ಳಾಪುರಕ್ಕೆ ಬಳಸುವಂತದ್ದು ಮೆಟ್ರೋ ದಟ್ ಇಸ್ ನಾಟ್ ದಿ ಜಸ್ಟ್ ಯೂಸ್ ಆಫ್ ಪಬ್ಲಿಕ್ ಮನಿ. ಆ ಕಾರಣಕ್ಕೋಸ್ಕರ ಈ ಎಕ್ಸ್ಟೆನ್ಷನ್ ಕೂಡ ಮಾಡಲಾಗಿದೆ. ಇನ್ನೊಂದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೈಡ್ ಅನ್ನುವಂಥ ಏನು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಇದೆ, ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಒಂದು ಜಾಯಿಂಟ್ SPV ಅದು. The last few months I have been continuously advocating for a full-time managing director, full-time head for ride and also for metro. ಸೊ ನಾನು ಮೆಟ್ರೋಗೆ ನೀವುಗಳೆಲ್ಲ ಬಂದಿದ್ರಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸರ್ಕಾರಕ್ಕೆ ಬಹಳ ಸರಿ ತಾಕೀತ್ ಮಾಡಿದ್ಮೇಲೆ ಮೆಟ್ರೋಗೆ ಇವಾಗ ಫುಲ್ ಟೈಮ್ MD ಬಂದಿದ್ದಾರೆ. ಬಟ್ ಇವತ್ತಿಗೂ ಕೂಡ ರೈಡ್ಗೆ ಫುಲ್ ಟೈಮ್ MD ಇಲ್ಲ. ಇನ್ನೊಂದು ಏನಾಗಿದೆ ಅಂತಂದ್ರೆ ತಾವುಗಳು ನಾನು ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅಪ್ರಿಶಿಯೇಟ್ ದಿಸ್ ಪಾಯಿಂಟ್. ರೈಡ್ ಏನಿದೆ ಇಟ್ ಇಸ್ ಅ ರೈಲ್ವೆ ಪ್ರಾಜೆಕ್ಟ್ ಅಂಡ್ ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಟೆಕ್ನಿಕಲ್ ಎಕ್ಸ್ಪರ್ಟೀಸ್. ನಾವು ಪ್ರತಿ ಸತಿನೂ ಕೂಡ ಜನರಲ್ ನಾಲೆಡ್ಜ್ ಇರುವಂತಹ ಜನರಿಕ್ ಎಕ್ಸ್ಪರ್ಟೀಸ್ ಇರುವಂತಹ IAS ಆಫೀಸರ್ಸ್ ಗಳನ್ನೇ ರೈಡ್ಗೆ ತೆಗೆದುಕೊಂಡು ಬಂದು ಹಾಕಿದ್ರೆ ನಮಗೆ ರೈಡ್ ನಲ್ಲಿ ಈ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುವಂತಹ ಲೀಡರ್ಶಿಪ್ ನಮಗೆ ಸಿಗ್ತಾ ಇಲ್ಲ. ಈಗ ಉದಾಹರಣೆಗೆ ಈಗಿರುವಂತ MD ಇದ್ದಾರೆ, ಈ ಹಿಂದಿನ ಅವರ ಟೆನ್ಯೂರ್ ಅಲ್ಲಿ ಶಿ ವಾಸ್ ಸೆಕ್ರೆಟರಿ ಟು ಕನ್ನಡ ಅಂಡ್ ಕಲ್ಚರ್, ಅದ್ರ ಹಿಂದೆ ಇನ್ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು. ಇವತ್ತು ಸಡನ್ ಆಗಿ ನೀವು ಅವರಿಗೆ ರೈಲ್ವೆ ಟೆಕ್ನಿಕ್ಯಾಲಿಟಿಲಿ ಬಂದು ಅದನ್ನ ಹೆಡ್ ಮಾಡಿ ಅಂತಂದ್ರೆ
ನ್ಯಾಚುರಲಿ ಆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋದಿಲ್ಲ. ನಾಟ್ ಟು ಟೇಕ್ ಅವೇ ದಿ ಕಾಂಪಿಟೆನ್ಸ್ ಆಫ್ ದಟ್ ಆಫೀಸರ್ ಇನ್ ಎನಿ ವೇ, ಬಟ್ ವಿ ನೀಡ್ ಟೆಕ್ನಿಕಲಿ capable officers to head these kind of organizations. So this is still a work in progress. I have been still working to impress the state government to appoint a full-time MD for K-Ride. ಇದು ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು, ಯಾಕೆಂದ್ರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಬೆಂಗಳೂರು. ಇನ್ನು ಬೆಂಗಳೂರಿಗೆ ಎಲೆಕ್ಟ್ರಿಕ್ ಬಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಫ್ ಲೈನು ಬಸ್ಗಳು ಸುಮಾರು 35-40 ಲಕ್ಷ ಜನ ಬೆಂಗಳೂರಿನಲ್ಲಿ BMTC ಬಸ್ಗಳಲ್ಲಿ ಪ್ರತಿದಿನ ಓಡಾಡ್ತಾರೆ. ಆದ್ರೆ ದಿಸ್ ವಿಲ್ ಕಮ್ ಆಸ್ ಅ ಶಾಕಿಂಗ್ ನ್ಯೂಸ್ ಟು ಯು. ಆಲ್ಮೋಸ್ಟ್ ಕಳೆದ 10 ವರ್ಷದಿಂದ ಬೆಂಗಳೂರಿನ BMTCಯ ಫ್ಲೀಟ್ ಸೈಜ್ ಏನಿದೆ ಅದು ಪ್ರಿಟಿ ಮಚ್ ಹ್ಯಾಸ್ ರಿಮೈನ್ ಸ್ಟಾಗ್ನೆಂಟ್. ಅದು 6000ದಿಂದ 6400 ಮಧ್ಯದಲ್ಲೇನೆ ಬೆಂಗಳೂರಿನ BMTCಯ ಫ್ಲೀಟ್ ಸೈಜ್ ಇದೆ. ಅದನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಫೇಮ್ ಸ್ಕೀಮ್ ನ ಯೋಜನೆಯಲ್ಲಿ ಬೆಂಗಳೂರಿಗೆ 1500ಕ್ಕೂ ಹೆಚ್ಚು ಇ ಬಸ್ಗಳನ್ನ ಸ್ಯಾಂಕ್ಷನ್ ಮಾಡಿಸಲಾಗಿದೆ. ಬೆಂಗಳೂರಿಗೆ ಅಂತ ಕೊಟ್ಟಿರುವಂತಹ 1500 ಇ ಬಸ್ಗಳು ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಡೀಸೆಲ್ ಬಸ್ಸಿಗೆ ಈ ಬಸ್ಸಿಗೆ ಕಂಪೇರ್ ಮಾಡಿದ್ರೆ 45% ಅಷ್ಟು ಎಮಿಷನ್ಗಳು ಈ ಎಲೆಕ್ಟ್ರಿಕ್ ಬಸ್ಗಳಿಂದ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡಬಹುದು, ಈಗಾಗಲೇ 390 ಬಸ್ಗಳು ಈ ಬಸ್ಗಳು ಬೆಂಗಳೂರಿನಲ್ಲಿ ಆಗಲೇ ಚಲಿಸ್ತಾ ಇದ್ದಾವೆ. 3 ಲಕ್ಷ ಜನ ಈಗಾಗಲೇ ಬೆಂಗಳೂರಿನಲ್ಲಿ ಈ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಸಬರ್ಬನ್ ರೈಲ್ಗೂ ಕೂಡ ಕೇಂದ್ರ ಸರ್ಕಾರ 17,000 ಕೋಟಿ ರೂಪಾಯಿಲಿ ಸ್ಯಾಂಕ್ಷನ್ ಕೊಟ್ಟರು. ಈ ಬಸ್ಗಳಲ್ಲೂ ಕೂಡ ಫೇಮ್ನ ಈ ಬಸ್ಗಳಲ್ಲಿ ಸುಮಾರು 390 ವೆಹಿಕಲ್ಗಳಿಗಾಗಲೇ ಬಂದಿದೆ. 1500ಕ್ಕೂ ಹೆಚ್ಚು ವೆಹಿಕಲ್ಗಳು ಬೆಂಗಳೂರಿಗೆ ಸ್ಯಾಂಕ್ಷನ್ ಆಗಿದೆ. ಇನ್ನು ನಿಮ್ಗೆ ಇದು ಗೊತ್ತಿದೆ, ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಬೆಂಗಳೂರಿನ ಟ್ರಾಫಿಕ್ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ, ನೀವೆಲ್ಲ ನನಗಿಂತ ಜಾಸ್ತಿ ವರ್ಷ ಬೆಂಗಳೂರಿನಲ್ಲಿ ಇರೋದ್ರಿಂದ ಹಿರಿಯರು ನಿಮಗೆ ಗೊತ್ತಿದೆ, ಬೆಂಗಳೂರಿನ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ನ ಕನೆಕ್ಟ್ ಮಾಡುವಂತಹ ಹೈವೇಗಳೇನಿದೆ ಅದ್ಯಾವುದೋ ಒಂದು ಸರ್ಕ್ಯುಲರ್ ಹೈವೇ ನಮ್ಮಲ್ಲಿಲ್ಲ. ಸೊ ನಿಮಗೆ ಹೊಸೂರಿಂದ ಯಾವುದೋ ಒಂದು ವೆಹಿಕಲ್ ಬಂದು, ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಹೊಸೂರಿನಿಂದ ಬಂದು ಅವ್ರು ಬಳ್ಳಾರಿ ರೋಡಿಗೆ ಹೋಗಬೇಕು ಅಂದ್ರೆ ಅವ್ರು ಸಿಟಿ ಒಳಗಿಂದನೇ ಹೋಗಬೇಕಾಗತ್ತೆ. ಅದೇ ತರ ಈಗ ಮೈಸೂರಿನಿಂದ ಬಂದು ತುಮಕೂರಿಗೆ ಹೋಗಬೇಕು ಅಂದ್ರೂ ಕೂಡ ಅವ್ರು ಸಿಟಿ ಒಳಗಡೆಯಿಂದನೇ ಬರಬೇಕಾಗತ್ತೆ. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಅಬೌಟ್ 30% ಆಫ್ ದ ಟ್ರಾಫಿಕ್ ಇನ್ಸೈಡ್ ದ ಸಿಟಿ ಇಸ್ ಟ್ರಾನ್ಸಿಟರಿ ಟ್ರಾಫಿಕ್. ಸೊ ಅಂದ್ರೆ ಈ ಒಂದ್ ಕಡೆಯಿಂದ ಬಂದು ಇನ್ನೊಂದ್ ಕಡೆಗೆ ಹೋಗಬೇಕಾಗಿರುವಂತದ್ದು ಅನಿವಾರ್ಯವಾಗಿ ಬೆಂಗಳೂರಿನ ಒಳಗಡೆ ಹೋಗಬೇಕಾಗಿರುವಂತದ್ದು ಅವ್ರಿಗೆ ಬಂದಿದೆ. ಸೊ ಈ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಪ್ರಾಜೆಕ್ಟ್ ಅನ್ನ ನಾವು 2019 ನಲ್ಲಿ ಪ್ರಪೋಸ್ ಮಾಡಿದ್ವಿ. ಬೆಂಗಳೂರಿನ ಕನೆಕ್ಟ್ ಆಗುವಂತ ಎಂಟ್ರಿ ಅಂಡ್ ಎಕ್ಸಿಟ್ ಆಫ್ ಆಲ್ ನ್ಯಾಷನಲ್ ಹೈವೇಸ್ ಅನ್ನ ಕನೆಕ್ಟ್ ಮಾಡುವಂತ ಒಂದು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಪ್ರಾಜೆಕ್ಟ್ ಅನ್ನ ಬೆಂಗಳೂರಿಗೆ ನಾವು ಮಾಡಬೇಕು ಅಂತ. ಇದನ್ನ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋ ಕಾರಣಕ್ಕೆ ನೇರವಾಗಿ NHAI ಇಂದ ಮಾಡಿಸಿದ್ರಿಂದ 15,000 ಕೋಟಿ ಇದಕ್ಕೆ ಸ್ಯಾಂಕ್ಷನ್ ಆಯಿತು. 2022ನೇ ಇಸ್ವಿಲಿ 2 ವರ್ಷದ ಹಿಂದೆ ಪ್ರಧಾನ ಮಂತ್ರಿಗಳು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಈಗ ಆಗ್ಲೇನೆ STRR ನ 2 ಸ್ಟ್ರೆಚ್ಗಳು ಕಂಪ್ಲೀಟ್ ಆಗಿದೆ. ಎಲೆಕ್ಷನ್ಗಿಂತ ಮುಂಚೆ ಇದನ್ನ ಅಧಿಕೃತ ಉದ್ಘಾಟನೆ ಮಾಡುವಂತದಕ್ಕೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಇದಕ್ಕೆ ನಿತಿನ್ ಗಡ್ಕರಿ ಅವ್ರ ಜೊತೆಗೆ ಹಲವಾರು ಮೀಟಿಂಗ್ಗಳಾದವು, ಪ್ರಪೋಸಲ್ಗಳನ್ನ ಕೊಟ್ಟು ಅದನ್ನ ಕಂಪ್ಲೀಷನ್ ಮಾಡಿಸೋದ್ರವರೆಗೆ ಅಧಿಕಾರಿಗಳ ಜೊತೆಗೆ ಇದರ ಏನು ಡೆವಲಪ್ಮೆಂಟ್ ನ ಅದರ ಪ್ರೋಗ್ರೆಸ್ ನ ಮಾನಿಟರ್ ಮಾಡುವಂತ ಹಲವಾರು ಮೀಟಿಂಗ್ಗಳಾಯ್ತು, ಇನ್ಸ್ಪೆಕ್ಷನ್ಗಳನ್ನಾಯ್ತು. ಸೊ ಇವೆಲ್ಲವೂ ಸೇರಿ ಇವತ್ತು BML ಇದು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಪ್ರಾಜೆಕ್ಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಇನ್ನೊಂದು, ಬೆಂಗಳೂರಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಜಾಸ್ತಿ ಬಳಕೆ ಮಾಡುವಂತಹ ದೃಷ್ಟಿಯಿಂದ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮಲ್ಲಿ BMTC, BMRCL, ಟ್ರಾಫಿಕ್ ಪೊಲೀಸು, KSRTC, ನಮ್ಮ ಸಬರ್ಬನ್, ಮೆಟ್ರೋ ಈ ಎಲ್ಲವೂ ಬೇರೆ ಬೇರೆ ಅಥಾರಿಟೀಸ್ಗಳಿದೆ. ಡಲ್ಟ್ ಅಂತ ಮತ್ತೊಂದು ಆರ್ಗನೈಸೇಷನ್ ಇದೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ಕೋಆರ್ಡಿನೇಷನ್ ಇಲ್ದಲೇ ಇದ್ದಂತಹ ಕಾರಣಕ್ಕೆ ಒಂದು ಕಾಮನ್ ಏಜೆನ್ಸಿ ಬರಬೇಕು ಅಂತ ಸಾಕಷ್ಟು ಜನ ಸಿವಿಲ್ ಸೊಸೈಟಿಯವರು ಡಿಮ್ಯಾಂಡ್ ಮಾಡ್ತಾ ಇದ್ರು. I took up that issue and we pushed for this BMLTA Act. So ಇವತ್ತು ನಮ್ಮ ಸರ್ಕಾರ ಇದ್ದಾಗ BMLTA ಕಾನೂನನ್ನ ನಾವು ಪಾಸ್ ಮಾಡಿದ್ವಿ, ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಆಕ್ಟ್ ಅಂತ. ಬಟ್ ಬೇಜಾರ್ ಏನು ಅಂತಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 8 ತಿಂಗಳಾದ್ಮೇಲೂ ಕೂಡ BMLTAಗೆ ಇವತ್ತಿಗೂ ಕೂಡ ಒಬ್ರು ಚೇರ್ಪರ್ಸನ್ ಅನ್ನು ಅಪಾಯಿಂಟ್ ಮಾಡಿಲ್ಲ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಎಲ್ಲಾ ಪ್ಯಾರಾಸ್ಟಾಟಲ್ಸ್ಗಳು ದೇ ಹ್ಯಾವ್ ಟು ವರ್ಕ್ ಇನ್ ಅ ಕೋಆರ್ಡಿನೇಟೆಡ್ ಫ್ಯಾಷನ್ ಟು ಬ್ರಿಂಗ್ ರಿಸಲ್ಟ್ಸ್. ಈ ಕೋಆರ್ಡಿನೇಷನ್ ಇಲ್ದಲೇ ಇರೋದ್ರಿಂದ ಬೆಂಗಳೂರಿನ ಎಷ್ಟೋ ಸಮಸ್ಯೆಗಳು ಇವತ್ತು ಉಲ್ಬಣಗೊಂಡಿದೆ. ಅದನ್ನ ಅಡ್ರೆಸ್ ಮಾಡುವಂತ ದೃಷ್ಟಿಯಿಂದ ವಿ ಹ್ಯಾವ್ ಪಾಸ್ ದಿಸ್ BMLTA ಆಕ್ಟ್. ಐ ವಾಸ್ ಕಂಟಿನ್ಯೂಸ್ಲಿ ಅಟ್ ದ ಫೋರ್ ಫ್ರಂಟ್
championing for this act. Adivattu pass agide, but now the challenge is to get a chairperson appointed to BMLTA. And these are all just occasions where I have constantly been advocating public transport, metro ge ಹೆಚ್ಚು funds, extension of metro, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಸಮಸ್ಯೆ, ಅದನ್ನೇ ನಾವು ಅಡ್ರೆಸ್ ಮಾಡಬೇಕಾಗಿರೋದು. ಇನ್ನು ನಾನು MP ಆದ ನಂತರದಲ್ಲಿ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೆಕೆಂಡ್ ಟರ್ಮ್ ನಲ್ಲಿ ಬೆಂಗಳೂರಿಗೆ 73 ಕಿಲೋಮೀಟರ್ ಮೆಟ್ರೋ ಎಕ್ಸ್ಟೆನ್ಷನ್ ಸ್ಯಾಂಕ್ಷನ್ ಆಗಿರುವಂಥದ್ದು. 2014 ಅಲ್ಲಿ ಬೆಂಗಳೂರಿನಲ್ಲಿದ್ದಂತಹ ಮೆಟ್ರೋ ಕವರೇಜು 7 ಕಿಲೋಮೀಟರ್. ಇವತ್ತು ಕಂಪ್ಲೀಟೆಡ್ ಮೆಟ್ರೋ ಕವರೇಜ್ 73, ಸ್ಯಾಂಕ್ಷನ್ಡ್ ಆಗಿರುವಂತದ್ದು 73.92. ಇದು ಕಳೆದ 5 ವರ್ಷದಲ್ಲಿ ಬೆಂಗಳೂರಿಗೆ ಸ್ಯಾಂಕ್ಷನ್ ಆಗಿರುವಂತಹ ಮೆಟ್ರೋ ಕವರೇಜ್. ಇದರಲ್ಲಿ ಪ್ರಮುಖವಾಗಿ ಯಾವುದು ಅಂತಂದ್ರೆ ನಮ್ಮ ನಮ್ಮ ಸಿಲ್ಕ್ ಬೋರ್ಡ್ ನಿಂದ KR ಪುರಂ ವರೆಗೆ, KR ಪುರಂ ಇಂದ ಏರ್ಪೋರ್ಟ್ಗೆ ಹೋಗ್ತಾ ಇರುವಂತಹ 2A ಮತ್ತೆ 2B ಇದು ಮೆಟ್ರೋ ಪ್ರಾಜೆಕ್ಟ್ಗಳು ಅಪ್ರೂವಲ್ ಆಗಿದ್ದು. ಇಟ್ ಇಸ್ ಅಗೈನ್ ಅಟ್ ಅ ಕಾಸ್ಟ್ ಆಫ್ 17,000 crores ಈ ಪ್ರಾಜೆಕ್ಟ್ ಇದಾಗಿದ್ದು. ಇದರಲ್ಲಿ ನೀವು ನೋಡೋ ಹಾಗೆ ನಾನು ಎಲೆಕ್ಟ್ ಆದ ಆಲ್ಮೋಸ್ಟ್ 1-2 ತಿಂಗಳಲ್ಲೇನೆ ಇದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ರಿ. 27/10/2019 ಇಂದ ಆಗ ಹರ್ದೀಪ್ ಸಿಂಗ್ ಪುರಿ ಅವರೇ ಆಗ್ಲೂ ಕೂಡ ಮಿನಿಸ್ಟರ್ ಆಗಿದ್ದು. ಆಗಿಂದ ಈ 2A 2Bಗೆ ನಮ್ಮ ಪ್ರಯತ್ನ ಪ್ರಾರಂಭ ಆಗಿತ್ತು. ವೈ ದಿಸ್ ಇಸ್ ಸೋ ಕ್ರೂಷಿಯಲ್ ಅಂತಂದ್ರೆ, ನಮ್ಮ ಔಟರ್ ರಿಂಗ್ ರೋಡ್ ಏನಿದೆ, ಔಟರ್ ರಿಂಗ್ ರೋಡ್ ಇಸ್ ಜಸ್ಟ್ ಅಬೌಟ್ 17 ಕಿಲೋಮೀಟರ್ಸ್ ಇನ್ ಡಿಸ್ಟೆನ್ಸ್. ಬಟ್ ಆ 17 ಕಿಲೋಮೀಟರ್ಸ್ ಅಲ್ಲಿ ದೇಶದ 32% IT ರೆವೆನ್ಯೂ ಜನರೇಟ್ ಆಗುತ್ತೆ. ಅಂಡ್ ಪ್ರತಿ ದಿವಸ ಗಂಟೆಗಟ್ಟಲೆ ಅಲ್ಲಿ ಜನ ಇವತ್ತು ಮೆಟ್ರೋ ಇಲ್ದಲೆ ಅಲ್ಲಿಗೆ ಆಫೀಸ್ ಹೋಗುವಂತವ್ರು ದೇ ಆರ್ ಸ್ಟಕ್ ಇನ್ ಟ್ರಾಫಿಕ್. ಅದಕ್ಕೆ ದಿಸ್ 2A 2B ಸಚ್ ಅ ಕ್ರೂಷಿಯಲ್ ಪ್ರಾಜೆಕ್ಟ್. ಅದಿವಾಗ ಅಪ್ರೂವಲ್ ಆಗಿದೆ. ಫಿಸಿಕಲ್ ಕೆಲಸ ಕೂಡ, ಸಿವಿಲ್ ಕೆಲಸಗಳು ಕೂಡ 55% ಈಗಾಗಲೇ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಸೊ 2026ಗೆ ಈ 2A 2B ವಿಲ್ ಬಿ ರಿಯಾಲಿಟಿ. ಅಂಡ್ ನಮ್ಮ ಸಿಲ್ಕ್ ಬೋರ್ಡ್ ಇಂದ ನೀವು ಮೆಟ್ರೋ ಹತ್ತಿದ್ರೆ ನೀವೊಂದು 40 ನಿಮಿಷದ ಒಳಗಡೆ ನೇರವಾಗಿ ಏರ್ಪೋರ್ಟ್ ತಲುಪಬಹುದು. ಸೊ ಇದು ಬೆಂಗಳೂರಿಗೆ ಈ ಟೈಮ್ನಲ್ಲಿ ಆಗಿರುವಂತಹ ಬಹಳ ದೊಡ್ಡ ಒಂದು ಕೊಡುಗೆ. ಇದರಲ್ಲಿ 18ಕ್ಕೂ ಹೆಚ್ಚು ಮೀಟಿಂಗ್ಗಳನ್ನ ಈ ಅಪ್ರೂವಲ್ಗೋಸ್ಕರ ಮಾಡಬೇಕಾಯ್ತು. ಇದರಲ್ಲಿ ಏನಾಯ್ತು, ಕ್ಯಾಬಿನೆಟ್ ಇಂದ ಕ್ಲಿಯರ್ ಆದ್ರೆ ಒಂದಿಷ್ಟು ಕ್ವೇರಿಗಳು ವಾಪಸ್ಸು ರೈಲ್ವೇಸ್ ಹತ್ರ ಹೋಗ್ತಾ ಇತ್ತು. ರೈಲ್ವೇಸ್ ಹತ್ರ ಹೋದ್ಮೇಲೆ ಒಂದಿಷ್ಟು ಕ್ವೇರಿಗಳು ನೀತಿ ಆಯೋಗ ಅವ್ರು ಹಾಕ್ತಾ ಇದ್ರು. ಸೊ ಅವಾಗ ಅಜಯ್ ಸೇಠ್ ಅವರು BMRCL ನ MD ಇದ್ರು. ಅವ್ರ ಜೊತೆಗೆ ಮಲ್ಟಿಪಲ್ ಮೀಟಿಂಗ್ಸ್ ಆಗ ಅಮಿತಾಬ್ ಕಾಂತ್ ಅವ್ರ ಜೊತೆಗೆ, ನೀತಿ ಆಯೋಗ ಎಕ್ಸ್ಪರ್ಟ್ ಜೊತೆಗೆ, ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆಗೆ ಮಾಡಿ ಫೈನಲಿ ಇದರ ಅಪ್ರೂವಲ್ ನಮಗೆ 2A 2Bಗೆ ಅಪ್ರೂವಲ್ ಸಿಕ್ತು. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಸುಮಾರು 55% ಸಿವಿಲ್ ಕೆಲಸಗಳು ಈಗಾಗಲೇ ಮುಗಿದೋಗಿದೆ. ಇನ್ನು ಮೆಟ್ರೋ ಫೇಸ್ 3 ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಮೆಟ್ರೋ ಪ್ರಾಜೆಕ್ಟ್ ನಮಗೆ. ಇದು ನಮ್ಮ ವೇಗಾ ಸಿಟಿ ಮಾಲ್ JP ನಗರದಿಂದ ಪ್ರಾರಂಭ ಆಗಿ ನಮ್ಮ ಕೆಂಗೇರಿ ಉಪನಗರದವರೆಗೆ ಕನೆಕ್ಟ್ ಆಗುವಂತಹ ಒಂದು ದೊಡ್ಡ ಸ್ಟ್ರೆಚ್. ಇಡೀ ಈಗ ನಾವು ಔಟರ್ ರಿಂಗ್ ರೋಡ್ ಅಂತ, ಇದು ನಮ್ಮ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ರಿಂಗ್ ರೋಡ್ ಏನಿದೆ, ಇಡೀ ರಸ್ತೆಯನ್ನು ಕವರ್ ಆಗುವಂಥದ್ದು ದೊಡ್ಡದಾಗಿರುವಂತಹ ಅರ್ಬನ್ ಇದು ಕಮರ್ಷಿಯಲ್ ಅಂಡ್ ರೆಸಿಡೆನ್ಷಿಯಲ್ ಏರಿಯಾನ ಕವರ್ ಆಗುವಂತಹ ಸ್ಟ್ರೆಚ್ ಇದು. ಈಗಾಗಲೇ ಇದು ಅಡ್ವಾನ್ಸ್ಡ್ ಸ್ಟೇಜ್ ನಲ್ಲಿ ಅಪ್ರೂವಲ್ ಇದೆ. ಇದಕ್ಕಾಗಲೇ ಸುಮಾರು ಒಂದು 3-4 ತಿಂಗಳಿಂದ ಸತತವಾಗಿ ಇದು ಹಿಂದೆ ಬಿದ್ದಾಗಿದೆ. ಇನ್ನೊಂದು 2-3 ವಾರಗಳಲ್ಲಿ ಈ ಮೆಟ್ರೋ ಫೇಸ್ 3ಗೂ ಕೂಡ ಕೇಂದ್ರ ಸರ್ಕಾರದ ಅಪ್ರೂವಲ್ ನಮಗೆ ಸಿಗುತ್ತೆ. ಈಗಾಗಲೇ BMRCL ನ ಅಧಿಕಾರಿಗಳು ಮೆಟ್ರೋ ಫೇಸ್ 3ಗೆ ಬೇಕಾಗಿರುವಂತಹ ಕೆಲಸಗಳನ್ನ ಈವನ್ ಪ್ರಯರ್ ಟು ದಿ ಅಪ್ರೂವಲ್, ಇನ್ ಆಂಟಿಸಿಪೇಷನ್ ಆಫ್ ದಿ ಅಪ್ರೂವಲ್ ಈಗಾಗಲೇ ಅವರು ಕೆಲಸಗಳು ಪ್ರಾರಂಭ ಮಾಡಿದ್ದಾರೆ. ಯುಟಿಲಿಟಿ ಶಿಫ್ಟಿಂಗ್ ಇರ್ಬೋದು, ಅಥವಾ ಅದರ ಅಲೈನ್ಮೆಂಟ್ ಗಳನ್ನ ಸ್ಟಡಿ ಮಾಡಿಸುವಂತಿರಬಹುದು, ಅದಕ್ಕೆ ಪ್ರೀ ಫಿಸಿಬಿಲಿಟಿ ಸ್ಟಡೀಸ್ ಇರ್ಬೋದು, ಇದನ್ನೆಲ್ಲದನ್ನ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಇದು ಕೂಡ ಬೆಂಗಳೂರು ಸೌತ್ ನ ಜನಕ್ಕೆ ದೊಡ್ಡ ಮಟ್ಟದಲ್ಲಿ ಮೆಟ್ರೋ ಇಡೀ ಕನೆಕ್ಟ್ ಆಗೋದ್ರಿಂದ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಸೌತ್ ನಲ್ಲಿ ಈ ಮೆಟ್ರೋ ಕನೆಕ್ಟಿವಿಟಿ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಈಗ ಪರ್ಪಲ್ ಲೈನ್ ಯಾವ ರೀತಿ ನಮಗೆ ದೊಡ್ಡ ಮಟ್ಟದ ಪರ್ಪಲ್ ಲೈನ್ ಅಂದ್ರೆ ರೆಸಿಡೆನ್ಷಿಯಲ್ ಏರಿಯಾದಿಂದ IT ಹಬ್ಬಿಗೆ ಕನೆಕ್ಟ್ ಮಾಡುವಂತದ್ದು ಇದೆಯೋ, ಅದೇ ತರ ನಮ್ಮ RV ರೋಡ್ ನಿಂದ ಅಂದ್ರೆ ಬಸವನಗುಡಿ ಜಯನಗರದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಕನೆಕ್ಟ್ ಮಾಡುವಂತ ತುಂಬಾ ಕ್ರೂಷಿಯಲ್ ಮೆಟ್ರೋ ಲೈನ್ ಇರುವಂತದ್ದು ಅಂದ್ರೆ ಯೆಲ್ಲೋ ಲೈನ್. ಈ ಯೆಲ್ಲೋ ಲೈನು 2016ರಲ್ಲಿ ಸ್ಟಾರ್ಟ್ ಆದಂತಹ ಪ್ರಾಜೆಕ್ಟ್. ಆದ್ರೆ ಬೇರೆ ಬೇರೆ ಚಾಲೆಂಜಸ್ ಗಳಿಂದಾಗಿ ಅದು ಡಿಲೇ ಆಗಿತ್ತು. ಸೊ ಈ 18 ಕಿಲೋಮೀಟರ್ ಇರುವಂತಹ
16 ಸ್ಟೇಷನ್ ಬರುವಂತ ಈ ಯೆಲ್ಲೋ ಲೈನ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು ಲಾಟ್ ಆಫ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್. ಅದರಲ್ಲಿ ಒಂದ್ 2-3 ಮಾತ್ರ ನಿಮಗೆ ಹೈಲೈಟ್ ಮಾಡ್ತೀನಿ. ಅದರಲ್ಲಿ ಈ ಟೀಟಾಗರ್ ರೈಲ್ವೆ ಸಿಸ್ಟಮ್ಸ್ ಅಂತ ಕಲ್ಕತ್ತಾದಲ್ಲಿರುವಂತಹ ಒಂದು ಕಂಪನಿಯವರು ದೇ ಆರ್ ಮೇಕಿಂಗ್ ದ ರೈಲ್ ಬಾಡೀಸ್. CRRC ಅಂತ ಒಂದು ಚೈನೀಸ್ ಕಂಪನಿ, ದೇ ಆರ್ ಮೇಕಿಂಗ್ ದ ಟ್ರೈನ್ ಸೆಟ್ಸ್. ಅಂಡ್ ಮೆಲ್ಕೋ ಅನ್ನುವಂತಹ ಒಂದು ಕಂಪನಿ, ದೇ ಆರ್ ಮೇಕಿಂಗ್ ದ ಸಾಫ್ಟ್ವೇರ್. BMRCL ನ ಅಧಿಕಾರಿಗಳ ಜೊತೆಗೆ ಈ ಎಲ್ಲ ಆರ್ಗನೈಸೇಷನ್ ಜೊತೆಗೆ ಒಂದು ಕೋಆರ್ಡಿನೇಷನ್ ಇರಲಿಲ್ಲ. ಅದೆಲ್ಲದನ್ನು ಒಂದು VCಗಳು ಮಾಡಿ ಅವರೆಲ್ಲರೂ ಕೂಡ ಒಂದೇ ಟೇಬಲ್ ತೆಗೆದುಕೊಂಡು ಬಂದು ಒಂದು ಬ್ರಾಡ್ ಟೈಮ್ ಲೈನ್ ಅಗ್ರಿ ಮಾಡಿ ವಿ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅಂಡ್ ಬಹಳಷ್ಟು ಜನ ಚೈನೀಸ್ ಇಂಜಿನಿಯರ್ಸ್ಗಳು ಇಲ್ಲಿಗೆ ಬಂದು ಅಸೆಂಬ್ಲಿ ಲೈನ್ ಸೆಟಪ್ ಮಾಡಬೇಕಾಗಿತ್ತು. ಅದಕ್ಕೆ ದೇರ್ ವಾಸ್ ಅ ಪ್ರಾಬ್ಲಮ್ ವಿತ್ ಪ್ರೊಕ್ಯೂರಿಂಗ್ ವೀಸಾಸ್ ಫಾರ್ ದೀಸ್ ಚೈನೀಸ್ ಇಂಜಿನಿಯರ್ಸ್. ಸೊ ಜೈಶಂಕರ್ ಅವರನ್ನ ಭೇಟಿ ಮಾಡಿ ಆ ವೀಸಾ ಕ್ಲಿಯರೆನ್ಸ್ ಗಳನ್ನ ಕೊಟ್ಟು 66 ಜನ ಚೈನೀಸ್ ಇಂಜಿನಿಯರ್ಸ್ BMRCLಗೆ ಬೆಂಗಳೂರಿಗೆ, 1 ಜನ ಟೀಟಾಗರಿಗೆ ಹೋಗುವಂತ ವ್ಯವಸ್ಥೆಗಳು ಕಲ್ಪಿಸಿದ್ವಿ. ಅಂಡ್ ಐ ರಿಯಲೈಸ್ ನಾನೇ ಫಿಸಿಕಲಿ ಟೀಟಾಗರ್ಗೆ ಹೋಗಿ ಕಲ್ಕತ್ತಾದಲ್ಲಿ ಆ ಅಸೆಂಬ್ಲಿ ಲೈನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಇನ್ನೇನು ಅಸಿಸ್ಟೆನ್ಸ್ ಬೇಕು ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ಇನ್ನಷ್ಟು ಬೇಗ ಅದಕ್ಕೆ ತೆಗೆದುಕೊಂಡು ಬರೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಐ ವಿಸಿಟೆಡ್ ಟೀಟಾಗರ್. ದಿಸ್ ಪಿಕ್ಚರ್ ದಟ್ ಯು ಸಿ ಹಿಯರ್ ಇಸ್ ಫ್ರಮ್ ದ ಟೀಟಾಗರ್ ಫ್ಯಾಕ್ಟರಿ ಇನ್ ಕೋಲ್ಕತ್ತಾ. ಅಲ್ಲಿ ಅವರನ್ನ ಮಾಡಿ ನೌ ವಿ ಹ್ಯಾವ್ ಸೆಟ್ ಅಪ್ ಅ ಟೈಮ್ ಲೈನ್. ಸೊ ವೈ ದಿಸ್ ಇಸ್ ಕ್ರೂಷಿಯಲ್ ಅಂತಂದ್ರೆ, ಈಗ ನೀವೇ ನಿಮ್ಮ ಪೇಪರ್ಗಳಲ್ಲಿ ಮತ್ತೆ ಟಿವಿಗಳಲ್ಲಿ ಕವರ್ ಮಾಡಿದ್ದೀರಿ. ಬೆಂಗಳೂರಿನ ಪರ್ಪಲ್ ಲೈನು ಪೀಕ್ ಅವರ್ ನ ಟೈಮ್ ನಲ್ಲಿ 10 ನಿಮಿಷಕ್ಕೊಂದ್ಸತಿ ಓಡಾಡ್ತಾ ಇದೆ. ಅಂಡ್ ನೀವು ಯಾವಾಗ ಹೋದ್ರೂ ಪೀಕ್ ಅವರ್ ಅಲ್ಲಿ ಭಯಂಕರ ಟ್ರಾಫಿಕ್ ಇರುತ್ತೆ, ನಿಮಗೆ ಒಳಗಡೆ ನಿಂತ್ಕೊಳ್ಳಿಕ್ಕೂ ಜಾಗ ಇರೋದಿಲ್ಲ. ಅದು ನಾವು ಅಡ್ರೆಸ್ ಮಾಡಬೇಕು ಅಂತಂದ್ರೆ ನಮಗೆ ಟೀಟಾಗರ್ ನಿಂದ ನಮಗೆ ಹೆಚ್ಚು ರೇಕ್ಸ್ ಗಳ ಅವಶ್ಯಕತೆ ಇದೆ. ಸೊ ಮುಂದಿನ ವರ್ಷ ಇದೇ ಟೀಟಾಗರ್ ಅವರು ಬೆಂಗಳೂರಿನ ಪರ್ಪಲ್ ಲೈನ್ಗೂ ಕೂಡ ಹೊಸ ರೇಕ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಸೊ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ನಿಮಗೆ ಈ ಎಲ್ಲಾ ವ್ಯವಸ್ಥೆಗಳು ಪ್ರಾರಂಭ ಆಗಬೇಕು. ಸೊ ಫೈನಲಿ ಇವಾಗ ಟೀಟಾಗರ್ ಫ್ಯಾಕ್ಟರಿಯಲ್ಲಿ ಅಸೆಂಬ್ಲಿ ಲೈನ್ ಕೆಲಸ ಪ್ರಾರಂಭ ಆಗಿದೆ. ಚೈನಾದಿಂದ ಬರಬೇಕಾದಂತಹ ಬಾಡೀಸ್ಗಳು ಬಂದಾಗಿದೆ. ಅದರ ಅಸೆಂಬ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ, ರೋಬೋಟ್ಸ್ ಗಳನ್ನೆಲ್ಲ ಅಸೆಂಬಲ್ ಮಾಡಲಿಕ್ಕೆ ಚೈನೀಸ್ ಇಂಜಿನಿಯರ್ಸ್ ಆಗಲೇ ವೀಸಾ ತೆಗೆದುಕೊಂಡು ಅವ್ರು ಬಂದಾಗಿದ್ದಾರೆ. ಆ ಕೆಲಸ ಕೂಡ ಪ್ರಾರಂಭ ಆಗಿದೆ. ಆಸ್ ಆಫ್ ಟುಡೇ, ಇವತ್ತು ಬೆಳಗ್ಗೆ ಯೆಲ್ಲೋ ಲೈನಿಗೆ ನಮ್ಮ ಚೈನಾದಿಂದ ಬಂದಂತಹ ಈ ಕಂಪ್ಲೀಟೆಡ್ ಟ್ರೈನ್ ಸೆಟ್ಸ್ ಗಳು ಚೆನ್ನೈಗೆ ಬಂದಿತ್ತು. ಚೆನ್ನೈಯಿಂದ ಹೆಬ್ಗೋಡಿ ಡಿಪೋಗೆ ಇವತ್ತು ಬೆಳಗ್ಗೆ ಬಂದು ಅದು ಡೆಲಿವರ್ ಆಗಿದೆ. ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಯೆಲ್ಲೋ ಲೈನ್ ನ ಟೆಸ್ಟಿಂಗ್ ಪ್ರಾರಂಭ ಆಗುತ್ತೆ. ಸೊ ದಿಸ್ ಇಸ್ ಅಗೇನ್ ಅ ವೆರಿ ವೆರಿ ಬಿಗ್ ಪ್ರಾಜೆಕ್ಟ್ ಫಾರ್ ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರು ಸೌತ್ ರೆಸಿಡೆಂಟ್ಸ್. ಇನ್ನೊಂದು ಪರ್ಪಲ್ ಲೈನ್ ಕೂಡ ಆದಷ್ಟು ಬೇಗ ಅದು ಕೆಲಸ ಪ್ರಾರಂಭ ಆಗಿತ್ತು. ಒಂದು 2 ಸ್ಟ್ರೆಚ್ ಬಾಕಿ ಉಳಿದಿತ್ತು, ಅದನ್ನು ಕೂಡ ಆದಷ್ಟು ಬೇಗ ಓಪನಿಂಗ್ ಮಾಡಿಸಿದ್ವಿ. ಇನ್ನೊಂದಾದಂತಹ ತುಂಬಾ ದೊಡ್ಡ ಅಚೀವ್ಮೆಂಟ್ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ದ ಎಫಿಷಿಯನ್ಸಿ ಆಫ್ ಎನ್ ಇನ್ಸ್ಟಿಟ್ಯೂಷನ್, BMRCLಗೆ ಕಳೆದ 9 ತಿಂಗಳಿಂದ ಒಬ್ಬ ಫುಲ್ ಟೈಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇರಲಿಲ್ಲ. BMRCL ಇಸ್ ಸಚ್ ಅ ಲಾರ್ಜ್ ಆರ್ಗನೈಸೇಷನ್. 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಕೆಲಸ ಇರುವಂತಹ ಒಂದು ಆರ್ಗನೈಸೇಷನ್. ಅಂತ ದೊಡ್ಡ ಆರ್ಗನೈಸೇಷನ್ಗೆ ಒಂದು ಫುಲ್ ಟೈಮ್ MD ಇರಲಿಲ್ಲ. ಬಟ್ ಈಗ ಫುಲ್ ಟೈಮ್ MDನ ಅಲ್ಲಿಗೆ ಅಪಾಯಿಂಟ್ ಮಾಡಿರುವಂತಹ ಒಂದು ಇದಕ್ಕೆ ನೀವುಗಳು ಬಹಳ ಸತಿ ಕವರ್ ಮಾಡಿದಿರಿ. ಲಿಟ್ರಲಿ ಲಾಸ್ಟ್ 7-8 ಮಂತ್ಸ್ ಇಂದ ಪ್ರತಿದಿನ ಇದ್ರ ಬಗ್ಗೆ ಪತ್ರ ಬರೆಯುವಂಥದ್ದು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇದು ನಡೀತಾ ಇತ್ತು. ಫೈನಲಿ ಕೇಂದ್ರ ಸರ್ಕಾರದ ಅಪ್ರೂವಲ್ ಪಡೆದು ರಾಜ್ಯ ಸರ್ಕಾರ ಯಾವ ಹೆಸರನ್ನು ಕೊಟ್ಟಿತ್ತು ಅದನ್ನ ಅಪ್ರೂವಲ್ ಆಗಿದೆ. ಮಹೇಶ್ವರ ರಾವ್ ಅಂತ ಈಗ MD BMRCLಗೆ ಫುಲ್ ಟೈಮ್ MD ಅಪಾಯಿಂಟ್ ಆಗಿದ್ದಾರೆ. ಇಟ್ ಈಸ್ ವೆರಿ ಕ್ರೂಷಿಯಲ್ to have full-time managing directors for both K-Ride and BMRCL because these are 2 crucial public infrastructure projects for the city. ಇದನ್ನು ಕೂಡ we got this done. ಅದೇ ವಿಷಯಕ್ಕೆ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಭೇಟಿ ಮಾಡಿದ್ದು, ಇದು ನಿನ್ನೆ ಮಾಡಿದಂತಹ ಮೀಟಿಂಗು ಯೆಲ್ಲೋ ಲೈನಿಗೆ ಸಂಬಂಧಪಟ್ಟಂತೆ. ಇನ್ನು ನಿಮಗೆ ಗೊತ್ತೇ ಇದೆ, ಏರ್ಪೋರ್ಟ್ ಟರ್ಮಿನಲ್ 2 2019ರಲ್ಲಿ ಪ್ರಾರಂಭ ಆಯಿತು. 2022ಕ್ಕೆ ಅದು ಉದ್ಘಾಟನೆ ಆಯಿತು. 13,000 ಕೋಟಿ ರೂಪಾಯಿ ಏರ್ಪೋರ್ಟ್ ಟರ್ಮಿನಲ್ ಇದು. ಅಂಡ್ ಈಗಾಗಲೇ ಯುನೆಸ್ಕೋ ಅವರು ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಟರ್ಮಿನಲ್ಸ್ ಇನ್ ದ ವರ್ಲ್ಡ್ ಅನ್ನುವಂಥದ್ದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್ ನಮ್ಮೆಲ್ಲರಿಗೂ ಬೆಂಗಳೂರಿಗೆ ಇಂಥ ದೊಡ್ಡದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬೆಂಗಳೂರಿಗೆ ಮೋದಿ ಅವರು ಈ ಕಾಲದಲ್ಲಿ ಅವ್ರು ಕೊಟ್ಟರು ಅನ್ನುವಂಥದ್ದು. ಇನ್ನು ಆನೇಕಲ್ ಬಿಡದಿ ಲೈನ್ ನ ಡೆವಲಪ್ಮೆಂಟ್ ಮಾಡೋ ದೃಷ್ಟಿಯಿಂದ, ಯಲಹಂಕ ದೇವನಹಳ್ಳಿನ ಡಬ್ಲಿಂಗ್ ಮಾಡುವಂತ ದೃಷ್ಟಿಯಿಂದ, ಮತ್ತೆ ಬೆಂಗಳೂರು ಸಬರ್ಬನ್ ರೈಲಿಗೆ ಬೇಕಾಗೋದಿಕ್ಕೆ ಆಟೋಮೆಟಿಕ್ ಸಿಗ್ನಲಿಂಗ್ ಮಾಡುವಂತ ದೃಷ್ಟಿಯಿಂದ ನಮ್ಮೆಲ್ಲರ ಪ್ರಯತ್ನ ಇವತ್ತು ಸಫಲಿಸಿದೆ. ಅದಕ್ಕೂ ಕೂಡ ಈ ಬಜೆಟ್ ನಲ್ಲೇನೆ ರೈಲ್ವೇಸ್ ಅಲ್ಲಿ ಅಪ್ರೂವಲ್ ಸಿಕ್ಕಿದೆ. ಇನ್ನು HALಗೆ ಬೆಂಗಳೂರಿನ ಒಂದು ಐಡೆಂಟಿಟಿ ಅದು.
ನಮ್ಮ ಸೈನ್ಸು, ನಮ್ಮ ಏರೋಸ್ಪೇಸ್ ಕ್ಯಾಪಿಟಲ್ ಅನ್ನೋದಕ್ಕೆ. HAL ನ ಸ್ಥಿತಿ ಕಳೆದ 5-6 ವರ್ಷದ ಹಿಂದೆ ಹೇಗಿತ್ತು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ನಾನು ಆಯ್ಕೆ ಆದ ಸ್ವಲ್ಪ ದಿವಸಗಳಲ್ಲೇನೆ HAL ನ ಎಷ್ಟೋ ಎಂಪ್ಲಾಯೀಸ್ ಡೆಲಿಗೇಷನ್ಗಳು ಬಂದು ಮೀಟ್ ಮಾಡೋರು. ಸರ್, ನಮ್ಮ ಆರ್ಗನೈಸೇಷನ್ ಸ್ಥಿತಿ ಹೀಗಿದೆ, ನಮಗೆ ಸಂಬಳ ಕರೆಕ್ಟಾಗಿ ಕೊಡೋದಕ್ಕೆ ಏನಿದೆ ಅಂತ ಗೊತ್ತಿಲ್ಲ, ಆರ್ಡರ್ಸ್ ಬುಕ್ಗಳು ಖಾಲಿ ಆಗ್ತಾ ಇದೆ, ಬಿಲಿಗಡ್ ಸ್ಟೇಟ್ ಅಲ್ಲಿ ಇದೆ HAL ಅಂತ. ಆತ್ಮನಿರ್ಭರ್ ಭಾರತ್ ಪ್ರಾಜೆಕ್ಟ್ ನ ಕೆಳಗಡೆ 48,000 ಕೋಟಿ ರೂಪಾಯಿಯ LCA ತೇಜಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಾಂಟ್ರಾಕ್ಟ್ HAL ಕೊಟ್ಟಿದ್ರಿಂದ HAL ಒಂದು ಹೊಸ ಶಕ್ತಿ ಬಂತು. ಅದರಿಂದ ಬೆಂಗಳೂರಿಗೆ ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ, ಈಗ ನೀವು ಪೀಣ್ಯಾಗ ಹೋದ್ರೆ, ನಮ್ಮ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಹೋದ್ರೆ, ನೀವು ಸುತ್ತಮುತ್ತ ಯಾವ್ಯಾವ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಗಳಿದೆ ಅಲ್ಲಿಗೆ ಹೋದ್ರೆ ಲಾರ್ಜ್ ನಂಬರ್ ಆಫ್ MSMEs ಈ HALಗೆ ಕಾಂಪೋನೆಂಟ್ಸ್ ಅನ್ನ ಮಾಡ್ಕೊಡುವಂತಹ ಒಂದು ಬಿಸ್ನೆಸ್ ನಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈ 48,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಅವ್ರಿಗೆ ಬಂದಿದ್ದು, ಅದಕ್ಕೆ ಬಹಳ ದೊಡ್ಡ ಒಂದು ಸಹಾಯ ಸಿಕ್ತು. ಇನ್ನು ತಮ್ಮೆಲ್ರಿಗೂ ಇದು ಗೊತ್ತೇ ಇದೆ, SM ಕೃಷ್ಣ ಅವರ ಕಾಲದಿಂದ ಕೂಡ ಬೆಂಗಳೂರಿಗೆ ಒಂದು US ಕಾನ್ಸುಲೇಟ್ ಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು. ಇದಕ್ಕೆ ಸರ್ಕಾರಗಳು ಬಂದವು, ಮುಖ್ಯಮಂತ್ರಿಗಳು ಬದಲಾದ್ರು, ವಿದೇಶಾಂಗ ಸಚಿವರುಗಳು ಚೇಂಜ್ ಆದ್ರು, ಆದ್ರೆ ಈ US ಕಾನ್ಸುಲೇಟ್ ಬೆಂಗಳೂರಿಗೆ ನಮಗೆ ಸ್ಯಾಂಕ್ಷನ್ ಆಗಿರಲಿಲ್ಲ. ಇದಕ್ಕೂ ಕೂಡ ನಾನು ಜೈಶಂಕರ್ ಅವರನ್ನ 2019ರಿಂದನೇ ಪ್ರಾರಂಭ ಮಾಡಕ್ ಶುರು ಮಾಡಿದೆ. ಜೈಶಂಕರ್ ಅವರನ್ನ ಭೇಟಿ ಮಾಡಿದಾಗ ಅವರು, ಇದು 2018ರ ಟ್ವೀಟ್, ಇದು 19ರ ಟ್ವೀಟ್, ಅವಾಗ ಅವ್ರು ಹೇಳಿದ್ರು, ನಾವು ಸಿಯಾಟಲ್ ಅಲ್ಲಿ ಓಪನ್ ಮಾಡಿದ್ರೆ ಅಮೆರಿಕಾದವರು ಬೆಂಗಳೂರಿನಲ್ಲಿ ಓಪನ್ ಮಾಡ್ತಾರೆ, this is a corresponding agreement. So why don't you go and meet with the American ambassador and convince him to open in Bengaluru? We are ready to open in Seattle anta helidru. So this was when I met Ken Jester. So he was the US ambassador avaga. ಬೆಂಗಳೂರಿಗೆ ಅದನ್ನ ಓಪನ್ ಮಾಡ್ಕೊಡಿ ಅನ್ನುವಂಥದ್ದು, ಬೆಂಗಳೂರಿನ ಇಂಪಾರ್ಟೆನ್ಸ್ ಅನ್ನ ಇದನ್ನ ಅವರಿಗೆ ತಿಳಿಸುವಂಥದ್ದು ಅವತ್ತು ಮಾಡಿದ್ವಿ. ಅಂಡ್ ಫೈನಲಿ ಬೆಂಗಳೂರು ಜೈಶಂಕರ್ ಅವರನ್ನ ಪದೇ ಪದೇ ಮೀಟ್ ಮಾಡಿತ್ತು. ಈ ವಿಡಿಯೋ ತಾವೆಲ್ಲರೂ ನೋಡಿದಿರ್ಬೋದು. ಜೈಶಂಕರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು, ತೇಜಸ್ವಿ ನನ್ನ ಎದುರುಗಡೆ ಬರ್ತಿದ್ದಂಗೆನೇನೆ ಪಾರ್ಲಿಮೆಂಟ್ ನಲ್ಲಿ ಹೊರಗಡೆ ಎಲ್ಲಿ ಸಿಕ್ಕಿದ್ರು ಎದುರುಗಡೆ ಬರ್ತಿದ್ದಂಗೆನೇನೆ US ಕಾನ್ಸುಲೇಟು ಅಂತ ಇದ್ದ. ಫೈನಲಿ US ಕಾನ್ಸುಲೇಟ್ ಆಯ್ತು ಅಂತ ಜೈಶಂಕರ್ ಅವರು ಒಂದು ವಿಡಿಯೋದಲ್ಲಿ ಇದನ್ನ ಹೇಳಿದ್ರು. ಇನ್ನೊಂದು ನಿಮಗೆ ಇದು ಗೊತ್ತಿದೆ, ಇದು ಅನದರ್ ಬಿಗ್ ಥಿಂಗ್ ದಟ್ ಬೆಂಗಳೂರು ಗಾಟ್ ಅಂಡರ್ ದಿಸ್ ಟರ್ಮ್. ಬೆಂಗಳೂರಿಗೆ ಒಂದು NIA ಆಫೀಸ್ ಬೇಕು ಅಂತ ನಮ್ದೊಂದು ಡಿಮ್ಯಾಂಡ್ ಇತ್ತು. ನಿಮ್ಮೆಲ್ರಿಗೂ ನೆನಪಿದೆ, ಈಗಾಗಲೇ ಮೋದಿ ಗವರ್ಮೆಂಟ್ ಬಂದಾದ್ಮೇಲಿಂದ ಟೆರರಿಸಂ ಎಲ್ಲ ರೀತಿಯಲ್ಲಿ ಕಡಿವಾಣ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಟ್ ಬೆಂಗಳೂರಿನ IISc ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ DJ ಹಳ್ಳಿ KJ ಹಳ್ಳಿ ರೈಟ್ಸ್ ಆದ್ಮೇಲೂ ಕೂಡ ಐ ಇಮಿಡಿಯೇಟ್ಲಿ ಹ್ಯಾಡ್ ಟೇಕನ್ ದಿಸ್ ಇಶ್ಯೂ ಅಪ್ ಅಂಡ್ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ವಿ. ಅದು ಇಟ್ ವಾಸ್ ಪೀಕ್ ಕೋವಿಡ್ ಟೈಮ್. ಅವಾಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತ ಟೈಮ್ನಲ್ಲಿ ಅವಾಗ ಬೆಂಗಳೂರಿಗೆ, ಯಾಕೆಂದ್ರೆ ಇಡೀ ದಕ್ಷಿಣ ಭಾರತದ ಒಂದು ಇಕನಾಮಿಕ್ ನರ್ವ್ ಸೆಂಟರ್ ಬೆಂಗಳೂರು, ಇಲ್ಲಿ ನಾವು ಅಡ್ರೆಸ್ ಮಾಡಬೇಕು ಟೆರರಿಸಂನ ಇಶ್ಯೂಸ್ ಇದನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೆ ಬೆಂಗಳೂರಿನ ಸೇಫ್ಟಿ ದೃಷ್ಟಿಯಿಂದ ನೀವು NIA ತರಬೇಕು ಬೆಂಗಳೂರಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಬೆಂಗಳೂರಿನಲ್ಲಿ ಅವರು ಅವಾಗಲೇ ಅಪ್ರೂವ್ ಮಾಡಿಸಿ 4 ತಿಂಗಳ ಒಳಗಡೆ ಅವರು ಬೆಂಗಳೂರಿಗೆ NIA ಆಫೀಸ್ ಅನ್ನು ಕೂಡ ಸೆಟಪ್ ಮಾಡಿಸ್ಕೊಟ್ರು. ಸೊ ಈಗಾಗಲೇ ಬೆಂಗಳೂರಿನಲ್ಲಿ NIA ಆಫೀಸ್ ಇಸ್ ಆಲ್ರೆಡಿ ಫಂಕ್ಷನಿಂಗ್. ಅಂಡ್ ಇವಾಗ DJ ಹಳ್ಳಿ KJ ಹಳ್ಳಿ ರೈಟ್ಸ್ ಇರ್ಬೋದು, ಅಥವಾ ಮೊನ್ನೆ ಯಾರು ಈ ಸ್ಲೀಪರ್ ಸೆಲ್ಸ್ ಗಳು ಅರೆಸ್ಟ್ ಆಯಿತು ಅಂತ ನಿಮ್ಗೆ ಪೇಪರ್ಗಳಲ್ಲಿ ಬಂತು, ಅದೆಲ್ಲವೂ ಕೂಡ ಇಟ್ ಇಸ್ ಥ್ಯಾಂಕ್ಸ್ ಟು ದಿ NIA ಆಫೀಸ್ ದಟ್ ಹ್ಯಾಸ್ ಗಾಟನ್ ಎಸ್ಟಾಬ್ಲಿಷ್ಡ್ ಇನ್ ಬೆಂಗಳೂರು. ಇನ್ನೊಂದು, ಇದು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ದೃಷ್ಟಿಯಿಂದ ಆದಂತಹ ಕೆಲಸಗಳಾಯಿತು ಅಂದ್ರೆ, ಒಬ್ಬ MP ಆಗಿ primary responsibility is also how we take up issues of the people, of the state, of the constituency in parliament. So ಇದರಲ್ಲಿ there has been some work that we have done. ಒಂದು, ನೀವು ಡಿಬೇಟ್ಸ್ ನಲ್ಲಿ ನಮ್ಮ ಅಟೆಂಡೆನ್ಸ್ ನಲ್ಲಿ ಮತ್ತೆ ಕ್ವೆಶ್ಚನ್ಸ್ ಅಲ್ಲಿ ನೀವು ನೋಡಬಹುದು, ಕರ್ನಾಟಕದ ಅಟೆಂಡೆನ್ಸ್ ನಲ್ಲಿ ನಾನೇ ಹೈಯೆಸ್ಟ್ ಇದ್ದೀನಿ. ನಂಬರ್ ಆಫ್ ಡಿಬೇಟ್ಸ್ ಅಲ್ಲಿ ಸ್ಟೇಟ್ ಆವರೇಜ್ ಗಿಂತ ಡಬಲ್ ಆಗಿರುವಂತ ಪಾರ್ಟಿಸಿಪೇಷನ್ ಡಿಬೇಟ್ಸ್ ನಲ್ಲಿ ಸ್ಟೇಟ್ ಆವರೇಜ್ ನಲ್ಲಿ ನಂದಿದೆ. ನಂಬರ್ ಆಫ್ ಕ್ವೆಶ್ಚನ್ಸ್ ಅಲ್ಲೂ ಕೂಡ ಇಟ್ ಇಸ್ ವೇ ಅಹೆಡ್, ಬಿಕಾಸ್ ದೀಸ್ ಆರ್ ಮೆಕ್ಯಾನಿಸಮ್ಸ್ ಇನ್ ವಿಚ್ ಯು ಕ್ಯಾನ್ set in accountability, get things done for your constituency. ನಾನು ಇದರಲ್ಲಿ ಬಹಳ ಡೀಟೇಲ್ ಆಗಿ ಹೋಗಲ್ಲ ಪಾಸಿಟಿವ್ ಆಫ್ ಟೈಮ್ ಇಂದ, ಬಟ್ ಐ ಜಸ್ಟ್ ವಾಂಟ್ ಟು ಹೈಲೈಟ್ ಅ ಫ್ಯೂ ಇಂಪಾರ್ಟೆಂಟ್ ಇಶ್ಯೂಸ್ ದಟ್ ಐ ಹ್ಯಾವ್ ರೇಸ್ಡ್ ಇನ್ ಪಾರ್ಲಿಮೆಂಟ್. ನಾನು ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿದಂತಹ ಮೊದಲನೇ ಇಶ್ಯೂ ಯಾವುದು ಅಂತಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್ಗಳು, ಬ್ಯಾಂಕಿಂಗ್ ಇರ್ಬೋದು ಅಥವಾ CAPF ನಂತ ಸಂಸ್ಥೆಗಳಿಗಿರ್ಬೋದು, ಅದು ಕನ್ನಡ ಭಾಷೆಯಲ್ಲಿ ಆಗಬೇಕು. ಬರೀ ಹಿಂದಿ ಇಂಗ್ಲಿಷ್ ನಲ್ಲಿ ಆಯಿತು ಅಂತಂದ್ರೆ ರೀಜನಲ್ ಲ್ಯಾಂಗ್ವೇಜಸ್ ಪ್ರೈಮಸಿ ಇರುವಂತಹ ಭಾಷೆಗಳಿರುವಂತಹ ರಾಜ್ಯಗಳಿಗೆ ಬಹಳ ಅನ್ಯಾಯ ಆಗತ್ತೆ ಅಂತ
ಇದು ನಾನು ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ ಆದ್ಮೇಲೆ ಮಾತನಾಡಿದಂತ ಮೊದಲ ಒಂದು ಇಂಟರ್ವೆನ್ಷನ್ ಕನ್ನಡಕ್ಕೋಸ್ಕರ ಮಾಡಿದ್ದು, ಕನ್ನಡ ಭಾಷೆಗೋಸ್ಕರ ಮಾಡಿದ್ದು. ಸೊ ಇವತ್ತು ಬ್ಯಾಂಕಿಂಗ್ ಪರೀಕ್ಷೆಗಳು, RRB ಪರೀಕ್ಷೆಗಳು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ನ ಪ್ಯಾರಾಮಿಲಿಟರಿ ಎಲ್ಲ ಫೋರ್ಸಸ್ ಗಳಿಗೆ ಮಾಡುವಂತ ಎಕ್ಸಾಮಿನೇಷನ್ಸ್ಗಳು, ಎಲ್ಲ ಎಕ್ಸಾಮಿನೇಷನ್ಗಳು ಇವತ್ತು ಕನ್ನಡದಲ್ಲಿ ಆಗ್ತಾ ಇದೆ, ಎಲ್ಲ ಭಾರತೀಯ ಭಾಷೆಗಳಲ್ಲಿ ಆಗ್ತಾ ಇದೆ. ಇದು ಪಾರ್ಲಿಮೆಂಟ್ ನಲ್ಲಿ ರೇಸ್ ಮಾಡಿದ್ದು. ಇನ್ನು ನಾನು ಆಗ್ಲೇ ಹೇಳಿದೆ, ನಮ್ಮ ಔಟರ್ ರಿಂಗ್ ರೋಡ್ ಸ್ಟ್ರೆಚ್ ಏನಿದೆ ಅದು ಸೆಮಿ ಕಂಡಕ್ಟರ್ ಡಿಸೈನ್ಗೆ, VLSI ಡಿಸೈನ್ಗೆ ಇರುವಂತ ಬಹಳ ದೊಡ್ಡ ಹಬ್ ಅದು. ಇನ್ಫ್ಯಾಕ್ಟ್ ನೀವು ಇತ್ತೀಚೆಗೆ ಒಂದು ರಿಪೋರ್ಟ್ ಬಂತು, ಪ್ರಪಂಚದಲ್ಲಿ VLSI ಡಿಸೈನ್ ನ ಸಂಬಂಧಪಟ್ಟಂತ ಇಂಜಿನಿಯರ್ಸ್ಗಳು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಗ್ಲೋಬಲ್ ಟ್ಯಾಲೆಂಟ್ ಹಬ್ ಹೈಯೆಸ್ಟ್ ಯಾವುದು ಅಂತಂದ್ರೆ ಬೆಂಗಳೂರು ನಂಬರ್ 1 ಅಂತ ಅಟ್ ದ ಗ್ಲೋಬಲ್ ಲೆವೆಲ್. ಸೊ ನಮ್ಮ ಅಷ್ಟು ದೊಡ್ಡ ಕೆಪಾಸಿಟಿ ಇದೆ. ಸೊ ಕೇಂದ್ರ ಸರ್ಕಾರದ PLI ಸ್ಕೀಮ್ ನಲ್ಲಿ ಅದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಬೇಕಾಗಿರುವಂತದ್ದು ಇಶ್ಯೂ ಹೈಲೈಟ್ ಮಾಡಿತ್ತು. ಆನ್ಲೈನ್ ಎಜುಕೇಶನ್ ಬಗ್ಗೆ ರೈಸ್ ಮಾಡಿತ್ತು. ಸೈಬರ್ ಫ್ರಾಡ್ಗಳು ನೀವು ಪ್ರತಿ ದಿವಸ ಪೇಪರ್ ನಲ್ಲಿ ಓದ್ತಾನೆ ಇರ್ತೀರಿ, ಸೈಬರ್ ಫ್ರಾಡ್ ಆಯಿತು, OTP ಕೇಳಿದ್ ಯಾರೋ ಮಾಡಿದ್ರು ಅಂತ, ಅದನ್ನ ರೆಗ್ಯುಲೇಟ್ ಮಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಿತ್ತು. ಇನ್ಕಮ್ ಟ್ಯಾಕ್ಸ್ ನ ಫೇಸ್ಲೆಸ್ ಅಸೆಟ್ಮೆಂಟ್ಸ್ ಗಳ ಬಗ್ಗೆ ಸಮಸ್ಯೆಗಳಾದಾಗ ಅದನ್ನ ರೈಸ್ ಮಾಡಿತ್ತು. ಬೆಂಗಳೂರಿನಲ್ಲಿ ನೀವು ಎಸ್ಪೆಷಲಿ ಮಹಾದೇವಪುರ ಭಾಗ, ಸರ್ಜಾಪುರಕ್ಕೆ ಹೋದ್ರೆ ಈಗಲೂ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇರುವಂತದ್ದು ನೀವು ನೋಡಿದೀರ, ಅವ್ರ ಕಾಲೋನಿಗಳೇ ಇದಾವೆ. ಸೊ NRC CAA ಜಾರಿಗೆ ತಂದಾಗ ಬೆಂಗಳೂರಿಗೂ ಅದನ್ನ ಲಾಗುಪಡಿಸಬೇಕು. ಇಲ್ಲಿಂದನೂ ಕೂಡ ಯಾವುದೇ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ವೀಡ್ ಔಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪಾರ್ಲಿಮೆಂಟ್ ನಲ್ಲಿ ಅವತ್ತು ಕೂಡ ಈ ಇಶ್ಯೂ ರೇಸ್ ಮಾಡಿದೆ. ಇತ್ತೀಚೆಗೂ ಕೂಡ ಒಂದು ಪತ್ರ ಕೂಡ ಈ ಸಂಬಂಧಪಟ್ಟಂತೆ ಬರೆದಿತ್ತು. ಇನ್ನು ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ನಲ್ಲಿ ಪರೀಕ್ಷೆ ಆಗಬೇಕು ಅನ್ನುವಂಥದ್ದು, ಇನ್ನು ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ನ ಬಗ್ಗೆ ಮಾತನಾಡಿರುವಂಥದ್ದು, ಆಮೇಲೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಬಗ್ಗೆ, ಅದ್ರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ, ಅದಿರುವಂತದ್ದು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಯಾವ ರೀತಿ ಇಂಟರ್ಮೀಡಿಯರ್ಸ್ ಆಗಿ ಕಂಟ್ರೋಲ್ ಆಗಬೇಕು ಅವರು, ಹೌ ದೇ ಶುಡ್ ಫಂಕ್ಷನ್ ಆನ್ ಟ್ರಾನ್ಸ್ಪರೆಂಟ್ ಆಲ್ಗಾರಿದಮ್ಸ್ ಅನ್ನೋದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿರುವಂತದ್ದು. ಆಮೇಲೆ ಕನ್ನಡದ ಒಂದು ನ್ಯೂಸ್ ಚಾನೆಲ್ ಅಮೃತ ವರ್ಷಿಣಿ ಅಂತ, ಅದನ್ನ AARನವರು ಅದನ್ನ ನಿಲ್ಲಿಸೋದಿಕ್ ಹೊರಟಿದ್ರು. ಸೊ ಕನ್ನಡದ ಚಾನೆಲ್ ಅದು ಉಳಿಬೇಕು ಅಂತ ಹೇಳಿ ಆ ಚಾನೆಲ್ ನ ಉಳಿಸುವಂತ ಪ್ರಯತ್ನ ಮಾಡಿದ್ದು. ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಬೇಕು ಅಂತ ಹೇಳಿ ಆನೆಕಲ್ಲು ಅಥವಾ ಬಿಡದಿ ಕಡೆಗೆ ಇನ್ನೊಂದು ಏರ್ಪೋರ್ಟ್ ನಾವು ಮಾಡಬೇಕು. ನಾವು ಮಾಡಲಿಲ್ಲ ಅಂತಂದ್ರೆ ತಮಿಳುನಾಡಿನಿಂದ ಹೊಸೂರಿನಿಂದ ಇನ್ನೊಂದು ಏರ್ಪೋರ್ಟ್ ಆಗೋಗುತ್ತೆ, ಅವ್ರಿಗೆ ಎಲ್ಲ ಬೆನಿಫಿಟ್ ಹೋಗುತ್ತೆ. ಆದ್ರಿಂದ ನಾವು ಬಿಡದಿಯಲ್ಲಿ ಅಥವಾ ಆನೆಕಲ್ಲಲ್ಲಿ ಇನ್ನೊಂದು ಹೊಸ ಟರ್ಮಿನಲ್ ನ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದು. ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬ್ರಿಟಿಷರ ಕಾಲದಲ್ಲಿ ಮುಂಬೈ, ಡೆಲ್ಲಿ, ಕೋಲ್ಕತಾ, ಚೆನ್ನೈನ ಮೆಟ್ರೋ ಸಿಟೀಸ್ ಅಂತ ಕನ್ಸಿಡರ್ ಮಾಡಿದ್ರು. ಆಸ್ ಪರ್ ದ್ಯಾಟ್ ಇವತ್ತು ಎಂಪ್ಲಾಯೀಸ್ ಗಳಿಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ 50% ಹೌಸಿಂಗ್ ಅಲೋವೆನ್ಸ್ ರಿಬೇಟ್ ಮೆಟ್ರೋ ಸಿಟೀಸಿಗೆ ಬರುತ್ತೆ. ಆದ್ರೆ ಬೆಂಗಳೂರು ಕಲ್ಕತ್ತಾಗಿಂತ, ಚೆನ್ನೈಗಿಂತ ಜಾಸ್ತಿ ಪರ್ ಕ್ಯಾಪಿಟಾ ಇನ್ಕಮ್ ಇದ್ದು, ಟ್ಯಾಕ್ಸ್ ಜಾಸ್ತಿ ಕಟ್ತಿದ್ದು ದೊಡ್ಡ ಸಿಟಿ ಆದ್ರೂ ಕೂಡ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ದಿಸ್ ಆರ್ಖಾಯಿಕ್ ಲಾ ಬೆಂಗಳೂರು ಇಸ್ ನಾಟ್ ಕನ್ಸಿಡರ್ಡ್ ಅ ಮೆಟ್ರೋ ಸಿಟಿ. ಸೊ ಇದನ್ನು ಕೂಡ ನೀವು ರೇಸ್ ಮಾಡಬೇಕು. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ HRA ಅಲೋಯನ್ಸ್ 50% ಜಾಸ್ತಿ ಆಗುತ್ತೆ, ಅವ್ರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿತ್ತು. ಇನ್ನು ಯೂತ್ಗೆ ಸಂಬಂಧಪಟ್ಟಂತೆ ಡ್ರಗ್ ಅಬ್ಯೂಸ್ ಏನಿದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿತ್ತು. ಈ ಎಲ್ಲ ಕೂಡ ಪಾರ್ಲಿಮೆಂಟ್ ನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿತ್ತು. ಇನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 3-4 ಯುನೀಕ್ ಚಾಲೆಂಜಸ್ ಅನ್ನ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ನಾವು ಫೇಸ್ ಮಾಡಬೇಕಾಯಿತು. ಅದರಲ್ಲಿ ಒಂದು ಚಾಲೆಂಜ್ ಯಾವುದು ಅಂತಂದ್ರೆ ಈ ಮಂತ್ರಿ ಸೆರೆನಿಟಿಯ ಪ್ರಾಜೆಕ್ಟ್. ಇದರ ಸಂಕ್ಷೇಪವಾಗಿ ಇದರ ಸಮಸ್ಯೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2020 ಅಲ್ಲಿ ಈ ಪ್ರಾಜೆಕ್ಟ್ ನ ಅವರು 2012 ಅಲ್ಲಿ ಈ ಪ್ರಾಜೆಕ್ಟ್ ನ ಮಂತ್ರಿ ಬಿಲ್ಡರ್ಸ್ ಅವರು ಶುರು ಮಾಡಿದ್ರು 2012ರಲ್ಲಿ. ಸುಮಾರು 1500 ಫ್ಯಾಮಿಲೀಸ್ಗಳ ಹತ್ರ 80 ಲಕ್ಷದಿಂದ 2 ಕೋಟಿ ರೂಪಾಯಿವರೆಗೆ ಅವರು ಅಡ್ವಾನ್ಸ್ ದುಡ್ಡು ತಗೊಂಡ್ರು. ನಾವು ಇದನ್ನ 2024 ಒಳಗಡೆ, ಇದು 2022 ಒಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅನ್ನುವಂತ ಅವರದ್ದು ಕಮಿಟ್ಮೆಂಟ್ ಇತ್ತು. ಸುಮಾರು 2,000 ಕೋಟಿ ರೂಪಾಯಿಯಷ್ಟು ದುಡ್ಡನ್ನ ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟಿಗೆ ಈ 1500 ಹೆಚ್ಚು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ದುಡ್ಡು ಕೊಟ್ಟಿದ್ರು. ಬಟ್ ಬಿಲ್ಡರ್ ಅದನ್ನ ಫುಲ್ಫಿಲ್ ಮಾಡಲಿಲ್ಲ. ಅವ್ರು ಇದೇ ದುಡ್ಡನ್ನು ತಗೊಂಡೋಗಿ ಬೇರೆ ಬೇರೆ ಕಡೆಗೆಲ್ಲ ಇನ್ವೆಸ್ಟ್ ಮಾಡಿದ್ರು, ಕೋವಿಡ್ ಬಂತು, ಮತ್ತೊಂದೇನೋ ಆಯ್ತು. ಇದೆಲ್ಲ ಕಾರಣಕ್ಕೋಸ್ಕರ ಹಿ ಡಿಡ್ ನಾಟ್ ಮೇಕ್ ಗುಡ್ ಆನ್ ಹಿಸ್ ಕಮಿಟ್ಮೆಂಟ್. ಇದರಿಂದ ಏನಾಯ್ತು, ಯಾರು ಮಿಡಲ್ ಕ್ಲಾಸ್ ಜನ ಇದ್ರು ಅವ್ರು ಒಂದ್ ಕಡೆ ಸಾಲ ತಗೊಂಡಿದ್ರು, ಆ ಸಾಲದ ಇಂಟ್ರೆಸ್ಟ್ ಕಟ್ತಾ ಇದ್ರು. ಇನ್ನೊಂದ್ ಕಡೆ ಅವರು ಬಾಡಿಗೆ ಮನೇಲಿದ್ರು, ಆ ಬಾಡಿಗೆ ಕಟ್ಟಬೇಕಿತ್ತು. ಅವ್ರ ಇಡೀ ಲೈಫ್ ಟೈಮ್ ಸೇವಿಂಗ್ಸ್ ಅವರು ಈ ಬಿಲ್ಡರಿಗೆ ಕೊಟ್ಟಿದ್ರು. ಈ ತರ ಕತೆಗಳು ನಿಮಗೆ ಬೆಂಗಳೂರಿನಲ್ಲಿ 100 ಬಿಲ್ಡರ್ಗಳ ಜೊತೆಗಿದೆ. ಬಟ್ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಇದ್ದಂತ ಲಾರ್ಜೆಸ್ಟ್ ಪ್ರಾಜೆಕ್ಟ್ ಇದಾಗಿತ್ತು. ಸೊ ಅವ್ರ ಇಡೀ ಲೈಫ್ ಟೈಮ್ ದುಡ್ಡನ್ನ ಎಲ್ಲ ಮಿಡಲ್ ಕ್ಲಾಸ್ ಜನ
ಅವ್ರು ಇಡೀ ಲೈಫ್ ಟೈಮ್ ದುಡ್ಡನ್ನ 1 ಕೋಟಿಯಿಂದ 2 ಕೋಟಿ ರೂಪಾಯಿವರೆಗೆ ಬಿಲ್ಡರ್ಗೆ ದುಡ್ಡು ಕೊಟ್ಟಿದ್ರು. ಅವ್ರು ಕಮಿಟ್ ಮಾಡದಂತ ಡೇಟ್ ಇಂದ 8 ವರ್ಷ ಆದ್ರೂ ಕೂಡ ಅವರು ಆ ದುಡ್ಡನ್ನ ವಾಪಸ್ಸು ಕೊಟ್ಟಿರ್ಲಿಲ್ಲ ಅಥವಾ ಬಿಲ್ಡಿಂಗ್ ಕೂಡ ಕಟ್ಟಲಿಲ್ಲ. ಒಂದ್ ರಾತ್ರಿ ನಮ್ಮ ಆಫೀಸಿಗೆ ಈ ಎಲ್ಲ ಕಸ್ಟಮರ್ಸ್ ರಾತ್ರಿ 10:30 11 ಗಂಟೆ ಅಷ್ಟೊತ್ತಿಗೆ ಬಂದು ಇವರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಸುದ್ದಿ ಇದೆ, ದಯವಿಟ್ಟು ಅವರನ್ನ ನೀವು ಅಪ್ರಹೆಂಡ್ ಮಾಡಿ ಇದಕ್ಕೆ ಏನಾದ್ರು ಮಾಡಿಸ್ಬೇಕು ಅಂತ ನಮಗೆ ತಿಳಿಸಿದ್ರು. ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಬಿಲ್ಡರು ಮತ್ತೆ ಅವ್ರ ಇಡೀ ಫ್ಯಾಮಿಲಿ ವಿದೇಶಕ್ಕೆ ಹೋಗೋದಕ್ಕೆ ಅವರು ಇನ್ನೇನಿದ್ರು, ಲಾಸ್ಟ್ ಮಿನಿಟ್ ನಲ್ಲಿ ಅಮಿತ್ ಶಾ ಅವರ ಹತ್ರ ಗಮನಕ್ಕೆ ತಂದು ಇಂಟರ್ವೆನ್ಷನ್ ಮಾಡಿದ್ರಿಂದ ಡೆಲ್ಲಿ ಏರ್ಪೋರ್ಟ್ ಇಂದಾನೆ ಆ ಬಿಲ್ಡರು ಮತ್ತು ಅವ್ರ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿಸಿ ರಾತ್ರೋರಾತ್ರಿ ಅವರನ್ನ ವಾಪಸ್ ಕರೆಸಿ ಸಿಬಿಐ ಇಡಿ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡಿಸಿ ಅವ್ರ ಮೇಲೆ ತನಿಖೆ ಮಾಡಿಸ್ತು. ಬಟ್ ಸಿಬಿಐ ಇಡಿ ಕೇಸಸ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಕನ್ಸ್ಟ್ರಕ್ಟ್ ದ ಹೌಸಸ್. ಸೊ ಮೋದಿ ಗವರ್ಮೆಂಟ್ 2019 ಅಲ್ಲಿ ಒಂದು ಗೇಮ್ ಚೇಂಜಿಂಗ್ ಪಾಲಿಸಿ ತೆಗೆದುಕೊಂಡು ಬಂದಿದ್ರು. ಅದ್ರ ಹೆಸರು ಸ್ವಾಮಿ ಫಂಡ್ಸ್ ಅಂತ. ಯಾವುದೇ ಲಾರ್ಜ್ ಮಿಡಲ್ ಇನ್ಕಮ್ ಫ್ಯಾಮಿಲೀಸ್ ಇರುವಂತ ಯಾವ್ದು ಸ್ಟಾಲ್ಡ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಗಳಿದಾವೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಸ್ಟಾಪ್ ಗ್ಯಾಪ್ ಫಂಡಿಂಗ್ ಇದು. ಸೊ ಬೆಂಗಳೂರಿನ ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟ್ ಇಡೀ ದಕ್ಷಿಣ ಭಾರತದಲ್ಲೇನೆ ಫಸ್ಟ್ ಪ್ರಾಜೆಕ್ಟ್ ಟು ಗೆಟ್ ಸ್ವಾಮಿ ಫಂಡಿಂಗ್ ಆಫ್ 1000 crore rupees ಫ್ರಮ್ SBI. ಸೊ ನಾನು ಇದಕ್ಕೆ ನೇರವಾಗಿ ಇದಕ್ಕೆ ಪ್ರಯತ್ನ ಮಾಡಕ್ ಶುರು ಮಾಡಿದ್ವಿ. 2020ರಲ್ಲಿ ಮಾಡಿದಂತಹ ಎಫರ್ಟು ನಮಗೆ 2021ಕ್ಕೆ ನಮಗೆ 1,000 ಕೋಟಿ ರೂಪಾಯಿ SBI ನಿಂದ ಬಂತು. ಪಿರಾಮಲ್ ಫೈನಾನ್ಸ್ ಅವರು 900 odd crores ಕೊಟ್ರು. ಸೊ 2,000 ಕೋಟಿ ರೂಪಾಯಿ ದುಡ್ಡು ಈ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಕ್ ಬಂತು. SBI ನವರೇನೆ ಈ ಬಿಲ್ಡರ್ ನಿಂದ ಅದನ್ನ ತಗೊಂಡು ಟಾಟಾ ಪ್ರಾಜೆಕ್ಟ್ಸ್ ಗೆ ಅದನ್ನ ಕೆಲಸ ಕೊಟ್ಟು 2020ಲಿ ಕೆಲಸ ಶುರು ಮಾಡಿ 2021 ಅಲ್ಲಿ ಕೆಲಸ ಶುರು ಮಾಡಿ 2023 ಅಲ್ಲಿ ಹೋದ ವರ್ಷ 3,000 ಮನೆಗಳು ಕಂಪ್ಲೀಟ್ ಆಗಿದೆ. ಈ ಬಿಲ್ಡಿಂಗ್ ನಲ್ಲಿ ನೋಡ್ತಾ ಇರುವಂತದ್ದು ಸುಮಾರು 1,500 ಫ್ಯಾಮಿಲೀಸ್ಗಳು who would have otherwise lost their whole lifetime savings. ಅವರಿಗೆ ಇವತ್ತು ತಲೆ ಮೇಲೆ ಒಂದು ಸೂರು ಬಂದಿದೆ. ಅವರಿಗೆ ಆಕ್ಯುಪೇಷನ್ ಸರ್ಟಿಫಿಕೇಟ್ BDA ಇಂದ ಪಡ್ಕೊಂಡು ಇವತ್ತು 1,500 ಜನ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಇರುವಂತಹ ಜನ ಯಾರಿದ್ರು ಇವತ್ತು ಗೃಹ ಪ್ರವೇಶ ಮಾಡ್ಕೊಂಡು ಅವ್ರ ತಲೆ ಮೇಲೆ ಒಂದು ಸೂರು ಒಂದು ಪರ್ಮನೆಂಟ್ ಆಗಿದೆ. ಇದು ಒಂದು ಮನೆಯದ ಗೃಹ ಪ್ರವೇಶದ ಫೋಟೋ, ಇದು ಅವ್ರ ಜೊತೆಗೆ ಹೋಗಿದ್ದು. ಸೊ ನನಗೆ ವೈಯಕ್ತಿಕವಾಗಿ ಬಹಳ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತಹ ಒಂದು ಕೆಲಸ ಇದು. ಯಾಕೆಂದ್ರೆ ನಮ್ಮ ತಂದೆ ಕೂಡ ಒಂದು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಬೇಕು ಅಂತಿದ್ದಾಗ ಎಷ್ಟು ನಾವು ಕಷ್ಟಪಟ್ವಿ. ಇದ್ದಂತ ಇಲ್ಲಿ ಒಂದು HRBR ಅಲ್ಲಿ ಯಾವುದೋ ಒಂದು ಸೈಟ್ ಇತ್ತು, ಆ ಸೈಟ್ ಅನ್ನೆಲ್ಲೋ ಮಾರಬೇಕು ಅಂತಿತ್ತು. ಅವಾಗ ಆ ಟೈಟಲ್ ಪೇಪರ್ಸ್ ಗಳಿರಲಿಲ್ಲ, ಯಾರಿಗ್ ಮಾರಬೇಕು. ಬೆಂಗಳೂರಿನಲ್ಲಿ ಒಂದೇ ಸೈಟ್ 5 ಜನಕ್ಕೆ ಮಾರಿರುವಂತದ್ದು ನಿಮಗೆ ಕತೆ ಗೊತ್ತಿರ್ತವೆ. ಈ ಎಲ್ಲಾದ್ರೂ ಮಧ್ಯದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ಮನೆ ಮಾಡ್ಕೊಳ್ಬೇಕು ಅಂದ್ರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ತುಂಬಾ ಕಷ್ಟದಲ್ಲಿದ್ದಂತ ಜನ 1,500 ಫ್ಯಾಮಿಲಿಗಳು, ಒಂದು 4,000 ಜನ ನೇರವಾಗಿ ಈ ಒಂದು ಸ್ಕೀಮ್ ನಿಂದ ಉಪಯೋಗ ಪಡ್ಕೊಂಡ್ರು. ನನ್ಗೆ ಇನ್ನೊಂದು ಖುಷಿಯಾಗಿದ್ದೇನು ಅಂತಂದ್ರೆ ವೈಯಕ್ತಿಕವಾಗಿ ಜನ ಬಂದು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಅವ್ರ ಮನೆಗಳನ್ನ ಗೃಹ ಪ್ರವೇಶ ಮಾಡೋ ಟೈಮ್ನಲ್ಲಿ ಬಿಲ್ಡರ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಒಬ್ಬ ಪೊಲಿಟಿಷಿಯನ್ ಹತ್ರ ಹೋದ್ರೆ ನಮಗೆ ಸಹಾಯ ಆಗತ್ತಾ ಅಂತಾನೆ ನಮಗೆ ಕ್ವೆಶ್ಚನ್ ಮಾರ್ಕಲ್ಲಿ ನಾವು ಬಂದಿದ್ವಿ ನಿಮ್ಮ ಆಫೀಸಿಗೆ ಅಂತಾನೆ ಜನ ಹೇಳಿದ್ರು. ಅಂದ್ರೆ ಬೆಂಗಳೂರಿನಲ್ಲಿ ಈ ಪೊಲಿಟಿಷಿಯನ್ ಬಿಲ್ಡರ್ ಲಾಬಿ ಯಾವ ರೀತಿ ಒಂದು ನೆಕ್ಸಸ್ ಇದೆ ಅಂತಂದ್ರೆ ಒಬ್ಬ ಸಾಮಾನ್ಯ ಜನಕ್ಕೆ ಬಿಲ್ಡರ್ ಮೇಲೆ ಕಂಪ್ಲೇಂಟ್ ಕೊಟ್ಕೊಂಡು ನಾವು ಪೊಲಿಟಿಷಿಯನ್ ಹತ್ರ ಹೋದ್ರೆ ನಮಗೆ ಹೆಲ್ಪ್ ಆಗತ್ತಾ ಅನ್ನೋದ್ರ ಬಗ್ಗೆನೇ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಇವತ್ತು ವ್ಯವಸ್ಥೆಗಳು, ಕ್ಲೀನ್ ಪಾಲಿಟಿಕ್ಸ್, ಗವರ್ನೆನ್ಸ್ ಸಿಸ್ಟಮ್ಸ್ ಗಳು ಕರೆಕ್ಟ್ ಆಗಿದ್ರೆ, ದೇಶಕ್ಕೆ ನರೇಂದ್ರ ಮೋದಿ ತರ ಪ್ರೈಮ್ ಮಿನಿಸ್ಟರ್ ಇದ್ರೆ ದೀಸ್ ಕ್ಯಾನ್ ಬಿ ಡನ್ ಅನ್ನುವಂಥದ್ದು ಇದಕ್ಕೊಂದು ಬಹಳ ದೊಡ್ಡ ಉದಾಹರಣೆ. ಎರಡನೇದು, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ಯಾಂಕ್ ಇತ್ತು, ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಂತ. ಈ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಬೇರೆ ಬೇರೆ ರೀತಿ ಫ್ರಾಡ್ ಆಗಿದ್ರಿಂದ ಈ ಬ್ಯಾಂಕು ಮುಳುಗೋಯ್ತು. ಸುಮಾರು 42,000 ಜನ ಡೆಪಾಸಿಟರ್ಸ್ ಈ ಬ್ಯಾಂಕ್ ನಲ್ಲಿ ದುಡ್ಡಿಟ್ಟಿದ್ರು. 2019 ನಲ್ಲಿ ರಾತ್ರೋರಾತ್ರಿ RBI ನವರು ಅದ್ರ ಮೇಲೆ 35A ಹಾಕಿ ಮೊರಟೋರಿಯಂ ಇಂಪೋಸ್ ಮಾಡಿದ್ರು. ಯಾವ ತರ ಕಷ್ಟದಲ್ಲಿದ್ದಂತ ಜನ ಅಂತಂದ್ರೆ ಅದರೊಳಗಡೆ ಎಲ್ಲ ರಿಟೈರ್ ಆದವರು. 80% ಜನ ಯಾರು ಅಂತಂದ್ರೆ ಅದರಲ್ಲಿ ದುಡ್ಡಿಟ್ಟಿರುವಂತವರು ಸೀನಿಯರ್ ಸಿಟಿಸನ್ಸ್. ಅಲ್ಲಿ ಏನ್ ದುಡ್ಡಿಟ್ಟಿದ್ರು ಆ ಇಂಟ್ರೆಸ್ಟ್ ಇಂದ ಅವರು ಅವ್ರ ಮನೆ ಕಾಫಿ ತಗೋತಾ ಇದ್ರು. ಅವ್ರ ಮನೆಗೆ ಬೆಳಗ್ಗೆ ನಂದಿನಿ ಬೂತ್ ಅಲ್ಲಿ ಹೋಗಿ ಹಾಲು ತಗೋಬೇಕು ಅಂತಂದ್ರೆ ಗುರು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಬರೋ ಇಂಟ್ರೆಸ್ಟ್ ನಲ್ಲಿ ಅವ್ರ ಜೀವನ ನಡೆಸ್ತಾ ಇದ್ರು. ಈ ರೀತಿ ಇದ್ದಂತ ಸೀನಿಯರ್ ಸಿಟಿಸನ್ಸ್ ಗಳದ ಬ್ಯಾಂಕು 40,000 ಕೋಟಿ ರೂಪಾಯಿಯ 40,000ಕ್ಕೂ ಹೆಚ್ಚು ಜನ ಡೆಪಾಸಿಟರ್ಸ್ ಇದ್ದಂತ ಬ್ಯಾಂಕು 2,000 ಕೋಟಿ ರೂಪಾಯಿಯ ಫ್ರಾಡ್ ಆಗಿ ಈ ಬ್ಯಾಂಕ್ ಮೊರಟೋರಿಯಂ ಆಯಿತು. Now the biggest challenge that we had was
ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ವಯಸ್ಸಾದವರೇ ಇಲ್ಲಿ ಕೂತಿರೋದವರೆಲ್ಲ ಡೆಪಾಸಿಟರ್ಸ್. ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಒಂದು 50 ಬಾರಿ ಮಿನಿಮಮ್ ಅಂತಂದ್ರೆ ಈ ಡೆಲಿಗೇಷನ್ ಅನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಮೀಟ್ ಮಾಡಿಸಿ ಇದಕ್ಕೆ ಏನ್ ಸಹಾಯ ಆಗ್ಬೋದು, ಏನ್ ಮಾಡ್ಬೋದು ಅಂತ. ಬಟ್ ಅಗೇನ್ ನಾನು ಬಹಳ ವಿನಮ್ರತೆಯಿಂದ ಇವತ್ತು ಹೇಳ್ತಾ ಇರುವಂತದ್ದು, 2013ರಲ್ಲಿ ಈ ಅಣ್ಣಾ ಹಜಾರೆ ಮೂವ್ಮೆಂಟ್ ಆಗಿದ್ದ ಟೈಮ್ನಲ್ಲಿ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ನಾನು ಹೋಗಿ ಪ್ರೊಟೆಸ್ಟ್ ಮಾಡಿದ್ದೆ. ಈ ಕರಪ್ಷನ್ ನ ವಿರುದ್ಧ, ಈ ಸಿಸ್ಟಮ್ ನ ವಿರುದ್ಧ, ಈ ಸರ್ಕಾರಗಳು ಕೆಲಸ ಮಾಡಲ್ಲ, ಇದ್ ಮಾಡಲ್ಲ. ಆಸ್ ಅ ಯಂಗ್ಸ್ಟರ್ ಹೂ ವಿತ್ ಐಡಿಯಲಿಸಮ್ ನನ್ನಲ್ಲಿ ಇದ್ದಿದ್ದು ಸಹಜ ಏನಿತ್ತು ಅಂತಂದ್ರೆ, ಸರ್ಕಾರ ಅಂತಂದ್ರೆ ಅದು ಸರಿ ಇಲ್ಲ ಅನ್ನುವಂತ ಒಂದು ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಮೈಂಡ್ ಸೆಟ್ ಇತ್ತು. ಬಟ್ ಈ ಪ್ರಾಜೆಕ್ಟ್ ಆದ್ಮೇಲೆ, ಈ ಮಂತ್ರಿ ಸೆರೆನಿಟಿದು ಮತ್ತೆ ಗುರು ರಾಘವೇಂದ್ರದಾದ್ಮೇಲೆ ಸರ್ಕಾರದಲ್ಲಿ ಕರೆಕ್ಟ್ ಆಗಿರುವಂತಹ ಜನ ಇತ್ತು ಅಂತಂದ್ರೆ ಬಡವರಿಗೆ ಸರ್ಕಾರ ಸಹಾಯ ಆಗತ್ತೆ ಅಂತ ಸಿಸ್ಟಮ್ ಮೇಲೆ ನನಗೆ ನಂಬಿಕೆ ಜಾಸ್ತಿ ಆಯಿತು. 2 ಬಿಗ್ ಚೇಂಜಸ್ ವರ್ ಡನ್. ಒಂದೇನು ಅಂತಂದ್ರೆ, ನಮ್ಮ ದೇಶದಲ್ಲಿ ಸಾವಿರಾರು ಕೋಆಪರೇಟಿವ್ ಬ್ಯಾಂಕ್ಗಳಿವೆ. ಆದ್ರೆ ಸ್ವಾತಂತ್ರ್ಯ ಬಂದ 65 ವರ್ಷ ಆದ್ಮೇಲೂ ಕೂಡ, 70 ವರ್ಷ ಆದ್ಮೇಲೂ ಕೂಡ ಯಾವ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಕೂಡ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಕೆಳಗಡೆ RBI ಸುಪರ್ದಿಗೆ ತೆಗೆದುಕೊಂಡು ಬಂದಿರಲಿಲ್ಲ. ಇದು ಯಾಕೆ ತಂದಿರಲಿಲ್ಲ ಅಂತಂದ್ರೆ, ಮೋಸ್ಟ್ ಆಫ್ ದ ಕೋಆಪರೇಟಿವ್ ಬ್ಯಾಂಕ್ಸ್ ಯಾವ್ದಿದಾವೆ, ನೀವು ನಮ್ಮ ಉತ್ತರ ಕರ್ನಾಟಕ ಭಾಗ ಹೋಗ್ಬೋದು, ಉತ್ತರ ಪ್ರದೇಶಕ್ಕೆ ಹೋಗ್ಬೋದು, ದೇ ಆರ್ ಆಲ್ ಇನ್ ದ ಕಂಟ್ರೋಲ್ ಆಫ್ ಪೊಲಿಟಿಷಿಯನ್ಸ್. ಸೊ ಕೋಆಪರೇಟಿವ್ ಬ್ಯಾಂಕ್ಗಳನ್ನ RBI ಕೆಳಗಡೆ ತೆಗೆದುಕೊಂಡು ಬಂದಿರಲಿಲ್ಲ. ಇವತ್ತು ಆ ಗುರು ರಾಘವೇಂದ್ರ ಬ್ಯಾಂಕ್ ನಲ್ಲಿ ಆಗಿದ್ದ ಫ್ರಾಡ್ ಇರ್ಬೋದು, PMC ಬ್ಯಾಂಕ್ ನಲ್ಲಿ ಆಗಿದ್ದ ಫ್ರಾಡ್ ಇರ್ಬೋದು, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಆಗಿರುವಂತಹ ಸಮಸ್ಯೆಗಳಾಗಿರ್ಬೋದು, ಇನ್ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆಗ್ಬೋದು, ಸಮಸ್ಯೆಗಳು ಯಾವ್ದಾದ್ರು ಆಗಿತ್ತು ಅಂದ್ರೆ ಕಾರಣ ಯಾಕೆ ಅಂತಂದ್ರೆ, ಬಿಕಾಸ್ ಬ್ಯಾಂಕ್ಸ್ ಆರ್ ನಾಟ್ ಡೈರೆಕ್ಟ್ಲಿ ಅಂಡರ್ RBI. ಫಾರ್ 70 years ಪೊಲಿಟಿಕಲ್ ವಿಲ್ ಇರಲಿಲ್ಲ RBI ಕೆಳಗಡೆಗೆ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್ ನ ತಗೊಂಡು ಬರಕ್ಕೆ. ಆಫ್ಟರ್ ಗುರು ರಾಘವೇಂದ್ರ ಬ್ಯಾಂಕ್ ಎಪಿಸೋಡ್, ಆಫ್ಟರ್ PMC ಬ್ಯಾಂಕ್ ಎಪಿಸೋಡ್, ಪ್ರೈಮ್ ಮಿನಿಸ್ಟರ್ ಟುಕ್ ಅ ಡಿಸಿಷನ್ that all cooperative banks in the country henceforth will come under the supervision of RBI. So ಈ ಒಂದು ಕಾನೂನನ್ನ ನಾವು ಜಾರಿಗೆ ತೆಗೆದುಕೊಂಡು ಬರಲಿಕ್ಕೆ ಇದಾಯ್ತು. ಎರಡನೇ ಇದ್ದಂತಹ ಒಂದು ಬಹಳ ದೊಡ್ಡ ಸಾಧನೆ ಇದರಲ್ಲಿ ಏನಾಯ್ತು ಅಂದ್ರೆ, ನಿಮಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗ್ಬೋದು, ಬಟ್ ದುಡ್ಡಿಟ್ಟಿರುವಂತಹ ಜನಕ್ಕೆ ದುಡ್ಡು ವಾಪಸ್ ಬರಬೇಕಲ್ಲ, ಆ ದುಡ್ಡೆಲ್ಲಿಂದ ಬರುತ್ತೆ? ಸೊ DICGC ಅಂತ ಒಂದು ಕಾನೂನಿತ್ತು, ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಸ್ಕೀಮ್ ಅಂತ. ಅದರಲ್ಲಿ 50,000 ರೂಪಾಯಿ ತನಕ ಯಾರು ಇನ್ಶೂರೆನ್ಸ್ ಇಟ್ಟಿರ್ತಾರೆ, ದುಡ್ಡು ಇಟ್ಟಿರ್ತಾರೆ, ಅವರಿಗೆ 50,000 ರೂಪಾಯಿ ತನಕ ಇನ್ಶೂರೆನ್ಸ್ ವಾಪಸ್ ಬರುತ್ತೆ ಅಂತಿತ್ತು. ಇನ್ಶೂರೆನ್ಸ್ ಯಾವತ್ ಬರುತ್ತೆ? ಬ್ಯಾಂಕ್ ಲಿಕ್ವಿಡೇಷನ್ ಆದ್ಮೇಲೆ ವಾಪಸ್ ಬರುತ್ತೆ ಅಂತಿತ್ತು. ನಿಮ್ಗೆ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಲಿಕ್ವಿಡೇಷನ್ ಕತೆ ನಿಮಗೆ ಗೊತ್ತಿದೆ, 10 ವರ್ಷ 12 ವರ್ಷ ನಡೀತು. ಸೊ ಇಲ್ಲಿ 80 ವರ್ಷದವನು ಡೆಪಾಸಿಟರ್ ಇದ್ದು ಅವನಿಗೆ 10 ವರ್ಷ ಆದ್ಮೇಲೆ ಅವನಿಗೆ ದುಡ್ಡು ಬಂತು ಅಂತಂದ್ರೆ ಅವನು ಇರೋದೇ ಇಲ್ಲ ಟು ಎಂಜಾಯ್ ದೋಸ್ ಇನ್ಶೂರೆನ್ಸ್. ಸೊ ಮೋದಿ ಸರ್ಕಾರ ತೆಗೆದುಕೊಂಡು ಬಂದಂತ, ಅಗೇನ್ ಅಪಾನ್ ಅವರ್ ಇನ್ಸಿಸ್ಟೆನ್ಸ್, ಐ ಹ್ಯಾವ್ ರಿಟನ್ ಮಲ್ಟಿಪಲ್ ಲೆಟರ್ಸ್. ಸೊ ಅದರಲ್ಲಿ ಒಂದು ಚೇಂಜ್ ಏನಾಯ್ತು ಅಂದ್ರೆ, DICGCಯ 50,000 ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ನ 5 ಲಕ್ಷ ರೂಪಾಯಿಗೆ ನಾವು ರೇಸ್ ಮಾಡಿದ್ವಿ. ಅದಾದ್ಮೇಲೆ ಲಿಕ್ವಿಡೇಷನ್ ಆದ್ಮೇಲೆ ಏನ್ ದುಡ್ಡು ವಾಪಸ್ ಬರಬೇಕು ಅಂತಿತ್ತು ಅದನ್ನ ಚೇಂಜ್ ಮಾಡಿ ಮೊರೆಟೋರಿಯಂ ಆದ ದಿವಸದಿಂದ 90 ಡೇಸ್ ಒಳಗಡೆ ದುಡ್ಡು ವಾಪಸ್ ಬರಬೇಕು ಅಂತ ಬಂತು. ಸೊ ಈ ಎರಡೂ ಚೇಂಜಸ್ ಇಂದಾಗಿ ಬೆಂಗಳೂರಿನ ನಮ್ಮ ಈ ಗುರು ರಾಘವೇಂದ್ರ ಬ್ಯಾಂಕ್ ನಲ್ಲಿ 41,000 ಡೆಪಾಸಿಟರ್ಸ್ ಗಳ ಮಧ್ಯದಲ್ಲಿ 32,000 ಡೆಪಾಸಿಟರ್ಸ್ ಗಳು ಬರೀ 5 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿಗಿಂತ ಕಡಿಮೆ ದುಡ್ಡಿಟ್ಟೋರಿದ್ರು. ಸೊ 32,000 ಡೆಪಾಸಿಟರ್ಸ್ ಆಫ್ ದ 41,000 ಡೆಪಾಸಿಟರ್ಸ್ ಗಾಟ್ ದೇರ್ ಮನೀಸ್ ಪೇಡ್ ಫುಲ್ಲಿ ಬ್ಯಾಕ್. There is no other instance of a cooperative bank fraud where depositors have got 90% of depositors have got the whole of their deposits back. 32,000 ಜನಕ್ಕೆ ಬಂದಿದೆ. ಟೋಟಲ್ ಅಮೌಂಟ್ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿದ್ದು ಅಂದ್ರೆ 753 ಕೋಟಿ ರೂಪಾಯಿ ಇದರಿಂದ ಬಂದ್ವಿ. ಈ ಎರಡೇ ಸ್ಕೀಮ್ಗಳಲ್ಲಿ SBI ಮಂತ್ರಿ ಸೆರೆನಿಟಿಲಿ 1,000 ಕೋಟಿ, ಇದರಲ್ಲಿ 750 ಕೋಟಿ. ಈ ಅಂದ್ರೆ ಎಮರ್ಜೆನ್ಸಿಲಿ ಸಿಗಾಕೊಂಡಿದ್ದಂತ ನಮ್ಮ ಜನಕ್ಕೆ 2,000 ಕೋಟಿ ರೂಪಾಯಿ ದುಡ್ಡು ಈ ಎರಡೇ ಸ್ಕೀಮ್ ನಲ್ಲಿ ಬೆಂಗಳೂರು ಸೌತ್ಗೆ ನಮ್ಮ ಜನಕ್ಕೆ ಇದರಿಂದ ತೆಗೆದುಕೊಂಡು ಬರ್ಲಿಕ್ಕಾಯ್ತು. ಇದು ಗುರು ರಾಘವೇಂದ್ರ ಬ್ಯಾಂಕ್ ನ ಡೆಪಾಸಿಟರ್ಸ್ ನ ಒಂದು ಕತೆ. ಈಗಲೂ ಕೂಡ ಬ್ಯಾಂಕ್ ನ ರಿವೈವಲ್ ನ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೂ ಈಗಾಗಲೇ ತುಂಬಾ ಜನ ಇನ್ವೆಸ್ಟರ್ಸ್ ಅನ್ನ ಮಾಡಿ ಭೇಟಿ ಮಾಡಿ ಅವರನ್ನ RBI ನ ಜೊತೆಗೆ ವಿ ಆರ್ ಮೇಕಿಂಗ್ ಎಫರ್ಟ್ಸ್ ಟು ರಿವೈವ್ ದ ಹೋಲ್ ಬ್ಯಾಂಕ್, ಸೊ ದಟ್ ಮಿಕ್ದೋರ್ ಯಾರು 8,000 ಜನ ಡೆಪಾಸಿಟರ್ಸ್ ಇದ್ದಾರೆ ಅವ್ರಿಗೂ ಕೂಡ ಅದರಲ್ಲಿ ರಿಲೀಫ್ ಸಿಗುವಂತ ದೃಷ್ಟಿಯಿಂದ. ಇನ್ನು there are two things that I have done every single time before the budget. ಬಜೆಟ್ ನಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರದ ಹತ್ರ ಎಷ್ಟೊಂದು ಸ್ಕೀಮ್ಗಳು ನಾವು ಕೇಂದ್ರ ಸರ್ಕಾರಕ್ಕೆ ವೆಲ್ ಇನ್ ಅಡ್ವಾನ್ಸ್ ಗಮನಕ್ಕೆ ತೆಗೆದುಕೊಂಡು ಬಂದ್ರೆ ಬಜೆಟ್ ನಲ್ಲಿ ಅದು ಜಾರಿಗೆ ಬರುತ್ತೆ. ಆದ್ರೆ ಎಷ್ಟೋ ಸತಿ ನಾವು
ಈ ಸಮಸ್ಯೆಗಳಿದಾವೆ ಗ್ರಾಸ್ ರೂಟ್ ನಲ್ಲಿ, ಈ ಸೆಕ್ಟರ್ನವ್ರಿಗೆ ಈ ಸಮಸ್ಯೆ ಇದೆ, ದಯವಿಟ್ಟು ಇದನ್ನು ಬಗೆಹರಿಸಿ ಅಂತ ಎಷ್ಟೋ ಸತಿ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರೋದಿಲ್ಲ. ಸೊ ಎವ್ರಿ ಬಜೆಟ್ ಫೆಬ್ರವರಿಲಿ ಆಗೋದ್ರಿಂದ ಡಿಸೆಂಬರ್ನಲ್ಲಿ ಪ್ರತಿ ವರ್ಷ ನಾವು ಒಂದು ಪ್ರೀ ಬಜೆಟ್ ಕನ್ಸಲ್ಟೇಷನ್ ಅನ್ನ ನಾವು ಪ್ರತಿ ವರ್ಷ ಮಾಡಿದ್ದೀವಿ. ಈ ಪ್ರೀ ಬಜೆಟ್ ಕನ್ಸಲ್ಟೇಷನ್ ನಲ್ಲಿ ಬೆಂಗಳೂರಿನ ಐಟಿ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಅಗರಬತ್ತಿಯವರು ಇರ್ಬೋದು, ಆಟೋ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, MSMEs ಅವರು ಇರ್ಬೋದು, ಟೆಕ್ಸ್ಟೈಲ್ ವರ್ಕರ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ರಿಟೈರ್ಡ್ ಪೆನ್ಷನರ್ಸ್ ಇರ್ಬೋದು, ಹೀಗೆ ಎಲ್ಲರನ್ನೂ ಕೂಡ ನಾವು ಒಟ್ಟಿಗೆ ಇದೇ ರೀತಿ ನಾವು ಇವತ್ತು ಯಾವ ರೀತಿ ಸೇರಿಸಿದೀವಿ, ಇದೇ ರೀತಿ ಎಲ್ಲರನ್ನೂ ಸೇರಿಸಿ ವಿ ವುಡ್ ಬ್ರಿಂಗ್ ಪ್ರೀ ಬಜೆಟ್ ಕನ್ಸಲ್ಟೇಷನ್ ಮೀಟಿಂಗ್ಸ್ ಮಾಡ್ತಾ ಇದ್ವಿ. ಅದರಲ್ಲಿ ಎಷ್ಟೊಂದು ಸಜೆಷನ್ಸ್ ಆ ಸೆಕ್ಟರ್ ಸ್ಪೆಸಿಫಿಕ್ ಬರ್ತಾ ಇತ್ತು. ಇಲ್ಲಿವರೆಗೆ 1100 ಲೆಟರ್ಸ್ ಅಂಡ್ ರೆಪ್ರೆಸೆಂಟೇಷನ್ಸ್ ಬೆಂಗಳೂರಿನ ಬೇರೆ ಬೇರೆ ಇಂಡಸ್ಟ್ರಿ ಬಾಡೀಸ್ ಇಂದ, ಪೆನ್ಷನರ್ಸ್ ಅಸೋಸಿಯೇಷನ್ ಇಂದ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಇಂದ 1000+ ರೆಪ್ರೆಸೆಂಟೇಷನ್ಸ್ ನ ಫೈನಾನ್ಸ್ ಮಿನಿಸ್ಟ್ರಿಗೆ ಪ್ರೀ ಬಜೆಟ್ ಕನ್ಸಲ್ಟೇಷನ್ಸ್ ನಾವು ಕೊಟ್ಟಿದ್ದೀವಿ. ಇದರ ಉಪಯೋಗವಾಗಿ ಲೇಬರ್ ಕೋಡ್ಸ್ ನ ಚೇಂಜ್ ಮಾಡೋದ್ರ ಬಗ್ಗೆ ಕೊಟ್ಟಿತ್ತು. GST, ಈಗ ಔಟ್ಡೋರ್ ಕೇಟರಿಂಗ್ ಮಾಡುವಂತವ್ರು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆ ಒಂದು ಸೆಕ್ಷನ್ ಇದೆ ದೇಶದಲ್ಲಿ ಇರೋ ರೀತಿ, ಅವರಿಗೆ 18% ಇತ್ತು, ಅದನ್ನ 5%ಗೆ ರೆಡ್ಯೂಸ್ ಮಾಡೋದಕ್ಕೆ ನಾವು ಡೆಲಿಗೇಷನ್ ಕರ್ಕೊಂಡು ಹೋದ್ವಿ. ಎಸ್ಪೆಷಲಿ ಬೆಂಗಳೂರು ಒಂದು ರೀತಿ ದರ್ಶಿನಿಗಳ ಹಬ್ ಇದು. ನಿಮಗೆ ಅದರಲ್ಲೂ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಬೆಂಗಳೂರು ಸೌತ್ ಒಂಥರ ಫುಡೀಸ್ ಪ್ಯಾರಡೈಸ್ ಅದು. ಸೊ ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಹೊರಗಡೆ ತಿನ್ನುವಂಥದ್ದು, ಕೇಟರಿಂಗ್ ಮಾಡೋದಿರುತ್ತೆ. 18% ಇತ್ತು. ಅದೇ ನೀವು ಒಳಗಡೆ ಕೂತ್ಕೊಂಡು ತಿಂದ್ರೆ 5%, ಹೊರಗಡೆ ಮಾಡಿದ್ರೆ 18% ಅಂತಿತ್ತು. ಸೊ ಅದನ್ನ ಚೇಂಜ್ ಮಾಡಿದ್ರಿಂದ 18% ಇಂದ 5% ಅದನ್ನು ಇಳಿಸ್ತು. ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಬಗ್ಗೆ ಚೇಂಜ್ ಮಾಡ್ತು. ಹೆಸರುಘಟ್ಟ ಗ್ರ್ಯಾಂಡ್ ಸ್ಲ್ಯಾಂಡ್ಸ್ ಗಳನ್ನು ಉಳಿಸೋದ್ರ ಬಗ್ಗೆ ಪ್ರಯತ್ನಗಳಾದವು. ಇನ್ನೊಂದು ಅಂದ್ರೆ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಗಳಲ್ಲಿ ಈ ಕ್ಲಬ್ಗಳು ಇರ್ತವೆ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ. ಆದ್ರೆ ಅವರಿಗೆ GST ಹಾಕ್ತಾರೆ, ದೋ ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಕಮರ್ಷಿಯಲ್ ಆಕ್ಟಿವಿಟಿ. ಸೊ ಅದನ್ನು ಕೂಡ ಇದಾಗಿಲ್ಲ, ಬಟ್ ಇದ್ರ ರೆಪ್ರೆಸೆಂಟೇಷನ್ ಕೊಟ್ಟಿದೆ ಪದೇ ಪದೇ, ಇದನ್ನ ಔಟ್ ಆಫ್ ದಿ ಪರ್ವ್ಯೂ ಆಫ್ GST ತರಬೇಕು ಅಂತ. ಸೊ ಈ ಪ್ರಯತ್ನಗಳು ನಡೆದಿದೆ. ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಸಹಾಯ ಆಗಬೇಕು ಅನ್ನೋದ್ರ ಬಗ್ಗೆ ಆಗಿದೆ. ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅವ್ರದ್ದು ಒಂದು ವಿಚಿತ್ರ ಸಮಸ್ಯೆ, ನಿಮ್ಗೆ ಬಹಳ ಆಶ್ಚರ್ಯ ಆಗತ್ತೆ ಅದನ್ನು ಕೇಳಿದ್ರೆ. ಅವರಿಗೆ ಈ FSSAI ಲೈಸೆನ್ಸ್ ತಗೊಳ್ಬೇಕಾಗತ್ತೆ ಅವರು ಹೋಟೆಲ್ ರನ್ ಮಾಡ್ಲಿಕ್ಕೆ. ಸುಮಾರು 100ಕ್ಕೂ ಹೆಚ್ಚು ಲೈಸೆನ್ಸ್ ಗಳನ್ನ ಒಂದು ಹೋಟೆಲ್ ಓಪನ್ ಮಾಡಕ್ಕೆ ತಗೊಳ್ಬೇಕಾಗತ್ತೆ ಅವರು. ಅಂಡ್ 100ಕ್ಕೂ ಹೆಚ್ಚು ಲೈಸೆನ್ಸ್ ಅನ್ನ ಅವರು 2 ವರ್ಷಕ್ಕೊಂದೊಂದ್ಸತಿ, ಒಂದೊಂದು ವರ್ಷಕ್ಕೊಂದೊಂದ್ಸತಿ ಅವರು ರಿನ್ಯೂ ಮಾಡಿಸ್ತಾನೆ ಇರಬೇಕು. ಸೊ ಒಂದ್ಸತಿ ಒಂದು ಲೈಸೆನ್ಸ್ ರಿನ್ಯೂ ಮಾಡಕ್ಕೆ ಎಷ್ಟು ಟೇಬಲ್ಗೆ ಹೋಗ್ಬೇಕು, ಎಷ್ಟೆಷ್ಟೆಲ್ಲ ಸಮಸ್ಯೆ ಆಗತ್ತೆ ಅಂತ ನಿಮಗೆ ಗೊತ್ತಿದೆ. ಅದು ನಾವೇನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸೊ ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅವರಿಗೆ ಇದ್ದಂತ ಬಹಳ ದೊಡ್ಡ ಸಮಸ್ಯೆ ಇತ್ತು. ಈಗ ನಾವೇನ್ ಮಾಡಿದೀವಿ ಅಂದ್ರೆ SSAI ಅವರಿಗೆ ನಾವು FSSAI ಲೈಸೆನ್ಸ್ ಏನಿದೆ ಅದನ್ನ 5 ವರ್ಷಕ್ಕೆ ನೀವು ಅದನ್ನ ಮಾಡಿ ಅನ್ನೋದು ಇದು ರಿಕ್ವೆಸ್ಟ್ ಇತ್ತು. ಕೇಂದ್ರ ಸರ್ಕಾರ ಅದನ್ನ ನಾವು 10 ವರ್ಷಕ್ಕೆ ಮಾಡ್ತೀವಿ, ನೀವು ಅಲ್ಲಿ ತನಕ ಈ ಪದೇ ಪದೇ ಲೈಸೆನ್ಸ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ಲೇಬಾರದು ಅಂತ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ಸ್ ಅವರಿಗೆ ಅದರಿಂದ ಒಂದು ಬಹಳ ದೊಡ್ಡ ಹೆಲ್ಪ್ ಆಯಿತು. ಇನ್ನೊಂದು, ಬೆಂಗಳೂರು ಸ್ಟಾರ್ಟ್ಅಪ್ ನ ನಗರ. ಸೊ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಎವ್ರಿ ಅದರ್ ಡೇ ನಮ್ಮ ಆಫೀಸ್ ನಲ್ಲಿ ಇದರಲ್ಲಿ ಸ್ಟಾರ್ಟ್ಅಪ್ ನ ಜೊತೆ ಇನ್ವಾಲ್ವ್ ಆಗಿರುವಂತಹ VCs, ಏಂಜಲ್ ಇನ್ವೆಸ್ಟರ್ಸ್ ಇವ್ರು ಬರ್ತಾನೆ ಇರ್ತಾರೆ. ಸೊ ಆ ದೃಷ್ಟಿನಿಂದ ಅವರಿಗೆ ಸ್ಪೆಸಿಫಿಕ್ ಸಹಾಯ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು 2-3 ಆಕ್ಟಿವಿಟಿ ಮಾಡ್ತು. ಒಂದು, ಸ್ಕೂಲ್ಗಳಲ್ಲಿ ಕೇಂದ್ರ ಸರ್ಕಾರದ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಒಂದು ಪ್ರಾಜೆಕ್ಟ್ ಇದೆ. ಟು ಎನ್ಕರೇಜ್ ಇನ್ನೋವೇಷನ್, ಎನ್ಕರೇಜ್ ಕ್ರಿಟಿಕಲ್ ಥಿಂಕಿಂಗ್, ಆಂಟರ್ಪ್ರಿನರ್ಶಿಪ್ ಇನ್ ಸ್ಕೂಲ್ ಲೆವೆಲ್ಸ್. ಸೊ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವತ್ತು 49 ಸ್ಕೂಲ್ಗಳಲ್ಲಿ ಇವತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅನ್ನ ಶುರು ಮಾಡಿಸಿದೀವಿ. ಇದು ಹೈಯೆಸ್ಟ್ ನಂಬರ್ ಆಫ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇನ್ ದ ಸಿಟಿ. ಅಷ್ಟು ಇವತ್ತು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 49 ಸ್ಕೂಲ್ಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇವತ್ತು ಕೆಲಸ ಮಾಡ್ತಾ ಇದೆ. ಇನ್ನು ಇದರಲ್ಲಿ ನೀವು ನೋಡಬಹುದು, ನಿತಿನ್ ಗಡ್ಕರಿ ಅವರ ಹತ್ರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟ್ಅಪ್ ಅಂತ ತೆಗೆದುಕೊಂಡು ಹೋಗಿ ಅವ್ರ ಇಶ್ಯೂನ ಸಾಲ್ವ್ ಮಾಡಿಸೋದಕ್ಕಿರ್ಬೋದು, ಬೌನ್ಸ್ ಇರ್ಬೋದು, ಇನ್ಫಿನಿಟಿ ಇರ್ಬೋದು, ಈ ತರದ್ದು. ಇನ್ ಪಿಯೂಷ್ ಗೋಯಲ್ ಅವ್ರು ಬಂದಾಗ, ಅಥವಾ ನಿರ್ಮಲಾ ಸೀತಾರಾಮನ್ ಅವ್ರು ಬಂದಾಗ, ಅಥವಾ ಈ ತರ ಕೇಂದ್ರದ ಸಚಿವರುಗಳು ಬಂದಾಗ ಪದೇ ಪದೇ ವಿ ಹ್ಯಾಡ್ ಆರ್ಗನೈಸ್ಡ್ ಇಂಟರಾಕ್ಷನ್ ವಿತ್ ಫೌಂಡರ್ಸ್ ಸೊ ದಟ್ ಏನೇನು ಸಮಸ್ಯೆಗಳಿದೆ ಅವ್ರಿಗೆ ಗೊತ್ತಾಗ್ಲಿ ಅಂತ. ಈ ತರದ್ದು ಇಲ್ಲಿವರೆಗೂ ಒಂದು 6 ಕಾರ್ಯಕ್ರಮ ಈ ತರ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಲಾಗಿದೆ. ಈ ತರದ್ದು ಅವ್ರಿಗೆ ಬಂದಾಗೆಲ್ಲ ಚರ್ಚೆಗಳು, ಸಜೆಷನ್ ಮಾಡಲಿಕ್ಕೆ. ಇನ್ನೊಂದು, SBI ನ ವತಿಯಿಂದ ನಮ್ಮ ಕೋರಮಂಗಲದಲ್ಲಿ ವಿ ಹ್ಯಾವ್ ಸೆಟ್ ಅಪ್ ದ ಕಂಟ್ರೀಸ್ ಫಸ್ಟ್ ಡೆಡಿಕೇಟೆಡ್ ಬ್ಯಾಂಕ್ ಬ್ರಾಂಚ್ ಫಾರ್ ಸ್ಟಾರ್ಟ್ಅಪ್ಸ್. ದೇಶದಲ್ಲಿ ಇರುವಂತದ್ದೇ ಒಂದು ಸ್ಟಾರ್ಟ್ಅಪ್ ಡೆಡಿಕೇಟೆಡ್ SBI ಬ್ರಾಂಚ್. ಅದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ನಾವು ಕೋರಮಂಗಲದಲ್ಲಿ ಪ್ರಾರಂಭ ಮಾಡಿದೀವಿ. ಅದರ ಉದ್ದೇಶನೇ ಏನು ಅಂತಂದ್ರೆ ಸಿಂಗಲ್ ವಿಂಡೋ ಸಪೋರ್ಟ್ ಫಾರ್ ಆಲ್ ನೀಡ್ಸ್ ಆಫ್ ಸ್ಟಾರ್ಟ್ಅಪ್ಸ್. ಸೊ ನಿಮ್ಮಲ್ಲಿ ಯಾರಾದ್ರೂ
ಕೋರಮಂಗಲದಲ್ಲಿರುವಂತಹ SBI ಡೆಡಿಕೇಟೆಡ್ ಸ್ಟಾರ್ಟ್ಅಪ್ ಬ್ರಾಂಚ್ ನ ನೀವು ವಿಸಿಟ್ ಮಾಡಿಲ್ಲ ಅಂತಂದ್ರೆ ಮೈ ರಿಕ್ವೆಸ್ಟ್ ಟು ಯು ಇಸ್ ಟು ಪ್ಲೀಸ್ ವಿಸಿಟ್ ಇಟ್ ಅಂಡ್ ಮೇಕ್ ಅ ಸ್ಪೆಷಲ್ ಸ್ಟೋರಿ ಆನ್ ಇಟ್. ಯಾಕೆಂದ್ರೆ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ, ಬಟ್ ನೂರಾರು ಜನಕ್ಕೆ ಅದರಿಂದ ಸಹಾಯ ಆಗಿದೆ. ಯಾಕೆಂದ್ರೆ ಸ್ಟಾರ್ಟ್ಅಪ್ಸ್ ಬೇಕಾಗುವಂತಹ ಪಾಲಿಸೀಸ್ ಏನಿದೆ, ಅವ್ರಿಗೆ ಬೇಕಾಗಿರುವಂತಹ ಲೋನ್ಸ್ ಏನಿದೆ, ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಏನ್ ಸಿಗ್ತಾ ಇದೆ, ಇದೇ ಫೋಕಸ್ಡ್ ಆಗಿ ಮಾಡಿರುವಂತಹ ಒಂದೇ ಬ್ರಾಂಚ್ ಅದು. ಸೊ ಅದು ಮಾಡಿದೀವಿ. ಇನ್ನು ಬೆಂಗಳೂರು ಸೌತ್ ಸ್ಟಾರ್ಟ್ಅಪ್ ಡೈಲಾಗ್ ಅಂತ ವಿ ಹ್ಯಾವ್ ಸ್ಟಾರ್ಟೆಡ್. ಹಲವಾರು ಕಾಲೇಜ್ಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಯಾರು ಪ್ರಮುಖ ಸ್ಟಾರ್ಟ್ಅಪ್ ಓನರ್ಸ್ ಇದ್ದಾರೆ ಅವ್ರುಗಳನ್ನ ಕರೆಸಿ ರೆಗ್ಯುಲರ್ ಟಾಕ್ಸ್ ಗಳನ್ನ ನಾವು ಆರ್ಗನೈಸ್ ಮಾಡ್ತಾ ಇರ್ತೀವಿ. ಇನ್ನು ಪ್ರಧಾನಮಂತ್ರಿಗಳು ಪದೇ ಪದೇ ಒಂದು ಪದ ಬಳಸ್ತಾ ಇರ್ತಾರೆ. ಯಾವುದೇ ಸರ್ಕಾರದ ಸ್ಕೀಮ್ ಇತ್ತು ಅಂತಂದ್ರೆ ಇಟ್ ಶುಡ್ ರೀಚ್ ಸ್ಯಾಚುರೇಷನ್ ಅಂತ. ಸ್ಯಾಚುರೇಷನ್ ಅಂದ್ರೆ 100 ಜನ ಬೆನಿಫಿಷರೀಸ್ ಇದ್ರೆ 100 ಜನಕ್ಕೆ ಆ ಸ್ಕೀಮ್ಗಳು ತಲುಪಬೇಕು ಅಂತ. ಇವತ್ತು ನನಗೆ ಯಾರೋ ಕೇಳಿದ್ರು, ನಮ್ಮ ಮೀಡಿಯಾ ಸ್ನೇಹಿತರು, ಬೆಂಗಳೂರಿನ 3 MP ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ನಿಮಗೆ ಏನ್ ಅನ್ನಿಸ್ತಾ ಇದೆ, ಯಾವ ತರ ಬರ್ಬೋದು ಅಂತ. ನಾನು ಹೇಳಿದೆ 3 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಮಿನಿಮಮ್ ನಾವು 3 ಲಕ್ಷದಲ್ಲಿ ನಾವು ಗೆಲ್ತೀವಿ ಅಂತ. ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಜಸ್ಟ್ ಲುಕ್ ಅಟ್ ದ ನಂಬರ್ ಆಫ್ ಪೀಪಲ್ ಹೂ ಹ್ಯಾವ್ ಡೈರೆಕ್ಟ್ಲಿ ಬೆನಿಫಿಟೆಡ್ ಔಟ್ ಆಫ್ ಒನ್ ಆರ್ ದಿ ಅದರ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಬೆಂಗಳೂರಿನಲ್ಲಿ 2.2 crore ಬೆನಿಫಿಷರೀಸ್ ಬೇರೆ ಒಂದಲ್ಲ ಒಂದು ಸ್ಕೀಮ್ಗಿದ್ದಾರೆ. ಅಂದ್ರೆ ಪಾಪ್ಯುಲೇಷನ್ಗಿಂತ ಯಾಕೆ ಜಾಸ್ತಿ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಇದು ಯಾಕೆ ಅಂತಂದ್ರೆ ಒಂದೇ ಸ್ಕೀಮಿಗೆ 2-3 ಬೆನಿಫಿಷರೀಸ್ ಇರ್ಬೋದು. ಅಂದ್ರೆ ಉಜ್ವಲ ಯೋಜನೆನೂ ಅವರೇ ಪಡ್ಕೊಂಡಿರ್ತಾರೆ, ಆಯುಷ್ಮಾನ್ ಭಾರತ್ ಪಡ್ಕೊಂಡಿರ್ತಾರೆ. ಬಟ್ 2.2 crore ಸ್ಕೀಮ್ ನ ಬೆನಿಫಿಷರೀಸ್ಗಳು ಬೆಂಗಳೂರಿನಲ್ಲಿ ಮ್ಯಾಪ್ ಆಗಿದ್ದಾರೆ. ಜಸ್ಟ್ ಲುಕ್ ಅಟ್ ದೀಸ್ ನಂಬರ್ಸ್. ನಾನು ಆಗ್ಲೇ ಆಯುಷ್ಮಾನ್ ಭಾರತ್ ಕೊಟ್ಟೆ, ಐ ವಿಲ್ ನಾಟ್ ರಿಪೀಟ್. ಬರೀ ಬೆಂಗಳೂರಿನಲ್ಲಿ 3.4 ಲಕ್ಷ ಆಯುಷ್ಮಾನ್ ಭಾರತ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಆಗಿದೆ. PM ಸ್ವನಿಧಿ ಇಲ್ಲಿವರೆಗೆ ಯಾವ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಸಾಲ ಕೊಡುವಂತ ಯೋಜನೆನೇ ಇರಲಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ 1ರಲ್ಲೇನೆ 44,000 ಬೀದಿ ಬದಿ ವ್ಯಾಪಾರಿಗೆ ನಾವು ಸಾಲ ಕೊಡಿಸಿದೀವಿ. 55 ಕೋಟಿ ಸಾಲದ ಮೊತ್ತ ಬೀದಿ ಬದಿ ವ್ಯಾಪಾರಿಗೆ ಕೊಟ್ಟಿರೋದು. ಬೆಂಗಳೂರು ಅಂತ ನೋಡಿದ್ರೆ 1.3 lakh ಬೆನಿಫಿಷರೀಸು 164 ಕೋಟಿ ಸಾಲವನ್ನು ಕೊಟ್ಟಿರುವಂತದ್ದು. ಇದು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಹೋಗಿ ಜಾಗೃತಿ ಮಾಡಿ, ಮಡಿವಾಳ ಮಾರ್ಕೆಟ್ ಇರ್ಬೋದು, ಮತ್ತೊಂದು ಕಡೆ ಇದನ್ನ ಮಾಡಿರುವಂತದ್ದು. ಉಜ್ವಲ ಯೋಜನೆಯಲ್ಲಿ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಜನ್ಧನ್ ಅಕೌಂಟ್ ನಲ್ಲಿ ಫಸ್ಟ್ ಟೈಮ್ ಫ್ರೀ ಬ್ಯಾಂಕಿಂಗ್, ಇದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ಓಪನ್ ಮಾಡಿರುವಂತದ್ದು 21 ಲಕ್ಷ ಜನ ಇದ್ದಾರೆ ಬೆಂಗಳೂರು ನಗರದ ಒಂದರಲ್ಲಿ. ಜನೌಷಧಿ ಕೇಂದ್ರಗಳದ್ದಾಗಲೇ ನಿಮಗೆ ತಿಳಿಸಿದೆ, 114 ಜನೌಷಧಿ ಕೇಂದ್ರ ಬರೀ ಬೆಂಗಳೂರು ಸೌತ್ ಅಲ್ಲಿದೆ. ಬರೀ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ 1ರಲ್ಲೇನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ನಲ್ಲಿ 14,000 ಮನೆಗಳು ಸ್ಯಾಂಕ್ಷನ್ ಆಗಿದೆ. 5,400 ಮನೆಗಳು ಕನ್ಸ್ಟ್ರಕ್ಷನ್ ಆಗಿ ಬಡವರಿಗಾಗಲೇ ಆ ಮನೆಗಳಲ್ಲಿ ಇವತ್ತಾಗಲೇ ವಾಸ ಮಾಡ್ತಾ ಇದ್ದಾರೆ. ಓವರ್ ಆಲ್ ಬೆಂಗಳೂರಿನಲ್ಲಿ 1.4 lakh ಹೌಸ್ಗಳದ್ದು ಒಂದು ಹೆಚ್ಚು ಕಡಿಮೆ 1.5 ಲಕ್ಷ ಮನೆಗಳಷ್ಟು ಕಾಮಗಾರಿಯ ಕೆಲಸ ಬೆಂಗಳೂರಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಪ್ರಾರಂಭ ಆಗಿದೆ. ಮುದ್ರಾ ಯೋಜನೆಯಲ್ಲಿ 7 ಲಕ್ಷ ಅಕೌಂಟ್ಗಳಿಗೆ 3,000 ಕೋಟಿ ರೂಪಾಯಿ ಲೋನ್ ಸಿಕ್ಕಿದೆ. ಇದು ಯಾರ ಹೆಣ್ಮಕ್ಳು ಯಾರು ಇದನ್ನ ಮಾಡ್ತಾ ಇರೋದು ಈ ಮುದ್ರಾ ಯೋಜನೆ ಅಂತಂದ್ರೆ, ಸಣ್ಣದಾಗಿ ಒಂದು ಉಪ್ಪಿನಕಾಯಿ ಅಂಗಡಿ ಇಡುವಂತವ್ರು, ಹಪ್ಪಳದ ಫ್ಯಾಕ್ಟರಿ ಇಡುವಂತವ್ರು, ಈ ತರದ ಕೆಲಸ ಮಾಡ್ತಾ ಇರುವಂತಹ ಹೆಣ್ಮಕ್ಳಿಗೆ 7 ಲಕ್ಷ ಅಕೌಂಟ್ಗಳಿಗೆ 3,700 ಕೋಟಿ ರೂಪಾಯಿಯಷ್ಟು ಸಾಲ ಬರೀ ಮುದ್ರಾ ಯೋಜನೆಯಲ್ಲಿ ಸಿಕ್ಕಿದೆ. ಇನ್ನು SC ST ಗಳಿಗೆ ಕೊಡ್ತಾ ಇರುವಂತಹ ಸ್ಟ್ಯಾಂಡ್ ಅಪ್ ಯೋಜನೆಯಲ್ಲಿ 1.5 ಲಕ್ಷ ಲೋನ್ಗಳು ಬೆಂಗಳೂರು ನಗರದಲ್ಲಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ಇನ್ಶೂರೆನ್ಸ್ ಇದು ಒಂದ್ಸತಿ ನಾವೀಗ ಈ ವಿಕಸಿತ್ ಭಾರತ್ ಅಂಬಾಸಿಡರ್ ಕಾರ್ಯಕ್ರಮ ನಾವು ಮಾಡೋ ಟೈಮ್ನಲ್ಲಿ ಜನಕ್ಕೆ ಹೋಗಿ ಕೇಳ್ತಾ ಇದ್ದೆ, ನೀವು ಎಷ್ಟು ಜನ ಇನ್ಶೂರೆನ್ಸ್ ಮಾಡ್ಕೊಂಡಿರಿ ಅಂತ. 20 ರೂಪಾಯಿಗೆ 2 ಲಕ್ಷ ರೂಪಾಯಿದು ಮೆಡಿಕಲ್ ಹೆಲ್ತ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ವರ್ಷಕ್ಕೆ 336 ರೂಪಾಯಿ, ಅಂದ್ರೆ ದಿನಕ್ಕೆ 1 ರೂಪಾಯಿ ಪ್ರೀಮಿಯಂಗೆ 2 ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್. ಕರ್ನಾಟಕದಲ್ಲಿ, ದೇಶದಲ್ಲಿ ಇನ್ಶೂರೆನ್ಸ್ ಕವರೇಜೇ ಬಹಳ ಕಡಿಮೆ ಇತ್ತು. ಜನ್ಧನ್ ಅಕೌಂಟ್ ಬಂದು ಮೊಬೈಲ್ ಫೋನ್ ನ ಅದ್ರ ಜೊತೆಗೆ ಸೀಡ್ ಮಾಡಿ, ಆಧಾರ್ ಕಾರ್ಡ್ ನ ಸೀಡ್ ಮಾಡಿ ಇದನ್ನ ತೆಗೆದುಕೊಂಡು ಬಂದಾದ್ಮೇಲೆ ಇನ್ಶೂರೆನ್ಸ್ ನ ಕವರೇಜ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿರುವಂತದ್ದು. ಈ ಶ್ರಮ್ ಕಾರ್ಡು, ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮು, ಇಲ್ಲಿವರೆಗೆ MP ಲ್ಯಾಡ್ ನಲ್ಲಿ 18 ಕೋಟಿ ರೂಪಾಯಿ MP ಲ್ಯಾಡ್ ನಲ್ಲಿ ಕೆಲಸ ಮಾಡಾಗಿದೆ. ಇದರಲ್ಲಿ ನಾವು ಪ್ರೈಮರಿ ಫೋಕಸ್ ಮಾಡಿರುವಂತದ್ದು ಗವರ್ಮೆಂಟ್ ಸ್ಕೂಲ್ಗಳ ಇನ್ಫ್ರಾಸ್ಟ್ರಕ್ಚರ್ ನ ಗಟ್ಟಿ ಮಾಡುವಂತ ದೃಷ್ಟಿಯಿಂದ ಸೋಲಾರ್ ಹಾಕಿಸುವಂಥದ್ದು, ಡಿಜಿಟಲ್ ಕ್ಲಾಸ್ ರೂಮ್ಗಳು ಮಾಡಿಸುವಂಥದ್ದು. ನಮ್ಮ ಬಸವನಗುಡಿಯಲ್ಲಿ ಒಂದು KPS ಅಂತ ಒಂದು ಶಾಲೆ ಇದೆ, ಅದರ ಕೆಲಸ ಈಗ ಅರ್ಧಂಬರ್ಧ ಆಗಿದೆ, ಇದನ್ನು ನಡೀತಾ ಇದೆ. ಈ ವರ್ಷದ ಎಂಡ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಾನು ನಿಮ್ಮೆಲ್ಲರೂ ಒಂದ್ಸತಿ ಕರ್ಕೊಂಡು ಹೋಗ್ತೀನಿ. ಯು ವಿಲ್ ಬಿ ಪ್ರೌಡ್ ಟು ಸಿ
that will be the best government school in India. ಆ ಲೆವೆಲ್ ನಲ್ಲಿ ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆ KPS ಬಸವನಗುಡಿಲಿ CSR ಫಂಡು ಮತ್ತೆ ನಮ್ಮ MP ಲ್ಯಾಡ್ ಸಪೋರ್ಟ್ ಇಂದ ಆಗ್ತಾ ಇದೆ. ಇನ್ನು ಮಕ್ಕಳಿಗೆ ಯೂತ್ಸಿಗೆ ಬೇಕಾಗುವಂತ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ನಮ್ಮ NICU ವಾರ್ಡ್ಗಳನ್ನ ಶುರು ಮಾಡಿಸಿರುವಂತದ್ದು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಗಳನ್ನ ಫ್ರೀ ಆಗಿ ಶುರು ಮಾಡಿಸಿರುವಂತದ್ದು, MP ಲ್ಯಾಡ್ ನಲ್ಲಿ ಪ್ರೈಮರಿ ಆಗಿ ಮಾಡಿರುವಂತದ್ದು. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಾದ ನಂತರ ಕರ್ನಾಟಕದಿಂದ ಬಹಳ ಜನ ಅಲ್ಲಿಗೆ ಯಾತ್ರೆಗೆ ಹೋಗುವಂತವ್ರು ಇರ್ತಾರೆ, ಅಮರನಾಥಕ್ಕೆ, ಇದಕ್ಕೆ ಎಲ್ಲದಕ್ಕೂ ಕೂಡ. ನನಗೆ ಯಾವ್ದಾದ್ರೂ ಒಂದು ಸಿವಿಲೈಸೇಷನಲ್ ಕಾಸಿಗೆ ಜಮ್ಮು ಕಾಶ್ಮೀರದಲ್ಲಿ ದುಡ್ಡನ್ನ ಕೊಡಬೇಕು ಅಂತಿತ್ತು. ಜಮ್ಮು ಕಾಶ್ಮೀರದಲ್ಲಿ ಐ ಆಮ್ ದ ಫಸ್ಟ್ MP ಇನ್ ದ ಕಂಟ್ರಿ, ಫಸ್ಟ್ MP ಇನ್ ಕರ್ನಾಟಕ ಟು ಕಾಂಟ್ರಿಬ್ಯೂಟ್ MP ಲ್ಯಾಡ್ ಫಂಡ್ಸ್ ಟು ಬಿಲ್ಡ್ ಅ ಯಾತ್ರಿ ನಿವಾಸ್ ಫಾರ್ ಕರ್ನಾಟಕ ಪೀಪಲ್ ಇನ್ ಜಮ್ಮು ಕಾಶ್ಮೀರ್, ಇನ್ ಶ್ರೀನಗರ್. ಇದ್ರದ್ದು ಕೂಡ ಇಲ್ಲಿ ನೀವು ನೋಡಬಹುದು, ಅದೊಂದು ಶೆಡ್ ಇದೆ, ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮುಂದಿನ ವರ್ಷದೊಳಗಡೆ ಕರ್ನಾಟಕದವ್ರು ಯಾರೇ ಅಮರನಾಥ ಯಾತ್ರೆಗೆ ಹೋಗುವಂತವರಿಗೆ ಆ ಯಾತ್ರೆ ನಿವಾಸದಲ್ಲಿ ಇಳಿಲಿಕ್ಕೆ ಅವರಿಗೆ ಅವಕಾಶ ಆಗುತ್ತೆ. ಸೊ ದಿಸ್ ಈಸ್ ಒನ್ ಅನದರ್ ಪ್ರಾಜೆಕ್ಟ್ ಆನ್ ವಿಚ್ ಐ ವಾಂಟ್ ಟು ಹೈಲೈಟ್ ಯುವರ್ ಅಟೆನ್ಷನ್. ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದನ್ನು ಕೇಳಿದ್ರೆ. ಬೆಂಗಳೂರು ಸೌತ್ ಕಳೆದ 10 ವರ್ಷದಲ್ಲಿ SSLC ಎಕ್ಸಾಮ್ ನಲ್ಲಿ ಪ್ರತಿ ವರ್ಷ ಅತ್ಯಂತ ಜಾಸ್ತಿ ಫೇಲ್ ಆಗುವಂತ ಮಕ್ಕಳು ಎಲ್ಲಿ ಅಂತಂದ್ರೆ ಕೊಪ್ಪಳದಲ್ಲಿ ಇರೋದಲ್ಲ, ರಾಯಚೂರಲ್ಲಿ ಇರೋದಲ್ಲ, ಬೆಂಗಳೂರು ಸೌತ್ ಅಲ್ಲಿ ಇರುವಂತದ್ದು. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ನಿಮಗೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ಐ ವಿಲ್ ನಾಟ್ ಗೋ ಇನ್ ಟು ದಟ್ ಫಾರ್ ಪಾಸಿಟಿವ್ ಆಫ್ ಟೈಮ್, ಬಟ್ ವಿ ಐಡೆಂಟಿಫೈಡ್ ದ ಪ್ರಾಬ್ಲಮ್ ಅಂಡ್ ಸುರೇಶ್ ಕುಮಾರ್ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗೇನೆ ವಿ ಸ್ಟಾರ್ಟೆಡ್ ದಿಸ್ ಇನಿಷಿಯೇಟಿವ್. ಯಾರು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ. ಯಾವ ಸ್ಕೂಲ್ಸ್ಗಳು ಬ್ಯಾಡ್ ಪರ್ಫಾರ್ಮಿಂಗ್ ಇದೆ, ಅಂಡರ್ ಪರ್ಫಾರ್ಮಿಂಗ್ ಇದೆ, ಆ ಸ್ಕೂಲ್ಸ್ ಗಳನ್ನ ಐಡೆಂಟಿಫೈ ಮಾಡಿದ್ವಿ. ದೆನ್ ವಿ ಡಿಡ್ 3 kinds ಆಫ್ ಇಂಟರ್ವೆನ್ಷನ್ಸ್. ಫಸ್ಟ್ ಇಂಟರ್ವೆನ್ಷನ್ ಏನ್ ಮಾಡಿದ್ವಿ ಅಂದ್ರೆ SSLCಯ ವೀಕ್ ಇರುವಂತಹ ಮಕ್ಕಳಿಗೆ 50,000 ಗೈಡ್ ಪುಸ್ತಕಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ. ಸೊ ಯಾರು ಎಕ್ಸಾಮಿನೇಷನ್ ಪೇಪರ್ ಸೆಟ್ ಮಾಡುವಂತ ಇನ್ವಿಜಿಲೇಟರ್ಸ್ ಸೀನಿಯರ್ಸ್ ಇರ್ತಾರೆ, ಅವ್ರ ಥ್ರೂ ಈ ಗೈಡ್ ಬುಕ್ ಗಳನ್ನ ರೆಡಿ ಮಾಡಿಸಿ 50,000 ಗೈಡ್ ಬುಕ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ. ಎರಡನೇ ಇಂಟರ್ವೆನ್ಷನ್ ವೀಕ್ ಇರುವಂತಹ ಅಂಡರ್ ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್ ಅನ್ನು ಐಡೆಂಟಿಫೈ ಮಾಡಿ ವಿ ಸ್ಟಾರ್ಟೆಡ್ ದೀಸ್ ಫ್ರೀ ಕೋಚಿಂಗ್ ಕ್ಲಾಸಸ್. ಅವರಿಗೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಎನ್ಕರೇಜ್ಮೆಂಟ್ ಆಗುವಂತದ್ದು. ಮೂರನೇದು ಏನ್ ಮಾಡಿದ್ವಿ, ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ, ಚೆನ್ನಾಗಿ ಓದ್ತಾ ಇರುವಂತ ಹುಡುಗರಿಗೂ ಎನ್ಕರೇಜ್ಮೆಂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ, ಮತ್ತು ಸಹಜವಾಗಿ MLA ಮನೆ ಹತ್ರ, MP ಗಳ ಮನೆ ಹತ್ರ ಬಹಳ ಜನ ಸ್ಕೂಲಿಗೆ ಸಹಾಯ ಮಾಡಿ, ಫೀಸಿಗೆ ಸಹಾಯ ಮಾಡಿ ಅಂತ ಬರೋರು ಇರ್ತಾರೆ. ಸೊ ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಕಾಲ್ಡ್ ನರೇಂದ್ರ ಮೋದಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ. 8 ರಿಂದ 12ನೇ ಕ್ಲಾಸ್ ಓದ್ತಾ ಇರುವಂತಹ ಮಕ್ಕಳಿಗೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ 10,000 ರೂಪಾಯಿ ಸ್ಕಾಲರ್ಶಿಪ್ ನಾವು ಕಳೆದ 2 ವರ್ಷದಿಂದ ಕೊಡ್ತಾ ಇದೀವಿ. ಸೊ ಇಲ್ಲಿವರೆಗೆ ಸುಮಾರು 2,000 ಮಕ್ಕಳಿಗೆ ನಾವು ಅಂದ್ರೆ 2 ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಅನ್ನ ನಾವು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಇರುವಂತಹ ಬಡ ಮಕ್ಕಳಿಗೆ, ಯಾರು 8 ರಿಂದ 12ನೇ ಕ್ಲಾಸ್ ಓದ್ತಾ ಇದ್ದಾರೆ ಆ ಮಕ್ಕಳುಗಳಿಗೆ ಇದನ್ನ ಕೊಟ್ಟಿರೋದು. ಒಂದು ದೇವೇಗೌಡರು ಕೆಲವೊಂದು ಕೊಡಿಸಿರುವಂತದ್ದು, ಜೈಶಂಕರ್ ಅವ್ರು ಬಂದಾಗ ಕೊಡಿಸಿರುವಂತದ್ದು, ಈ ಎಲ್ಲ ಕಾರ್ಯಕ್ರಮಗಳು ಇದನ್ನ ಇಲ್ಲಿವರೆಗೆ ಅಷ್ಟು ಜನ. ಅಂಡ್ ದಿಸ್ ಇಸ್ ದ ಪಾಯಿಂಟ್ ಐ ವಾಂಟ್ ಟು ಹೈಲೈಟ್. ಇದರಿಂದ ಇಂಪ್ಯಾಕ್ಟ್ ಏನಾಗಿದೆ ಅಂತ ನೀವು ನೋಡಿ. ವಿ ಹ್ಯಾವ್ ಟೇಕನ್ 12 ಸ್ಕೂಲ್ಸ್ ಆಸ್ ಅನ್ ಎಕ್ಸಾಂಪಲ್. ಯಾವ ತುಂಬಾ ವೀಕ್ ಇದ್ದಂತ ಸ್ಕೂಲ್ಸ್, ಈ ಎಲ್ಲಾ ಸ್ಕೂಲ್ಸ್ಗಳು ಕೂಡ 2000 ಈ ಇನಿಷಿಯೇಟಿವ್ ನ ಶುರು ಮಾಡೋದಕ್ಕಿಂತ ಮುಂಚೆ ಎಷ್ಟು ಪಾಸ್ ಪರ್ಸೆಂಟೇಜ್ ಇತ್ತು, ಈಗ ಎಷ್ಟು ಪಾಸ್ ಪರ್ಸೆಂಟೇಜ್ ಇದೆ ಅಂತ ನೋಡಿ 50%ಗೂ ಹೆಚ್ಚು ಪಾಸ್ ಪರ್ಸೆಂಟೇಜ್ಗಳು ಈ ಸ್ಕೂಲ್ಗಳಲ್ಲಿ ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನು ನಮ್ಮ ಆಫೀಸ್ ಇಸ್ ಅ ವೆರಿ ಯಂಗ್ ಆಫೀಸ್. ಇದರಲ್ಲಿ ಯಾವ್ದೊಂದು ಪೂಜೆ ದಿವಸ ನಮ್ಮ ಅಪ್ಪ ಅಮ್ಮ ಇರೋದು ಮಾತ್ರ ಬಿಟ್ರೆ ನೀವು ನೋಡಿದ್ರೆ ಇನ್ನೆಲ್ಲರೂ ದ ಆವರೇಜ್ ಏಜ್ ಆಫ್ ಅವರ್ ಆಫೀಸ್ ಇಸ್ 25, 26, 27. So while I can proudly say that this is the youngest MP office in India. So ಈ ಯಂಗ್ MP ಆಫೀಸ್ ನಾನು ಆಫೀಸಲ್ಲಿ ಇದ್ದಾಗ್ಲಿ ಅಥವಾ ಆಫೀಸ್ನಲ್ಲಿ ಇಲ್ದಲೆ ನಾನು ಬೇರೆ ಬೇರೆ ಕಡೆ ಪ್ರವಾಸ ಮಾಡುವಂತ ಟೈಮ್ನಲ್ಲೂ ಕೂಡ ದೇ ಹ್ಯಾವ್ ಕಂಟಿನ್ಯೂಸ್ಲಿ ಡನ್ ಒನ್ ಆರ್ ದಿ ಅದರ್ ಆಕ್ಟಿವಿಟೀಸ್. ಐ ಟೇಕ್ ಯು ಥ್ರೂ a few highlight activities which I can very well say is not done anywhere else in the country. Unique initiatives. For example, ನಾವು ಸಂಸತ್ ಧ್ವನಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತೀವಿ. ಏನಂತಂದ್ರೆ ಪ್ರತಿ ಪಾರ್ಲಿಮೆಂಟ್ ಸೆಷನ್ ಆದ್ಮೇಲೆ ಆ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಏನ್ ಇಂಪಾರ್ಟೆಂಟ್ ಕಾನೂನುಗಳು ಚರ್ಚೆ ಆಯಿತು, ಯಾವ್ದು ಪಾಸ್ ಆಯಿತು ಅಂತ ಒಂದು ಜನಕ್ಕೆ ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮಗಳು. ಇಲ್ಲಿವರೆಗೆ ನಾವು 6 ಸಂಸತ್ ಧ್ವನಿ ಮಾಡಿದೀವಿ. 370 ಬಗ್ಗೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ, ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ, ಯೂನಿಯನ್ ಬಜೆಟ್ಗಳ ಬಗ್ಗೆ. ಇದು ಸಂಸತ್ ಧ್ವನಿ 1 ಇನಿಷಿಯೇಟಿವ್.
ಯೂತ್ ಕ್ಯಾನ್ ಲೀಡ್ ಅಂತ. ಪ್ರತಿ ವರ್ಷ ಪ್ರತಿ ತಿಂಗಳು ನಮ್ಮ ಆಫೀಸ್ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಇರುವಂತಹ ಕಾಲೇಜ್ ಮಕ್ಕಳಿಗೆ ನಾವು ಇಂಟರ್ನ್ಶಿಪ್ ಆಫರ್ ಮಾಡ್ತೀವಿ, ಫೆಲೋಶಿಪ್ ಆಫರ್ ಮಾಡ್ತೀವಿ. ಅವ್ರಿಗೆ ಕಾರ್ಪೊರೇಟರ್ ಇಂದ ಹಿಡಿದು MP ಆಫೀಸ್ನವರೆಗೆ ಏನೇನ್ ರೀತಿ ಕೆಲಸಗಳಾಗತ್ತೆ ಅನ್ನೋದ್ರ ಬಗ್ಗೆ ವಿ ಟ್ರೈನ್ ದೆಮ್ ಆನ್ ಸಿವಿಕ್ ಲೀಡರ್ಶಿಪ್ ಅಂಡ್ ಆಕ್ಟಿವಿಸಮ್. ಇಲ್ಲಿವರೆಗೆ 300ಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರೇನೇನ್ ಮಾಡಿದ್ದಾರೆ, 2000ಕ್ಕೂ ಹೆಚ್ಚು BBMP ಕಂಪ್ಲೇಂಟ್ಸ್ ರೇಸ್ ಮಾಡಿದ್ದಾರೆ. 125 ಫುಟ್ಪಾತ್ ಗಳನ್ನ, ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಇರೋದನ್ನ ಸರ್ವೆ ಮಾಡಿ ಚೆನ್ನಾಗಿಲ್ದೇ ಇರೋದನ್ನ ರೆಡಿ ಮಾಡಿಸಿದ್ದಾರೆ. 380 RTI ಗಳನ್ನ ಫೈಲ್ ಮಾಡಿಸಿ ಕಾಂಟ್ರಾಕ್ಟರ್ಗಳು ಅವರು ಇವರು ಕರೆಕ್ಟ್ ಆಗಿ ಕೆಲಸ ಮಾಡಿದಾರ ಅನ್ನೋದ್ರ ಬಗ್ಗೆ ಅವರು ಅದನ್ನ ಇನ್ಶೋರ್ ಮಾಡಿದ್ದಾರೆ. 145 ಪಾರ್ಲಿಮೆಂಟರಿ ಕ್ವೆಶ್ಚನ್ಸ್ ಗಳನ್ನ ರೆಡಿ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದಾರೆ. 40 ಪಾಲಿಸಿ ಪ್ರಪೋಸಲ್ಸ್ ಗಳನ್ನ ಡ್ರಾಫ್ಟ್ ಮಾಡೋದಕ್ಕೆ ಕೆಲಸ ಮಾಡಿದ್ದಾರೆ. ಈ ಪ್ರೆಸೆಂಟೇಷನ್ ಕೂಡ ಮಾಡಿರೋದನ್ನು ಈ ಯೂತ್ ಕ್ಯಾನ್ ಲೀಡ್ ನ ಬಂದಿರುವಂತ ಈ ಯಂಗ್ ಹುಡುಗರುಗಳು. ಸೊ ದಿಸ್ ಇಸ್ a unique initiative to encourage leadership among our constituency students. ಎರಡನೇದು, ನಾವು ಮಕ್ಕಳಿಗೆ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇರ್ತೀವಿ ಆಫೀಸಿಂದ ಚಿಕ್ಕ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳನ್ನ ಇನ್ವಾಲ್ವ್ ಮಾಡ್ಲಿಕ್ಕೆ. ಇನ್ನು ಮೈ ಜರ್ನಿ ಆಸ್ ಟು ವೇರ್ ಐ ಹ್ಯಾವ್ ಕಮ್ ಸ್ಟಾರ್ಟೆಡ್ ಇನ್ ಮೈ ಸ್ಕೂಲ್ ಆಸ್ ಅ ಹೆಡ್ ಬಾಯ್. ಸೊ ನಾನು ಸ್ಕೂಲ್ನ ಫಸ್ಟ್ ಎಲೆಕ್ಷನ್ 6ನೇ ಕ್ಲಾಸ್ನಲ್ಲಿ ನಿಂತು ಗೆದ್ದ ಮೇಲೆ ಈ ರೀತಿ ಕೆಲಸ ಮಾಡ್ತಾ ಹೋಗ್ಬೇಕು ಅಂತ ದಟ್ಸ್ ವೆನ್ ದ ಹೋಲ್ ಜರ್ನಿ ಸ್ಟಾರ್ಟೆಡ್. ಸೊ ಬೆಂಗಳೂರು ಸೌತ್ ಅಲ್ಲಿ ಯಾವ್ಯಾವ ಸ್ಕೂಲ್ಸ್ ಗಳಿದೆ ಆ ಎಲ್ಲಾ ಸ್ಕೂಲ್ಗಳಲ್ಲಿ ಇರುವಂತ ಸ್ಕೂಲ್ ಲೀಡರ್ಸ್ ಗಳನ್ನೆಲ್ಲ ಒಟ್ಟಿಗೆ ಮಾಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ದ ಬೆಂಗಳೂರು ಸೌತ್ ಸ್ಕೂಲ್ ಲೀಡರ್ಸ್ ಕನ್ವೆನ್ಷನ್ ಅಂಡ್ ಕೌನ್ಸಿಲ್ ಅಂತ. ಅದರಲ್ಲಿ ವಿ ಕೀಪ್ ಆರ್ಗನೈಸಿಂಗ್ ಪ್ರೋಗ್ರಾಮ್ಸ್. ಒಂದು ಮಾಡೆಲ್ G20 ಸಮಿಟ್ ಮಾಡಿದ್ವಿ. ಇನ್ನೊಂದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಇನಿಷಿಯೇಟಿವ್ ಮಾಡಿಸಿದ್ವಿ. ಇದು ಯಾವುದು ಪೊಲಿಟಿಕಲ್ ಬೆನಿಫಿಟ್ ಇರುವಂತ ಪ್ರೋಗ್ರಾಮ್ಸ್ ಅಲ್ಲ, ಬಟ್ ನಮ್ ಸಿಟಿ ಒಳ್ಳೇದಾಗಬೇಕು, ಯುವಕರಲ್ಲಿ ಒಂದು ಲೀಡರ್ಶಿಪ್ ಬೆಳಿಬೇಕು ಅಂತ ಮಾಡ್ತಿರುವಂತ ಪ್ರೋಗ್ರಾಮ್ಸ್ ಗಳಷ್ಟೇ. ನನ್ ಆಫ್ ದೀಸ್ ಆರ್ ಪೊಲಿಟಿಕಲ್ ಪ್ರೋಗ್ರಾಮ್ಸ್. ಇನ್ನು ಪ್ರತಿ ತಿಂಗಳು ನಮ್ಮ ಆಫೀಸ್ ನಲ್ಲಿ ಸಂಸದ್ ಉದ್ಯೋಗ ಮಿತ್ರ ಅಂತ ನಾವು ಮಾಡ್ತೀವಿ. ಕೋವಿಡ್ ಆದ್ಮೇಲಿಂದ ತುಂಬಾ ಜನ ಯುವಕರಿಗೆ ಕೆಲಸಗಳು ಕಳ್ಕೊಂಡಿದ್ರಿಂದ ಇದನ್ನು ಶುರು ಮಾಡಿದ್ದು. ಇಲ್ಲಿ ತನಕ 10 ಎಡಿಷನ್ ಮಾಡಿದೀವಿ. 10 ಎಡಿಷನ್ ಅಲ್ಲಿ ಇಲ್ಲಿವರೆಗೆ 3000ಕ್ಕೂ ಹೆಚ್ಚು ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಆಗಿದ್ದಾರೆ. 500ಕ್ಕೂ ಹೆಚ್ಚು ಜನ ಕ್ಯಾಂಡಿಡೇಟ್ಸ್ ಗಳಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ. ಇನ್ನು ಫಿಟ್ನೆಸ್ ಗೆ ಸಂಬಂಧಪಟ್ಟಂತೆ ವಿ ಕೀಪ್ ಆರ್ಗನೈಸಿಂಗ್ ಸ್ಪೋರ್ಟ್ಸ್ ಉತ್ಸವ, ವಿ ಕೀಪ್ ಆರ್ಗನೈಸಿಂಗ್ ಫಿಟ್ನೆಸ್ ರನ್. ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಕ್ರೀಡೋತ್ಸವ ಆರ್ಗನೈಸ್ ಮಾಡಿದ್ವಿ. ಇಲ್ಲಿಂದ ಕೋಲಾರಿಗೆ ಆಜಾದಿ ಕಾ ಅಮೃತ್ ಮಹೋತ್ಸವನ ಟೈಮ್ ನಲ್ಲಿ ಸೈಕಲ್ ರನ್ ಆರ್ಗನೈಸ್ ಮಾಡಿದ್ವಿ. ಕ್ರಿಕೆಟ್ ಕಪ್ ಆರ್ಗನೈಸ್ ಮಾಡಿತ್ತು, ಫುಟ್ಬಾಲ್ ಕಪ್, ಫಿಟ್ ಇಂಡಿಯಾ ಸ್ಕೂಲ್ ವೀಕ್. ಮತ್ತೆ ಬೇರೆ ಬೇರೆ ಟೈಮ್ ನಲ್ಲಿ ವಂದೇ ಭಾರತ್ ಮಿಷನ್ ನ ಕೆಳಗಡೆ ಬೆಂಗಳೂರಿನ 1900ಕ್ಕೂ ಹೆಚ್ಚು ಜನನ ಬೇರೆ ಬೇರೆ ದೇಶಗಳಿಂದ 24 ಕಂಟ್ರಿಯಿಂದ ವಾಪಸ್ ರೆಸ್ಕ್ಯೂ ಮಾಡೋದ್ರಲ್ಲಿ ವಿ ಹ್ಯಾಡ್ ಅ ರೋಲ್. ಆಪರೇಷನ್ ಗಂಗಾದಲ್ಲಿ 696 ಕನ್ನಡದ ಮಕ್ಕಳು ಯುಕ್ರೇನ್ನ ರಷ್ಯಾದ ಯುದ್ಧದ ಸಂದರ್ಭದಲ್ಲಿ ಇದ್ದವರನ್ನ ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಅವರಿಗೆ ಸಹಾಯ ಮಾಡಿತ್ತು. ಇನ್ನು ಕೋವಿಡ್ ನ ಟೈಮ್ ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಮಗೆ ಗೊತ್ತಿರೋ ಹಾಗೆ ಇಟ್ಸ್ ಅ ಕಲ್ಚರಲ್ ಹಬ್. ತುಂಬಾ ಜನ ಸಂಗೀತ ಕಲಾವಿದರು ಅವರು ಇವರೆಲ್ಲ ಅಲ್ಲಿದ್ದಾರೆ. ಅವರಿಗೆ ಮನೆ ಬಾಡಿಗೆ ಕಟ್ಟಕ್ಕೂ ಕೂಡ ಕಷ್ಟ ಇತ್ತು. ಆ ಟೈಮ್ ನಲ್ಲಿ ವಿ ಆರ್ಗನೈಸ್ಡ್ ಬಿಗ್ ಆನ್ಲೈನ್ ಫಂಡ್ ರೈಸರ್. ಮಾನ್ಯ ಯಡಿಯೂರಪ್ಪನವರು ಬಂದಿದ್ರು, ಸೋನು ನಿಗಮ್, ವಿಜಯ್ ಪ್ರಕಾಶ್ ಅವರೆಲ್ಲರೂ ಬಂದು ಆನ್ಲೈನ್ ನಲ್ಲೇನೆ 61 ಲಕ್ಷ ರೂಪಾಯಿ ಕಲೆಕ್ಟ್ ಆಯಿತು. 700 ಜನ ಆರ್ಟಿಸ್ಟ್ ಗಳಿಗೆ ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಕೋವಿಡ್ ಟೈಮ್ ನಲ್ಲಿ ಹೆಲ್ಪ್ ಮಾಡಿದ್ವಿ. ಇನ್ನು ಪಬ್ಲಿಕ್ ಸ್ಪೇಸ್ಗಳು ದಿವ್ಯಾಂಗರಿಗೆ ಸಹಾಯ ಆಗಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ ಪೊಲೀಸ್ ಸ್ಟೇಷನ್ಗಳು, ಪಾರ್ಕ್ಗಳು, ಹೋಟೆಲ್ಗಳಲ್ಲಿ 45ಕ್ಕೂ ಹೆಚ್ಚು ರ್ಯಾಂಪ್ ಗಳನ್ನ ಒಂದು NGO ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ದಿವ್ಯಾಂಗರಿಗೆ ಸಹಾಯ ಆಗಬೇಕು ಅಂತ ರ್ಯಾಂಪ್ ಇನ್ಸ್ಟಾಲೇಷನ್ ಮಾಡಿಸಿದೀವಿ. ಇದೆಲ್ಲದೂ ಕಾನ್ಸ್ಟಿಟ್ಯೂಯೆನ್ಸಿ ಮಾಡೋದ್ರ ಜೊತೆಗೆ ಪಾರ್ಟಿ ಆಲ್ಸೋ ಗೇವ್ ಮಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೀಯಿಂಗ್ ದ ಫಸ್ಟ್ ಕನ್ನಡಿಗ ಟು ಬಿ ದ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ದಿ ಯುವ ಮೋರ್ಚಾ. ಐ ವಾಸ್ ಆಲ್ಸೋ ಮೇಡ್ ದ ಯಂಗೆಸ್ಟ್ president of the Yuva Morcha in the party's history. This was truly a big honor the Prime Minister and the party's leadership gave. So ಇದೆಲ್ಲದ್ರೂ ಮಾಡೋದ್ರ ಜೊತೆಗೆ ಯುವ ಮೋರ್ಚಾದ್ದು ಕೆಲಸ ಇತ್ತು. ಈ ಯುವ ಮೋರ್ಚಾ ಕೆಲಸದಲ್ಲೂ ಕಳೆದ 3 ವರ್ಷದಲ್ಲಿ ಸುಮಾರು 2 ಲಕ್ಷ ಕಿಲೋಮೀಟರ್ ದೇಶದಾದ್ಯಂತ 2,10,000 ಕಿಲೋಮೀಟರ್ ದೇಶದಾದ್ಯಂತ ಟ್ರಾವೆಲ್ ಆಗಿದೆ 26 ರಾಜ್ಯಗಳಲ್ಲಿ. ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ತೆಗೆದುಕೊಂಡಿದೀವಿ. ಅದರಲ್ಲಿ ಕೋವಿಡ್ ನ ಟೈಮ್ ನಲ್ಲಿ ದೊಡ್ಡದೊಂದು ನ್ಯಾಷನಲ್ ಹೆಲ್ಪ್ ಲೈನ್ ಮಾಡಿದ್ವಿ. ಮೊನ್ನೆ ನಾವು ವಿ ಆರ್ಗನೈಸ್ಡ್ ಫಸ್ಟ್ ಟೈಮ್ ವೋಟರ್ಸ್ ಮೀಟ್ ಅಂತ ದೇಶದಾದ್ಯಂತ ಮಾಡಿದ್ವಿ. ಅದ್ರಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದು ಮಾತನಾಡಿದ್ರು. ಅಂಡ್ ಪ್ರೈಮ್ ಮಿನಿಸ್ಟರ್ ಮಾತನಾಡುವಂತ ಫಸ್ಟ್ ಟೈಮ್ ನಲ್ಲೇನೆ ಹೇಳಿದ್ರು, ದಿಸ್ ನನ್ನ ಜೀವನದಲ್ಲಿ ನಾನು ಅಡ್ರೆಸ್ ಮಾಡ್ತಾ ಇರುವಂತ ಲಾರ್ಜೆಸ್ಟ್ ಯೂತ್ ಕನ್ವೆನ್ಷನ್ ಅಂದ್ರೆ ಇದೇನೆ. ಪ್ರಪಂಚದ ಯಾವ ದೇಶದ ಪೊಲಿಟಿಕಲ್ ಲೀಡರ್ಗೂ ಕೂಡ ಇಷ್ಟು ದೊಡ್ಡದು ಒಂದು ಯೂತ್ ಕನ್ವೆನ್ಷನ್ ಅನ್ನು ಅಡ್ರೆಸ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರಲ್ಲ ಅಂತ. 50 ಲಕ್ಷ ಜನ ಯೂತ್ಸ್ ಒಂದೇ ದಿವಸ ಒಂದೇ ಟೈಮ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಕನೆಕ್ಟ್ ಆಗುವಂತದ್ದು ಮಾಡಿದ್ವಿ.
ಒಂದು BJYM ಮ್ಯಾಗಝೀನ್ ಅಂತ ಶುರು ಮಾಡಿದೀವಿ. ಅದರಲ್ಲಿ ಇಂಟೆಲೆಕ್ಚುಲಿ ನಮ್ಮ ಕಾರ್ಯಕರ್ತರು ಬೆಳಿಬೇಕು ಅಂತ ಹೇಳಿ 450ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರಿಗೆ ಆರ್ಟಿಕಲ್ಸ್ ಗಳನ್ನ 20 ಎಡಿಷನ್ಸ್ ಗಳಲ್ಲಿ ಬಳಸಿದೀವಿ. ನಿನ್ನೆ ಪ್ರೆಸಿಡೆಂಟ್ ನ ಒಂದು ಅಸೆಟ್ ಸಿಕ್ತು ಒಂದು ಕಾನೂನಿಗೆ, ನೀವು ನೋಡಿರ್ಬೋದು. ಈ ಎಕ್ಸಾಮಿನೇಷನ್ಸ್ ಗಳಲ್ಲಿ ಯಾವ್ದಾದ್ರೂ ಮ್ಯಾಲ್ ಪ್ರಾಕ್ಟಿಸಸ್ ಆಯಿತು ಅಂತಂದ್ರೆ ಅದಕ್ಕೆ ಕಠಿಣ ಶಿಕ್ಷೆಗಳನ್ನು ಕೊಡುವಂಥದ್ದು. ಸೊ ರಾಜಸ್ಥಾನ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಇಲ್ಲೆಲ್ಲ ಕಡೆ ಪ್ರೊಟೆಸ್ಟ್ ಗಳನ್ನ ಅಗೇನ್ಸ್ಟ್ ದೀಸ್ ಇಶ್ಯೂಸ್ ಮಾಡಿದ್ವಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ವಿ. BJYM ಇಂದ ವಿ ಹ್ಯಾವ್ ಲಾಂಚ್ಡ್ ವಿದ್ಯಾ ಕಮಲ್ ಅಂತ ಒಂದು ಆಪ್. ನಮ್ಮ 25 ಲಕ್ಷಕ್ಕೂ ಹೆಚ್ಚು ಜನ ಇರುವಂತ ನಮ್ಮ ಕಾರ್ಯಕರ್ತರಿಗೆ ಆನ್ಲೈನ್ ನಲ್ಲಿ ಅವರಿಗೆ ಟ್ರೈನಿಂಗ್ ಮಾಡೋದಕ್ಕಿರುವಂತಹ ಒಂದು ಮೆಥಡ್, ಪಾರ್ಟಿ ಹಿಸ್ಟ್ರಿ, ಪಾರ್ಟಿ ಐಡಿಯಾಲಜಿ, ಕರೆಂಟ್ ಅಫೇರ್ಸ್, ಯಾವ ಇಶ್ಯೂ ಬಗ್ಗೆ ಏನ್ ಮಾತನಾಡಬೇಕು, ಇದನ್ನೆಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಅವರಿಗೆ ಟ್ರೈನ್ ಮಾಡುವಂತ ಪ್ಲಾಟ್ಫಾರ್ಮ್ ಮಾಡಿಸಿದೀವಿ. ಎಲ್ಲೆಲ್ಲಿ ಬಿಜೆಪಿ ರೂಲ್ಡ್ ಗವರ್ನೆನ್ಸ್ ಇರುವಂತ ಸ್ಟೇಟ್ಸ್ ಇದೆ ಆ ಎಲ್ಲಾ ಕಡೆಗೂ ಸುಶಾಸನ್ ಯಾತ್ರಾ ಅಂತ ಟು ಗೋ ಆನ್ ಎಕ್ಸ್ಪೀರಿಯನ್ಷಿಯಲ್ ಟೂರ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಇಂಟ್ರಾಕ್ಟ್ ವಿತ್ ಚೀಫ್ ಮಿನಿಸ್ಟರ್ಸ್, ಅದನ್ನ ಮಾಡಿಸಿದೀವಿ. ಅಮಿತ್ ಶಾ ಅವರು ಇನಾಗ್ರೇಟ್ ಮಾಡಿದಂತ ಕಾರ್ಯಕ್ರಮ. ಸೊ I was also recognized as the best debutant parliamentarian of the year anta. And then idru madhyadalli I got some time to also participate in this thing. I wanted to do something little different to be ಈ ಫಿಟ್ ಇಂಡಿಯಾ ಕ್ಯಾಂಪೇನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ದೃಷ್ಟಿಯಿಂದ. ಸೊ ಐ ವಾಸ್ ದ ಫಸ್ಟ್ MP in the country to complete a Ironman 70.3 relay challenge. So this is what we got to do over the last 5 years. This is as brief as possible that I've tried to put, but thank you so much for giving a very patient hearing. I have taken almost close to 50 minutes of your time. ಕಡೆದಾಗ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು, ಇಲ್ಲಿರುವಂಥ ನೀವೆಲ್ಲರೂ ಕೂಡ you have very sincerely, very dedicatedly tried your best, advocated for a clean politics, efficient government, ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳಿ ಅದನ್ನ ಬಗೆಹರಿಸುವಂತ ಒಂದು ಸರ್ಕಾರದ ವ್ಯವಸ್ಥೆ, ಬೆಂಗಳೂರಿಗೆ ಬೇಕಾಗಿರುವಂತಹ ಅಭಿವೃದ್ಧಿ, ಜನರಿಗೆ ಇವತ್ತಿನ ಆಸ್ಪಿರೇಷನ್ಸ್ಗೆ ಸರಿ ಹೊಂದುವಂತ ಒಂದು ರಾಜಕಾರಣ, ಇದೆಲ್ಲದನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಿಮ್ಮೆಲ್ಲರೂ ಪ್ರಯತ್ನ ಇದೆ. ಅದಕ್ಕೆ ಕಮೆನ್ಸುರೇಟ್ ಆಗುವಂಥದ್ದಕ್ಕೆ, ಅದಕ್ಕೆ ಸಪೋರ್ಟ್ ಮಾಡುವಂಥ ದೃಷ್ಟಿಯಿಂದನೇ ಕಳೆದ 5 ವರ್ಷದಲ್ಲಿ ಎಲ್ಲ ಕೆಲಸಗಳನ್ನ ಬೆಂಗಳೂರಿನ ಜನತೆಗೆ, ಬೆಂಗಳೂರು ದಕ್ಷಿಣದ ಜನತೆಗೆ ನಾವು ಸೇರ್ ಮಾಡಿರುವಂಥದ್ದು. ಐ ವಾಂಟ್ ಯುವರ್ ಸಪೋರ್ಟ್ ಟು ಟೇಕ್ ಆಲ್ ಆಫ್ ದ ವರ್ಕ್ ದಟ್ ವಿ ಹ್ಯಾವ್ ಡನ್ ಟು ದ ಪೀಪಲ್, ಅಂಡ್ ಐ ಆಲ್ಸೋ ವಾಂಟ್ ಯುವರ್ ಸಪೋರ್ಟ್ ಟು ಚಾಂಪಿಯನ್ ದ ಕಾಸ್ ಆಫ್ ಕ್ಲೀನ್ ಪಾಲಿಟಿಕ್ಸ್, ಡೆವಲಪ್ಮೆಂಟ್ ಓರಿಯೆಂಟೆಡ್ ಪಾಲಿಟಿಕ್ಸ್ ಅಂಡ್ ಪ್ರೋಗ್ರೆಸಿವ್ ಪಾಲಿಟಿಕ್ಸ್. ಸೊ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಹೆಂಗೆ ಕಳೆದ 15 ವರ್ಷದಿಂದ ನೀವು ನಾನು ಏನೂ ಇಲ್ಲದ ಕಾಲೇಜ್ನ ಒಂದು ಸ್ಟೂಡೆಂಟ್ ಆಗಿ ಇದ್ದಾಗಿಂದನೂ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿ ನಿಮ್ಮೆಲ್ಲರ ಒಂದು ಸಹಕಾರ ಇದೇ ರೀತಿ ಯಾವಾಗಲೂ ಇರಲಿ ಅಂತ ನಿಮ್ಮ ಸಹಕಾರವನ್ನು ಬೇಡ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಟೈಮ್ ಔಟ್ ಟುಡೇ ಅಂಡ್ ಕಮಿಂಗ್ ಹಿಯರ್. ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. In case you have a few questions, we can take a few questions. Otherwise, we can all break for lunch.